15 ಜನ ಇದಾರೆ ಸರ್. ಅವ್ರ ಮಾವ, ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ತಮ್ಮನವ್ರು, ಅವರು ಎಲ್ಲ ಒಂದು 15 ಜನ ಇದ್ದಾರೆ ಸರ್. ಅವ್ರ ಫ್ಯಾಮಿಲಿ, ಅವ್ರ ಅಜ್ಜಿ ತಾತ ಎಲ್ಲ ಸೇರ್ಕೊಂಡು. ಓಕೆ, ಸುಳ್ಳೇನು ಹೇಳಿದ್ರು ಹೋಗ್ಲಿ. ಅವ್ರಗ ಕ್ಯಾನ್ಸರ್ ಕಾಯಿಲೆ ಐತೆ ಸರ್ ಅವ್ರಿಗೆ. ಯಾರು, ಹುಡುಗಿಗೆ? ಹೌದು ಸರ್. ಅಯ್ಯೋಯ್ಯೋ, ಅಂದರೆ ಮದುವೆ ಮುಂಚೆನೆ ಅದೊಂದು ಕಾಯಿಲೆ ಇತ್ತು, ಅದಕ್ಕೆ ಅವ್ರು ನಿಮ್ಮನ್ನು ಹುಡುಗಂಬಿಟ್ಟಿದ್ದಾರೆ ಅಂತ? ತುಂಬಾ ವರ್ಷಗಳಿಂದನೇ ಅವ್ರ ಇದೆ ಸರ್. ಅವ್ರಿಗೆ ಒಂದ್ ಕಾಯಿಲೆ ಅಲ್ಲ ಸರ್, 2-3 ಕಾಯಿಲೆ ಐತೆ ಅವಳ್ಕ. ಅವತ್ತು ಎಂಗೇಜ್ಮೆಂಟ್ ಅಲ್ಲಿ ಕೂರ್ಸ್ಬೇಕಾದ್ರೆ ನಿಂಗೆ ಇಷ್ಟನಾ ಹುಡುಗ ಅಂತ ಕೇಳಿತ್ತು. ಇಷ್ಟ ಆಯ್ತು ಅಂತ ಹೇಳಿದ್ರು ಸರ್. ಓಕೆ. ಅದ್ ಹೇಳಿದ್ಮೇಲೆ ನಾನು ಸರಿ ಆಯ್ತು ಅಂತ ಹೇಳಿದ್ರು, ಒಪ್ಕೊಂಡೆ ಸರ್. ನಮ್ ತಾಯಿಯವರು ಕುಲ್ದಾಗಿರೋ ಕೋತಿ ಮರಿ ಆದ್ರೂ ಒಪ್ಕೋಬೇಕಪ್ಪ ಅಂತ ಹೇಳಿ ನನ್ಗೆ ಹೇಳಿದ್ರು. ಏನಂದ್ರು? ಕುಲ್ದಲ್ಲಿ ಇದ್ರೆ ಕೋತಿ ಮರಿ ಅಂದ್ರೆ ನಮ್ ಜಾತಿ, ನಮ್ ಜನ ಅನ್ನೋದು, ನಾವ್ ಸತ್ತೋದ್ರೆ ನಿಂಗೆ ಯಾರು ನೋಡಕ್ಕೆ ಇರೋದಿಲ್ಲ. ಓಕೆ, ಕುಲದಲ್ಲಿ ಕೋತಿ ಮರಿದ್ರು ಒಪ್ಕೊಳ್ಬೇಕು ಅಂತ. ಹೆಂಗ್ ಇಷ್ಟ ಅದೇ ನನ್ಗೆ ಒಂದ್ 15 ಜನ ಬಂದಿದ್ರು, ಯಾರು ಇಷ್ಟನೂ ಕೊಡಿಲ್ಲ, ನೀನ್ ಹೆಂಗ್ ಇಷ್ಟಪಟ್ಟೆ ಅಂತಂದ್ರು. ಋಣ ಸಂಬಂಧ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಸರಿ ಆಯ್ತು ಬಿಡು, ಯಾವ್ದು ಆಗಿರ್ಲಿ ಬಿಡು ಅಂತ ನಾನು ಸುಮ್ನೆ ಆಗದೆ ಸರ್. ಅದನ್ನ ನನ್ ಕಾಲ್ ಇಟ್ಕೊಂಡು ಸುಮ್ನೆ ಇದ್ ಮಾಡ್ಲು ಸರ್. ನನ್ಗೆ ಅಷ್ಟೊಂದು ಇದ್ ಹೇಳ್ದು ಸರ್, ಹಂಗಿರೋಣ ಚೆನ್ನಾಗ್ ಬದುಕೋಣ ನಾವು, ಇಷ್ಟ ದಿವಸ ನನ್ಗೆ ಇಷ್ಟ ಜನ ಗಂಡು ಬಂದಿದ್ರು, ನಂಗೆ ಇದ್ ಮಾಡಿದ್ರು, ಇಷ್ಟಪಡ್ಲಿಲ್ಲ ಅಂತ ಹೇಳಿದ್ರು ಸರ್. ಓ ನೈಸ್, ಅದೆಲ್ಲ ಮಾತಾಡ್ಕೊಂಡ್ರಿ? ಅದೆಲ್ಲ ಮಾತಾಡಿ ಹಂಗಂತ ಹೇಳಿದ್ಮೇಲೆ ನಂಗೆ ಅವ್ಳ ರೂಪ ಇಷ್ಟ ಆಗಿಲ್ಲ ಸರ್. ನಂಗೆ ಅವ್ಳು ಹೇಳಿತ್ತು ನಿಜವಾಗಿ ಹೇಳಿದ್ಲಲ್ಲ, ಅದನ್ನ ನಂಗೆ ಇಷ್ಟ ಆಯ್ತು ಸರ್. ಅದು ಅಂದ್ರೆ ಬೇರೇನು ಹೇಳಿಲ್ಲ, ಬಟ್ ಹಿಂಗ್ ಬದುಕೋಣ ಅನ್ನೋ ಒಂದಷ್ಟು ಕನಸುಗಳನ್ನು ವ್ಯಕ್ತಪಡಿಸಿದ್ಲು ಆಕೆ. ಹೌದು ಸರ್. ಸರಿ ಆಯ್ತು ಅಂದ್ಬಿಟ್ಟು ನಿನ್ ಕಾಲು ಇಟ್ಕೊಂತೀನಿ, ಕೈ ಬಿಡ್ಬೇಡ ನನ್ನ, ಹಂಗ ಹಿಂಗ ಅಂತ ಹೇಳಿ ಸರ್. ಎಲ್ಲಾರು ಹೇಳಿದ್ರು ನೀನು ಬೇಡ ಅನ್ಬೇಡ, ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬೇಡ ಅಂದವ್ರೆ ಆಲ್ರೆಡಿ. ನನ್ ನೀನು ಹಂಗೆ ಮಾಡ್ಬೇಡ ಅಂತ ಹೇಳು. ಆ ಹುಡುಗಿ ಹಂಗಂದ್ರ 3 ದಿವಸ ಆದ್ಮೇಲೆ ಅದೇ ಆ ಕಾರ್ಯಕ್ರಮ ರೆಡಿ ಮಾಡ್ತಾರಲ್ಲ ಸರ್, ಅದು ಆ ಕಾರ್ಯಕ್ರಮ ರೆಡಿ ಮಾಡ್ತಾರೆ ಅಂದಾಗ ಫಸ್ಟ್ ದಿವಸ ಏನ್ ಹೇಳ್ದ ಸರ್, ನಾನು ಡೇಟ್ ಆಗ್ಬಿಟ್ಟಿದ್ದೀನಿ, ಆಗೋದಿಲ್ಲ ಅಂದ್ರೆ ಸರ್. ಆಗ ಫಸ್ಟ್ ನೈಟ್ ಬಿಟ್ಟಾಗ ಯಾರೋದಕ್ಕೂ ಆತರ ಆಗಿರೋದು. 29 ವರ್ಷ ಹುಡುಗಿ ಸರ್. ಅದು ಬಂದು ಒಂದ್ ಟೀಚರ್ ಕೆಲ್ಸಕೋತೈತೆ, ಅದು ಗೊತ್ತಿಲ್ಲ ಸರ್ ಅದಕ್ಕೆ ಏನಾಯ್ತೈತೆ. ಆತರ ಇದ್ದಾಗ ಯಾರು ಆತರ ಬಿಡ್ತಾರೆ ಸರ್ ಅದಕ್ಕೆ? ಏನಪ್ಪ ಅದು ಡೇಟ್ ಆಗುತ್ತಾರಲ್ಲ ಸರ್ ಅವರು. ನಾನ್ ಕೇಳಕ್ ಬರ್ತಿಲ್ಲ ಸರ್, ನನ್ಗೆ ಬಾಯಿ ಬರ್ತಿಲ್ಲ ಆ ಮಾತು ಹೇಳೋದಕ್ಕೆ. ಆಗ್ಲಪ್ಪ, ಅದು ನಾನ್ ಕೇಳಕ್ ಅದು ಬೇಜಾರಾಗುತ್ತೆ ಸರ್. ಅದು ಅದೇ ನಂಗೆ ಗೊತ್ತಾಗಿಲ್ಲ ಈ ತರ ಆಗ್ಬಿಟ್ಟೈತಿ. ಆ ತರ ಆಗಿದ್ದಾಗ ಯಾರನ್ನು ಆ ತರ ಬಿಡ್ತಾರೆ ಸರ್? ಬಿಡೋದಿಲ್ಲ ತಾನೆ ಸರ್ ಅದು. ಅವ್ರು ಹೇಳ್ತಾರೆ ಸರ್ 108 ದಿವಸ 108 ವಾರ ನಾವಿಬ್ರು ಸೇರ್ಬಾರ್ದಂತೆ. ನಮ್ಗೆ ಯಾರೋ ಜ್ಯೋತಿಷ್ರು ಹೇಳವ್ರೆ ಆ ತರ ಹೇಳ್ದು, ಈ ತರ ನಾಟಕ ಮಾಡಿದ್ರು ಸರ್ ಅವ್ರು ಸ್ಟಾರ್ಟಿಂಗ್ ಅಲ್ಲಿ. 108 ದಿನ 108 ವಾರ ಜೊತೆ ಸೇರಂಗಿಲ್ಲ ಅಂತ. 108 ವಾರ ಅಂದ್ರೆ 3 ವರ್ಷ ಆಗುತ್ತೆ ಸರ್. ಗೊತ್ತಾಯ್ತು. ಅಷ್ಟು ದಿವಸ ನಾವ್ ಸೇರ್ಬಾರ್ದು, ನಮ್ಗೆ ಒಳ್ಳೇದಾಗ್ತೈತೆ ಅಂತ ಹಂಗ ನಾನ್ ದಿನ ವ್ರತ ಮಾಡ್ಬೇಕು, ನಾನ್ ಪೂಜೆ ಮಾಡ್ಬೇಕು ಅಂತ ಹೇಳಿ ಶುರು ಮಾಡಿದ್ರು ಸರ್. ಅಲ್ಲಮ್ಮ, ನೀನು ವ್ರತ ಮಾಡೋಳಾದ್ರೆ ಪೂಜೆ ಮಾಡೋಳಾದ್ರೆ ನಿನ್ ಮುಂಚೆನೆ ಹೇಳ್ಬೇಕಲ್ವಾ? ನಮ್ ಕಿವಿಗೆ 32 ವರ್ಷ ಆಗಿದೆ, ನಿನ್ಗೆ 29 ವರ್ಷ ಆಗಿದೆ. ನಾವ್ ಬೇಗ ಸೆಟ್ಲ್ ಆಗ್ಬೇಕು. ನಾವೇನು 25 ವರ್ಷ ಮದುವೆ ಆಗಿದ್ರೆ ಇನ್ನೂ 1 ವರ್ಷ ಕಾಯ್ದಿದ್ರು ಕೂಡ ಏನು ತೊಂದರೆ ಇಡ್ತಿರಿಲ್ಲ. ಇವಾಗ ನಮ್ಗಾಗ್ಲೇ 32 ವರ್ಷ ಆಗಿದೆ, ನಿನ್ಗೆ 29 ವರ್ಷ ಆಗೈತೆ. ನೀನ್ ಇವಾಗ ಹಿಂಗ್ ಹೇಳಿದ್ರೆ ಹೆಂಗ? ಮದುವೆಗ್ ಮುಂಚೆನೆ ಹೇಳ್ಬೇಕಾಯ್ತಾನೆ, ಅಷ್ಟ್ ದಿವಸ 5 ತಿಂಗಳು ಗ್ಯಾಪ್ ಇತ್ತಲ್ಲ. ಈ ತರ ಹೇಳಿದ್ರೆ ನಾವೇನೋ ಬೇರೆ ಕಡೆ ನೋಡ್ಕೊಂಡು ಎರೀತಾನೆ ಅಂತ ಹೇಳ್ದೆ. ಮದುವೆ ಮಾಡ್ಬಿಟ್ಟು ಗಂಡ ಹತ್ರ ಕಳಿಸ್ತೀರ, ಪಕ್ಕದಲ್ಲಿ ಮಲ್ಸ್ಕೊಂತಾರೆ, ಸುಮ್ನೆ ಹೇಳ್ತಾರ ಅವ್ರು ಅಂತ. ನಾನ್ ಕೇಳಿದ್ಕಿಲ್ಲ, ನಿಮ್ ಗಂಡ್ ಮಕ್ಳಿಗೆ ಹಂಗ್ ಮಾಡಿದ್ರಿ ಅಂತ ಚೆನ್ನಾಗಿರೋದು, ದಾರಿಗೆ ಬರೋದು. ನಾನು ಹೇಳ್ತಾ ಅಷ್ಟೇ ತಾನೆ, ನಿನ್ಗೆ 50 ಲಕ್ಷ ಕೊಟ್ಬಿಡು, ಯಾರು ನಾವು ನಮ್ಮೂರ್ಗೆ ಹೋಗಿ ಬದುಕನ ಅಂತ. ನೋಡಮ್ಮ, ನಾವೇನು ದೊಡ್ಡ ಶ್ರೀಮಂತರೇನಲ್ಲ, ನಿನ್ಗೂ ಗೊತ್ತು ತಾನೆ, ಮದುವೆ ಮಾಡಕ್ಕೂ ದುಡ್ಡು ಕೊಟ್ಟಿನಿ ತಾನೆ, ನಿನ್ಗೂ ಗೊತ್ತು ತಾನೆ. ಮದುವೆಗೂ ದುಡ್ಡು ಕೊಟ್ಟಾಗ ಮಾತ್ರ ನಾವು ಅದೇ ಏನ್ ಹೇಳ್ತಾರೆ ಸರ್, ತುಂಬಾ ಉಬ್ಬಿಸ್ಬಿಟ್ರೆ ಸರ್ ಅವರು. ತುಂಬಾ ಹೊಗಳಿಕೆ ಮಾತಾಡಿ ನಿಮ್ಗೆ. ಹೌದು ಸರ್, ಎಷ್ಟು ಒಳ್ಳೆನು ಹಂಗ ಸರ್. ನಮ್ ಮದುವೆ ಮಾಡ್ಗಣಕ ನನ್ನ ಹೆಂಡತಿ ಕೊಡೋದು ನಾನು ಇನ್ನೊಬ್ರ ಹತ್ರ ಹೇಳಿ ಕೊಡ್ಬೇಕಾ ಸರ್ ಅದನ್ನ? ಏನಿಲ್ಲ ಸರ್, ಇವಾಗ ನಮ್ಮ ಮನೇಲಿ ಒಂದ್ ಹೆಣ್ಮಗ ಇದ್ರೆ ನಾವು ಕೈ ನೀರು ದುಡ್ಡು ಹಾಕಿ ಮದುವೆ ಮಾಡಲ್ಲ ಸರ್ ಅದಕ್ಕೆ. ಅಲ್ಲ ಗುರುಗಳೇ, ನಮಸ್ತೆ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಹೊಸೂರು ಸರ್, ತಮಿಳ್ನಾಡು. ಓ, ಈ ಮುಂಚೆ ಫೋನ್ ಮಾಡಿದ್ರಿ? ಇಲ್ಲ ಸರ್. ಸರ್ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು, ಆದ್ರೆ ಕಾಲ್ ಸಿಕ್ಕಿದ್ದು ಇದೇ ಫಸ್ಟ್ ಟೈಮ್ ಸರ್. ಒಂದ್ 50 ಸತಿ ಕರೆ ಮಾಡಿದ್ರು ಸರ್ ನಾವು. ಓಹೋ, ಟ್ರೈ ಮಾಡಿದ್ದೀರಿ, ಸಿಕ್ಕಿಲ್ಲ ಅಂತ? ಹೌದು ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್. ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವೊಂದು 2 ವರ್ಷದಿಂದ ನೋಡ್ತೀರಿ ಸರ್. 2 ವರ್ಷ? ಹೌದು ಸರ್. ಕರ್ನಾಟಕನ ತಮಿಳ್ನಾಡ? ತಮಿಳ್ನಾಡು ಸರ್. ಮತ್ತೆ ಕನ್ನಡ ಎಷ್ಟು ಜನ ಮಾತಾಡ್ತೀರಿ? ನಾವು ಬಂದ್ರೆ ಮಾತೃಭಾಷೆ ಕನ್ನಡ ಸರ್. ಓಹೋ, ನೀವು ಗಡಿನಾಡು ಕನ್ನಡಿಗರ? ಹೌದು ಸರ್. ಓ, ಮತ್ತೇನು ವ್ಯವಹಾರ ಭಾಷೆ ನಿಮ್ದು ತಮಿಳೋ ಕನ್ನಡವಾ? ಕನ್ನಡ, ತಮಿಳು, ತೆಲುಗು ಎಲ್ಲ ಬರುತ್ತೆ ಸರ್. ಎಲ್ಲ?
ಹೌದು ಸರ್. ನೀವೊಂಥರ 100 ರೂಪಾಯಿ ಏನು 200 ರೂಪಾಯೋ 1000 ರೂಪಾಯಿ 2000 ರೂಪಾಯೋ ನೋಟ್ ಇದ್ದಂಗೆ ಎಲ್ಲ ಭಾಷೆನೂ ಕಲಿತೀರಾ? ಇಲ್ಲ ಸರ್, ಇಲ್ಲಿ ನಮ್ ಲೋಕಲ್ ಭಾಷೆ ಬಂದು ತೆಲುಗು ಮಾತಾಡ್ತಾರೆ ಶಾನೆ. ಹೌದಾ? ತೆಲುಗು, ತಮಿಳು, ಕನ್ನಡ ಬಂದು ನಮ್ಮ ಮಾತೃಭಾಷೆ ಸರ್. ಮನೇಲಿ ಯಾವ ಭಾಷೆ ಮಾತಾಡ್ತೀರಿ? ಕನ್ನಡದೇ ಸರ್. ಓ ಹೌದಾ? ಹೌದು ಸರ್, ನಮ್ ಕನ್ನಡ ತುಂಬಾ ನಂಟಿದೆ ಸರ್ ನಮಗೆ. ಸೂಪರ್. ನಿಮ್ಮ ಮಾತೃಭಾಷೆ ಅಂತ ಹೆಂಗಂತೀರಿ ಅದನ್ನ, ಕನ್ನಡನ? ಕನ್ನಡ ಅಂದ್ರೆ ನಾವು ಕರ್ನಾಟಕದವ್ರು ಅಂದ್ರೆ ಶಾನೆ ಹತ್ರ ಇದೆ, ನಮ್ಗೆ 2 ಕಿಲೋಮೀಟರ್ ಬಾರ್ಡ್ರು. ಓಕೆ, ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಇದೆಲ್ಲ ತಮಿಳ್ನಾಡೋ ಕನ್ನಡನ? ತಮಿಳ್ನಾಡು ಸರ್, ತಮಿಳ್ನಾಡು ಸರ್. ಬಟ್ ನೀವು ಕನ್ನಡವನ್ನು ಮಾತೃಭಾಷೆ ಎಂದುಕೊಳ್ತೀರಾ? ಹೌದು ಸರ್, ಹೌದು ಸರ್. ಓಕೆ, ತಮಿಳ್ನಾಡಲ್ಲಿ ಇದ್ರೂ ಕೂಡ ನಿಮಗೆ ಕನ್ನಡ ಮಾತೃಭಾಷೆ? ಹೌದು ಸರ್. ನಿಮ್ ಹತ್ರ ಮಾತಾಡ್ತಾರೆ, ನನ್ ಕೈ ಕಾಲೆಲ್ಲ ಶೇಕಿಂಗ್ ಆಗ್ತೈತೆ. ಒಳ್ಳೆ ಕಥೆ ಆಯ್ತಲ್ಲ. ಹೌದು ಸರ್. ಏನಿಲ್ಲ, ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ನಿಮಗೆ ಯಾವ ಭಾಷೆಯಲ್ಲಿ ಕನಸುಗಳು ಬೀಳುತ್ತವೆ ಅದೇ ಮಾತೃಭಾಷೆ ಅಂತ. ಹೌದು ಸರ್, ಹೌದು ಸರ್. ಕನಸಲ್ಲೂ ನಿಮಗೆ ಯಾವ ಭಾಷೆ ಬರ್ತಾ ಇರುತ್ತಲ್ಲ ಅದು ಮಾತೃಭಾಷೆ ಅಂತ. ವೆರಿ ಗುಡ್. ಭಾಳ ಖುಷಿ ಆಯಿತು ನಿಮಗೆ ಕನ್ನಡದ ಮೇಲಿರುವ ಕುರಿತಾದ ಪ್ರೇಮ ಅಥವಾ ಅದ್ರ ಕುರಿತಾದ ಅದನ್ನ ನೋಡಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಿ. ಬ್ಯೂಟಿಫುಲ್. ನೀವಂದ್ರೆ ನಮ್ಗೆ ತುಂಬಾ ಇಷ್ಟ ಸರ್. ನಮ್ಗೆ ಓ ನೀವಂದ್ರೆ ಎಷ್ಟು ಇಷ್ಟ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಸರ್. ನಮ್ ತಾಯಿ ಎಷ್ಟಂದ್ರೆ ಎಷ್ಟು ಇಷ್ಟ, ನೀವಂದ್ರೆ ಅಷ್ಟೇ ಇಷ್ಟ ಸರ್ ನಮ್ಗೆ. ಬಹಳ ಸಂತೋಷ ಸರ್. ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿರೋದಕ್ಕೆ ನಿಮಗೆ ಶರಣು. ನೋಡಿ ಬಹಳ ನೀವು ಸರ್ 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 ಒಂದೇ ನಿಮಿಷ ಸರ್. ಹೇಳಿ ಸರ್. ಸರ್ ನೀವು ನಗ್ತಾ ಮಾತಾಡ್ತಿರಲ್ಲ ಸರ್, ನೀವು ತುಂಬಾ ಖುಷಿಯಿಂದ ಮಾತಾಡ್ತೀರಿ, ನಗ್ತಿರಲ್ಲ ಸರ್. ನನ್ಗೆ ತುಂಬಾ ನೋಡಿ ತುಂಬಾ ಖುಷಿ ಆಗುತ್ತೆ ಸರ್ ನನಗೆ. ಬಹಳ ಖುಷಿ ಆಗುತ್ತೆ ಸರ್ ನನ್ಗೆ. ಅದು ಆತರ ಖುಷಿ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ ಸರ್ ನನಗೆ. ನಿಮ್ಮದು ಶುದ್ಧ ಪ್ರೀತಿ ನೋಡಿ ಎಷ್ಟು ಚೆಂದಾಗಿ ನೀವು ಅದನ್ನು ಹೇಳ್ತಾ ಇದ್ದೀರಿ. ಹೌದು, ಕೆಲವೊಮ್ಮೆ ನಗೋದೋ ಮಾತಾಡೋದು ತುಂಬ ಮನಸ್ಪೂರ್ವಕವಾಗಂತೂ ಮಾಡ್ತೀನಿ ಅದನ್ನು. ಬಟ್ ನಗು ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ನನಗದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ನೀವು ನಮ್ಗಿನ್ನ 8 ವರ್ಷ ಚಿಕ್ಕವರಾದ್ರೆ ಕೂಡ ತುಂಬಾ ಬುದ್ಧಿವಂತವಾಗಿ ಒಂಥರ ನಾವ್ ಏನು ಹೇಳ್ಬೇಕಂತ ಬರ್ತಾ ಇದ್ರಲ್ಲ ಸರ್ ನನಗೆ ಬಾಯಲ್ಲಿ. ಆದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ನೀವು ಒಂಥರ ಏನಾದ್ರು ಒಂದ್ ಮಾತಾಡಿದ್ರೆ ಆಗ್ಲಿ, ಒಂದು ಲೇಡೀಸ್ ಇದಕ್ ಮುಂಚೆ ಕರೆ ಮಾಡಿದ್ರಲ್ಲ ನಿಮ್ಗೆ ಲೇಡೀಸ್ ಲೈವ್ ನೋಡ್ತಾ ಇದ್ದೆ ಸರ್ ನಾನು. ಫಸ್ಟ್ ಕರೆ ನಾನೇ ಮಾಡಿದೆ ಸರ್, ನೀವು ತೆಗ್ದಿಲ್ಲ. ಪಾಪ ಎಷ್ಟೋ ಜನ ಮಾಡ್ತಾ ಇರ್ತಾರಲ್ಲ. ಹೌದು 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 ಹೌದು. ನಮ್ಗೆ ಇನ್ನಾದ್ರು ಕಷ್ಟ ಇರ್ತೈತೆ ಪಾಪ ಅನ್ಬಿಟ್ಟು ನಮ್ಗೂ ಅದ್ ಬಗ್ಗೆ ಖುಷಿ ಇದೆ ಸರ್ ನಮ್ಗೆ. ತಂದೆ ತಾಯಿ ಏನ್ ಮಾಡ್ಕೊಂಡಿರೋದು? ತಂದೆ ತಾಯಿ ಇದಾರೆ ಸರ್. ನಮ್ ತಂದೆ ಇಲ್ಲ, ತೀರೋಗಿದ್ದಾರೆ ಸರ್. ತಾಯಿ ಇದಾರೆ ಸರ್. ಆಗ್ಲಿ. ಏನ್ ಕೆಲಸ ಮಾಡೋದು ನೀವು? ನಾವು ಸದ್ಯಕ್ಕೆ ಇವಾಗ ತೋಟದ ಕೆಲಸ ಮಾಡ್ತೀವಿ ಸರ್. ನಾವು ತೋಟದ ಕೆಲಸ ಅಂದ್ರೆ ನರ್ಸರಿ ಅಂದ್ರೆ ಗೊತ್ತಲ್ಲ, ಗುಲಾಬಿ ಹೂವು ಬೆಳೆಯೋದು. ಹೌದು ಹೌದು ಹೌದು, ಅದು ಬೆಳಿತೀರಿ ಸರ್. ನಮ್ ಫ್ರೆಂಡ್ ಅಂದ್ರೆ ಬಿಸಿಲು ನೀವೇ ಸರ್ ನನಗೆ, ಬೆಳಗ್ಗೆನಿಂದ ಸಂಜೆ ಗಂಟೆಗೆ. ಓ ಹೌದಾ? ಹೌದು ಸರ್. ಬಿಸಿಲಲ್ಲಿ ಬಂದ್ರೆ ಕೂಡ ಸ್ಟೋರಿ ಏನೋ ಒಂದು ಕೇಳ್ತಾ ಇದ್ರೆ ಅದೊಂಥರ ಸಮಾಧಾನ ಸರ್. ಎಷ್ಟೇ ಬಿಸಿಲು ಕೂಡ ಗೊತ್ತಾಗೋದಿಲ್ಲ ಸರ್ ಅದು. ಅಂತರಂಗ ತಂಪಾಗಿರ್ಬೇಕಾದ್ರೆ ಹೊರಗಡೆಯ ಬಿಸಿಲು ಏನು ಮಾಡುತ್ತಲ್ಲ. ಹೌದು ಸರ್. ಒಳಗಡೆ ಕೋಪ ಅನ್ನೋ ಬಿಸಿ ಇದ್ರೆ ಹೊರಗಡೆ ನೀವು ಏಸಿಲಿದ್ರು ನೆಮ್ಮದಿ ಇರಲ್ಲ. ಹೌದು ಸರ್, ಹೌದು ಸರ್. ಊಟ ಮಾಡಿದ್ರೆ ಸರ್? ಊಟ ಆಯ್ತು. ಊಟ ಮಾಡ್ಕೊಂಡೇ ಲೈವ್ ಕೂತ್ಕೊಳ್ಳೋದು, ಯಾಕಂದ್ರೆ ಇದು ಮುಗಿಯೋದು 11 ಗಂಟೆ ಆಗ್ಬಿಡುತ್ತೆ ಒಂದೊಂದ್ಸಲಿ. ಹೌದು ಸರ್. ನಾನ್ ತುಂಬಾ ಸರ್ತಿ ಕರೆ ಮಾಡಿದೆ ಸರ್, ಆದ್ರೆ ಫೋನ್ ಸಿಗ್ಲಿಲ್ಲ ಅಂದ್ರೆ ಕೂಡ ನಾನೇ ನಿರಾಶೆ ಆಗ್ತಿರಲ್ಲ ಸರ್. ಅಷ್ಟೇ ಖುಷಿ ಆಗುತ್ತೆ ಸರ್. ಯಾರೋ ಒಬ್ರ ಹತ್ರ ಮಾತಾಡ್ತಿರಲ್ಲ, ಅದನ್ನೇ ಕೇಳ್ತೀರಿ. ಅದನ್ನ ಕೇಳಿದ್ರೆ ನಮ್ಗೆ ಎಷ್ಟೋ ಸಮಾಧಾನ ಆಗುತ್ತೆ ಸರ್ ನಮ್ಗೆ. ನಿಮ್ಗೆ ಹೆಂಗೆ ಅಂದ್ರೆ ಯಾರಾದ್ರೂ ಹೇಳಿದ್ದ, ನಿಮಗೆ ಸಿಕ್ಕಿದ್ದ? ಇಲ್ಲ ಸರ್, ನಮ್ ಫ್ರೆಂಡ್ ಒಬ್ರು ಕೊಲ್ಮೇಟ್ ಇದಾರೆ, ಆಚಾರ್ಯ ಅಂತ. ಅವರು ಯಾರು? ಆಚಾರಿ. ಓಕೆ. ಕೊಲ್ಮೇಟ್ ಇರ್ತಾರಲ್ಲ, ಅವ್ರು ನೋಡ್ತಾ ಇದ್ರು. ಅದಕ್ಕೆ ಮುಂಚಿತವಾಗಿ ನಾನು ನೋಡ್ತಾ ಇದ್ದೆ ಸರ್. ಆದ್ರೆ ಇಂಟ್ರೆಸ್ಟ್ ಬಂದಿದ್ದು ಆಮೇಲೆ ಅಂತ ಸರ್ ನಂಗೆ ನೋಡಕ್ ಬಂದಿದ್ದೆ. ಹೌದಾ? ಹೌದು ಸರ್. 1 ಪ್ರೋಗ್ರಾಮ್ 2 ಪ್ರೋಗ್ರಾಮ್ ಮಾಡಿದೆ ಸರ್. ಅವ್ನು ಫುಲ್ ಅಡಿಕ್ಟ್ ಆಗ್ಬಿಟ್ಟೆ ಸರ್ ನನಗೆ. ಊಟ ತಿಂಡಿ ಹೆಂಗೋ ಅದೇ ಪ್ರಕಾರ ಸರ್ ಇದು ಪ್ರೋಗ್ರಾಮ್. ನಿಮ್ ಪ್ರೋಗ್ರಾಮ್ ನಂಗೆ ಅಷ್ಟೇ ಹುಚ್ಚಾಗ್ಬಿಟ್ಟಿದೆ ಸರ್ ಇವಾಗ. ನೋಡಿ, ನಿಮ್ಮ ಭಾಷೆಯಲ್ಲಿ ಗೊತ್ತಾಗುತ್ತೆ ಕನ್ನಡ. ಅದು ಒಂದು ಕಡೆ, ಆದರೆ ನೀವು ಪದ ಬಳಸೋ ಶಬ್ದ, ಅದರಲ್ಲಿರೋ ಒಂದು ಸೌಮ್ಯತೆ, ವಿನಯತೆ, ಒಂದು ಶರಣಾಗತಿ, ಎಷ್ಟು ಸಂಸ್ಕಾರಯುತವಾಗಿ ಮಾತಾಡ್ತೀರಿ. ಬಹುಶಃ ಇಂಥವೆಲ್ಲ ಕೇಳ್ತಾ ನಿಮ್ಮನ್ನು ನೀವೇ ಮರ್ತು ಬಿಟ್ಟಿರ್ತೀರಾ. ನೀವು ಬಹುಶಃ ಯಾರ ಜೊತೆ ಆದ್ರೂ ಮಾತಾಡ್ಬೇಕಾದ್ರೂ ಕೂಡ ಅಷ್ಟೇ ನಿಧಾನವಾಗಿ ಸಮಾಧಾನವಾಗಿ ಮಾತಾಡೋದು ಕಲ್ತಿರ್ತೀರಾ. ಸಂತೋಷ. ಹೌದು 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 ಹೌದು. ನೋಡಿ, ನಿಮ್ ತಾಯಿಯಿಂದ ಬಂದಿರೋದು ಅದೇ ತರ ಸರ್. ನಮ್ ತಾಯಿನ ಫುಲ್ ಸ್ಮೂತ್ ಸರ್ ಅವರು ಮಾತಾಡೋದು. ಹೌದಾ? ಹೌದು ಸರ್. ಸಂತೋಷ. ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ಹೌದು ಸರ್, ಇದೆ ಸರ್. ಹೇಳಿ. ಅಂದ್ರೆ ಮುಂಚೆ ನೀವು ಟೈಲರಿಂಗ್ ಕೆಲಸ ಮಾಡ್ತಿದ್ರಾ? ಹೌದು ಸರ್, ಹೌದು ಸರ್. ಶಾಪ್ ಇಟ್ಕೊಂಡಿದ್ದೆ ಹೊಸೂರನ್ನ ಏರಿಯಾದಲ್ಲೇ ಸರ್.
Hello? ಹೇಳಿ, ನೀರು ಕುಡಿತಾ ಇದೆ, ಹೇಳಿ. ಹಾ ಸರಿ ಸರಿ, ಓಕೆ ಸರ್, ಓಕೆ. ಹೇಳಿ. ನಮ್ಗೆ 34 ವರ್ಷ ಸರ್ ನಮ್ಗೆ ಇವಾಗ. ಏನು ಓದಿದ್ದೀರಾ ನೀವು? ನಾವು 10th ಸರ್. 10ನೇ ಕ್ಲಾಸ್ಗೆ ಬಿಟ್ಬಿಟ್ರಾ? ಹೌದು ಸರ್, ನಮ್ಗೆ ವಿದ್ಯಾರ್ಥಿ ಇಲ್ಲ ಸರ್ ನಮ್ಗೆ. ಅಲ್ಲ, 10th ಮುಗಿಸಿದ್ರು ಅಥವಾ? ಇಲ್ಲ ಸರ್, ಡಿಸ್ಕಂಟಿನ್ಯೂ ಸರ್. ಮತ್ತೆ ಅರ್ಧ ತಾನೇ ಯಾಕೆ ಹೋದ್ರಿ ನೀವು? ಅವಾಗ ಬಂದ್ಬಿಟ್ಟು ಹಿಂಗೆ ಸ್ವಲ್ಪ ಹುಡುಗಾಟ ಸರ್ ಅವಾಗ. ಅದು ಓದೋದ್ರ ಬಗ್ಗೆ ಅದ್ರ ಬೆಲೆ ಗೊತ್ತಿರಲಿಲ್ಲ ಸರ್ ಅವಾಗ. ಅರ್ಧ ಓದಿ ಎಕ್ಸಾಮ್ ಆದ್ರೂ ಬರಿಬೇಕು ತಾನೆ? ಇಲ್ಲ ಸರ್, 10th ಹೋಗಿ 1 ತಿಂಗಳು ಕೂಡ ಹೋಗಿಲ್ಲ ಸರ್. ಅದ್ ಬಂದು ಅದೇ ಇಂಟ್ರೆಸ್ಟ್ ಇಲ್ಲ ಸರ್, ನಾನು ಬಿಟ್ಕೊಡಿ ಸರ್. ಮನೆಯಲ್ಲೆಲ್ಲ ಒಬ್ನೇ ಮಗ ನಾನು. ಓ, ನೀವು ಒಬ್ಬರೇ ಮಗ, ಅಕ್ಕ ತಂಗಿ ಯಾರು ಇಲ್ಲ? ಇಲ್ಲ ಸರ್, ನಾವ್ ಒಬ್ಬೇ ಮಗ. ತಕ್ಕಮಟ್ಟಿಗೆಲ್ಲ ಚೆನ್ನಾಗೈತೆ ಸರ್. ನಾವು ಓದು ಅಂತ ಹೇಳಿದ್ರು ನಾವೇ ಓದಿಲ್ಲ ಸರ್ ಅವಾಗ. ಸೊ ಬಿಟ್ಬಿಟ್ರಿ? ಹೌದು ಸರ್, ನಾವ್ ಬಿಟ್ಬಿಟ್ರಿ ಅವಾಗ. ಆ ನಂತರ ಮನೇಲಿ ಇದ್ದೆ ಸರ್. ನಮ್ ತಾಯಿಯವ್ರು ಬಂದು 3 ಜನ ಅಕ್ಕ ತಂಗಿದ್ದೀರ? ಹೆಣ್ಮಕ್ಳು ಸರ್ ನಮ್ ತಾಯಿಯವರು 3 ಜನ. ನಮ್ಮ ಅಮ್ಮನೇ ದೊಡ್ಡವ್ರು ಸರ್. ಅವ್ರು ಬಂದು ಬೊಮ್ಮನಹಳ್ಳಿ ಅಂತ ಇದೆಯಲ್ಲ ಬೆಂಗಳೂರು ಸರ್, ಅಲ್ಲಿ ಕೊಟ್ಟಿದ್ರು ಅವ್ರನ್ನ. ಅವ್ರು ನಮ್ ತಂದೆಯವ್ರು ಫುಲ್ ಡ್ರಿಂಕಿಂಗ್ ಸರ್ ಅವರು. ಅಂದ್ರೆ ಅವ್ರು ಮುಂಚೆ ಬೆಂಗಳೂರಲ್ಲಿ ಇದ್ರ ನಿಮ್ಮಮ್ಮ? ಅದೇ ಮದುವೆ ಆಗಿ ಅಲ್ಲಿ ಕೊಟ್ಟಿದ್ರಂತೆ ಸರ್ ಬೊಮ್ಮನಹಳ್ಳಿಗೆ. ಓಕೆ, ಅಲ್ಲೇ ಇದ್ರಂತೆ ಸರ್. ನನ್ಕಿನ್ನ ಮುಂಚೆ ನನ್ಕಿನ್ನ ಅಣ್ಣ ಒಬ್ರು ಇದ್ರಂತೆ. ಅವ್ರು ತೀರ್ಕೊಂಡಿದ್ದಾರೆ, ನಾನ್ ನೋಡಿಲ್ಲ ಸರ್, ನಾವು ಹುಟ್ಟಿರ್ಲಿಲ್ಲ ಅವಾಗ. ಓಕೆ. 3 ವರ್ಷ ಇದ್ದೆ, ಅವ್ರು ತೀರ್ಕೊಬಿಟ್ರಂತೆ ಸರ್ ಅವರು. ಅವ್ರಾಗಿ 3 ವರ್ಷ ಆದ್ಮೇಲೆ ನಾನು ಹುಟ್ಟಿದ್ನಂತೆ ಸರ್. ನಾನು ನಮ್ಮ ಅಪ್ಪ ಫುಲ್ ಡ್ರಿಂಕ್ ಆಗಿರೋದ್ರಿಂದ ಸರಿಯಾಗಿ ನೋಡ್ಕೊಂತ ಇದ್ರಂತೆ. ಇಟ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರಂತೆ ಸರ್ ಅವಾಗ. ಇಟ್ಕೆ ಕುಯ್ತಾರಲ್ಲ, ಗೊತ್ತಾಯ್ತು. ಅದಕ್ಕೂ ಕೆಲ್ಸಕ್ಕೆ ಹೋಗ್ತಾ ಇದ್ರಂತೆ ನಮ್ಮ ತಾಯಿ ನಮ್ಮ ತಂದೆಯವರು ಅವರೆಲ್ಲ ಅವಾಗ. ನಮ್ ತಂದೆ ಏನೋ 8 ಗಂಟೆ ಜಗಳ ಆಡಿ ಟ್ಯಾಕ್ಟರ್ ಬರ್ಬೇಕಾದ್ರೆ ಟ್ಯಾಕ್ಟರ್ ತಗೊಂಡು ಬಿಸಾಕ್ಬಿಟ್ರಂತೆ ನನ್ನ. ನಿಮ್ಮನ್ನ? ಹೌದು ಸರ್. ಓಹೋ, ಅಂದ್ರೆ ಅವರಿಬ್ರು ಜಗಳದಲ್ಲಿ ಕೋಪದಲ್ಲಿ ಮಗು ತೆಗೆದು ಆಚೆಗೆ ಎಸ್ಬಿಟ್ಟಿದ್ದಾರೆ? ಹೌದು ಸರ್, ಮಗುನ ಆಚೆ ಬಿಸಾಕ್ಬಿಟ್ರಂತೆ ಸರ್ ಅವಾಗ. ಎಷ್ಟು ವಯಸ್ಸಾಗ ನಿಮಗೆ? 9 ತಿಂಗಳು 10 ತಿಂಗಳ ಸರ್ ಅವಾಗ. ಅಯ್ಯಪ್ಪ, ಬದುಕಿದ್ದು ಹೇಳಿ ಸರ್. ಅಪ್ಪ. ಆಮೇಲೆ ಇಬ್ರು ಜಗಳ ಮಾಡ್ಕೊಂಡು ನಮ್ಮ ತಾಯಿಯವರು ಉಡ್ಸ್ಮನ್ಗೆ ಬಂದ್ಬಿಟ್ಟಂತೆ ಸರ್ ಅವಾಗ. ಅದಾದ್ಮೇಲೆ ನಿಮ್ಮನ್ನ ಎತ್ಕೊಂಡು ತವ್ರ ಮನೆ ಬಂದ್ಬಿಟ್ಟಿದ್ದಾರೆ? ಹೌದು ಸರ್. ಆ ನಂತರ ಅವರು ಬೇರೆ ಮದುವೆ ಆಗಿ ಅವರೆಲ್ಲ ಇದ್ರಂತ ಸರ್. ಬೇರೆ ಜನ ಸುದ್ದಿ ಕಾಯ್ದೀವಿ ನೋಡಿ ಅವ್ರು ಬಂದೇ ಇಲ್ಲ ಸರ್ ಆಮೇಲೆ. ಅಂದ್ರೆ ಅವ್ರ ತಂದೆ ಬೇರೆ ಮದುವೆ ಆದ್ರಂತ? ಹೌದು ಸರ್, ಹೌದು ಸರ್. ತಾಯಿ ತವ್ರ ಮನೇಲಿ ಉಳ್ಕೊಂಡ್ಬಿಟ್ರು? ಹೌದು ಸರ್, ನಮ್ ತಾಯಿ ತಂಗಿಯವ್ರು ಇಬ್ರು ಇದ್ರಂತೆ. ಚಿಕ್ಕಮ್ಮ? ಹೌದು ಸರ್, ಅವ್ರಿಗೆ ಸಾಕಿ ಸವಿ ಅವ್ರ ಚಿಕ್ಕ ಮಕ್ಳು ಇದ್ರಂತೆ ಅವಾಗ. ಅವ್ರಿಗೆಲ್ಲ ಮದುವೆ ಎಲ್ಲ ಮಾಡಿ ಇನ್ನೊಂದ್ ಚಿಕ್ಕಮ್ಮನಿಗೆ ಮದುವೆ ಮಾಡಿತಲ್ಲ, ನನ್ಗೆ ಚೆನ್ನಾಗಿ ಜ್ಞಾನ ಐತೆ ಸರ್. ನಾ ಅವಾಗ 8ನೇ ಕ್ಲಾಸ್ ಏನು ಹೋಗ್ತಾ ಇದ್ದೆ ಸರ್ ಅವಾಗ. ಚೆನ್ನಾಗಿ ಜ್ಞಾನ ಐತೆ. ನಮ್ ಚಿಕ್ಕಮ್ಮನವ್ರಿಗೆ ಅವ್ರ ಫ್ಯಾಮಿಲಿ ಇದಾರೆ, ಅವ್ರ ಸಪರೇಟ್ ಚೆನ್ನಾಗಿದ್ದಾರೆ. ನಮ್ದೇ ಪ್ರಾಬ್ಲಮ್ ಸರ್ ಸ್ವಲ್ಪ. ಏನಾಯ್ತು? ನನ್ಗೆ 34 ವರ್ಷ ಸರ್ ನನಗೆ. ನಮ್ಮ ಅಮ್ಮವ್ರು ಚೆನ್ನಾಗಿ ಪ್ರೀತಿಯಿಂದ ಸಾಕಿದ್ರು ಸರ್. ನನ್ ಒಬ್ನೇ ಮಗನ್ ಆಚೆ ಕೂಡ ಬಿಡ್ದಿರ 21-22 ವರ್ಷ ಅಂತ ಮನೇಲೆ ಇಟ್ಕೊಂಡು ಹಸ ದನ ಕುರಿ ಚೆನ್ನಾಗಿ ಇತ್ತು ಸರ್ ನಮ್ಮ ಮನೇಲಿ. ಅಂದ್ರೆ ಈಗ ತವ್ರ ಮನೆಗೆ ಬಂದಿರೋ ಅಮ್ಮ ಆ ಮನೇಲಿ ಇದ್ರ ಅಥವಾ ಸಪರೇಟ್ ನೀವು ಅಮ್ಮ ನೀವು ಸಪರೇಟ್ ಬೇರೆ ಮನೇಲಿ ಮಾಡ್ಕೊಂಡಿದ್ರ? ಇಲ್ಲ ಸರ್, ನಮ್ಮ ಅಜ್ಜಿ ಅವರು ತುಂಬಾ ವರ್ಷಕ್ಕಿಂದನೇ ಸತ್ತೋಗ್ಬಿಟ್ಟಿದ್ರು. ನಮ್ ತಾತ ಅವ್ರು ಇದ್ರು. ನಮ್ ತಾತ, ನಮ್ಮ ಅಮ್ಮ, ನಾನು ಇದ್ರಿ. ನಾವು ಈ ಚಿಕ್ಕಮ್ಮದಿರೆಲ್ಲ ಮದುವೆ ಆಗಿ ಅವ್ರವ್ರ ಗಂಡನ ಮನೆಗೆ ಹೋದ್ರು? ಹೌದು ಸರ್, ಒಂದ್ ಚಿಕ್ಕಮ್ಮ ಬೇರೆ ಹೋಗ್ಬಿಟ್ಟಿದ್ರು, ಇನ್ನೊಂದ್ ಚಿಕ್ಕಮ್ಮ ಜೊತೆಲ್ಲ ಇದ್ರು. ಆ ಚಿಕ್ಕಮ್ಮ ಮದುವೆ ಮಾಡಿ ಮನೇಲೆ ಇಟ್ಕೊಂಡಿದ್ರು ಸರ್ ನಾವು. ಈಗ ಅವ್ರು ಚೆನ್ನಾಗಿದ್ದಾರೆ, ಅವ್ರದ್ದೇನು ತೊಂದ್ರೆ ಇಲ್ಲ ಸರ್. ಆಯ್ತು, ನಿಮ್ದೇನೋ ಹೇಳಲಿಕ್ಕೆ ಬಂದ್ರಿ, ಹೇಳಿ. ಒಂದು 22ರಲ್ಲಿ ನಾನು ಮದುವೆ ಸರ್, ಲಾಸ್ಟ್ ಅಲ್ಲಿ. ಅಂದ್ರೆ 2022ರಲ್ಲಿ ಮದುವೆ ಆಯ್ತು ಅಂತ? ಹೌದು ಸರ್, ಅಕ್ಟೋಬರ್ 27-28 ಮದುವೆ ಆಯ್ತು ಸರ್ ನನಗೆ. ನಾನೇನು ಅಂದ್ಕೊಂಡ್ಬಿಟ್ಟೆ ನಿಮ್ 27ನೇ ವಯಸ್ಸಲ್ಲಿ ಮದುವೆ ಆಯ್ತು ಅನ್ಕೊಂಡ್ಬಿಟ್ಟೆ. ಇಲ್ಲ ಸರ್, ಇಲ್ಲ ಸರ್, ನಾನು ಮದುವೆ ಆಗೋ ಟೈಮ್ನಲ್ಲಿ 31-32 ವರ್ಷ ಆಗಿತ್ತು ಸರ್ ನನಗೆ. ಓಕೆ, 2022ರಲ್ಲಿ ಅಂದ್ರೆ ಒಂದು 2-3 ವರ್ಷದ ಹಿಂದೆ. ಹೌದು ಸರ್, 3 ವರ್ಷ ಆಗಿದೆ ಸರ್ ಇವಾಗ. 3 ವರ್ಷದಲ್ಲೇ 1 ವಾರ 1 ತಿಂಗಳಾಗಿರ್ಬೋದು ಸರ್. ಆಯ್ತು. ಅಂದ್ರೆ ತಾಯಿ ನೋಡಿ ಮದುವೆ ಮಾಡಿದ್ದು? ಹೌದು ಸರ್, ನಾವ್ ಯಾವ್ದು ಬೇರೆ ಆ ತರ ಈ ತರ ಏನು ಮಾಡಕ್ ಹೋಗಿಲ್ಲ ಸರ್. ನಾವು ಒಬ್ರೇ ಮಗ ಅನ್ಬಿಟ್ಟು ನಮ್ ಫುಲ್ ಮುದ್ದಾಗಿ ಸಾಕ್ತಿರಿ ಸರ್. ನಮ್ಮನ್ನ ಹೊರಗಡೆನೆ ಬಿಡ್ದಿರಾ. ಅಂದ್ರೆ ಒಬ್ಬನೇ ಮಗ ಲವ್ ಮಾಡ್ಬಾರ್ದ? ಇಲ್ಲ ಸರ್, ಇಲ್ಲ ಸರ್, ಆ ತರ ನಾವ್ ಯಾವಾಗೂ ಮಾಡಕ್ಕೆ ಹೋಗಿಲ್ಲ ಸರ್. ಆ ತರ ಮಾಡಕ್ ಇಷ್ಟ ಇದ್ರು ಕೂಡ ನಮ್ ತಾಯಿ ಫುಲ್ ಸಂಸ್ಕಾರದಿಂದ ಸಾಕ್ಬಿಡ್ರಿ ಸರ್. ಒಬ್ಬೇ ಮಗ ಅನ್ಬಿಟ್ಟು. ನಮ್ದು ವಿಲೇಜ್ ಅಲ್ಲ ಸರ್ ನಮ್ದು. ಅಂದ್ರೆ ನಿಮ್ ಪ್ರಕಾರ ಲವ್ ಮಾಡೋದ್ ತಪ್ಪು ಅಂತಲ್ಲ? ತಪ್ಪು ಅಂತಲ್ಲ ಸರ್, ನಮ್ ತಾಯಿ ಅವ್ರು ಬಂದ್ಬಿಟ್ಟು ಸ್ವಲ್ಪ ಅದೇ ಇವ್ರದ್ದು ಈ ತರ ಆಯ್ತಲ್ಲ ಸರ್ ನಮ್ ತಾಯಿ ಅವ್ರದ್ದು. ಅಂದ್ರೆ ಈ ತಾಯಿ ತಂದೆ ಕಣ್ ತಪ್ಪಿಸಿ ಅವ್ರ ತಲೆ ತಗ್ಸೋ ತರ ಯಾವ ಎಡವಟ್ಟು ಮಾಡಬಾರ್ದು ಅನ್ನೋದು ಅರ್ಥ. ಬಟ್ ಮದುವೆ ಆದ್ಮೇಲೆ ಆದ್ರೂ ಹೆಂಡ್ತಿನ ಲವ್ ಮಾಡ್ಬೇಕಲ್ಲ, ಬಟ್ ಅದಕ್ಕೆ ಮುಂಚೆ ಮಾಡಿರ್ಲಿಲ್ಲ ಸಾ ಅಂತ ನೀವು ಹೇಳ್ತಿದ್ದೀರಿ. ಹೌದು ಸರ್, ಹೌದು ಸರ್. ಆಯ್ತು, ಮದುವೆ ಆಯ್ತು.
ಆಮೇಲೆ ಅವರೇ ಬಂದು ಮನೆ ನೋಡ್ಕೊಂಡು ಹೋದ್ರು ಸರ್. ನಮ್ನ ಯಾವತ್ತು ನಾವು ಹೆಣ್ ಕೊಟ್ರಿ ಅಂತ ನಾವು ಹೋಗಿ ಕೇಳಿಲ್ಲ ಸರ್ ಅವ್ರನ್ನ. ಹೆಣ್ಣವರೇ ಬಂದಿದ್ರಾ? ಹೌದು ಸರ್, ನಮ್ ದೂರ ಸಂಬಂಧಿ ಅವರು. ತಗೊಳಪ್ಪ. ಅಂದ್ರೆ ಅವರು ನಿಮ್ಮನ್ನ ನೇರವಾಗಿ ಬಂದು ಮಾಡಿದ ಅಥವಾ ಯಾರು ಮೀಡಿಯೇಟರ್ ಇದ್ರ? ನಮ್ ತಾತ ಅವ್ರ ತಮ್ಮನವರು ಅವ್ರ ಪಕ್ಕದ ಮನೇಲಿ ಇದ್ರು ಸರ್ ಅವರು. ಅಯ್ಯಪ್ಪ. ಆಯ್ತು. ಅವ್ರಿಂದ ಅವ್ರ ಮೂಲಕವಾಗಿಂದ ಈ ತರ ಒಂದ್ ಹುಡುಗ ಇದ್ದಾನೆ, ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಬಂದ್ರು ಸರ್ ಅವ್ರೆ. ಬಂದು ಮನೆ ಎಲ್ಲ ನೋಡ್ಕೊಂಡು ಹೋದ್ರು, ನಮ್ ಸಮಾಧಾನ ಆಯ್ತು ಅಂತ ಹೇಳಿದ್ರು ಸರ್. ಆಮೇಲೆ ನಾವು ಅವ್ರ ಬಗ್ಗೆ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್, ನಮ್ ಕರ್ನಾಟಕ ಆ ಕಡೆ ಅಂದ್ರೆ ಅವ್ರ ಬಗ್ಗೆ ನಮ್ಗೆ ಅವ್ರು ತಮಿಳ್ನಾಡು? ಇಲ್ಲ ಸರ್, ಕರ್ನಾಟಕ ಅವರು, ಹತ್ತಿಬೆಲೆ. ಅವ್ರು ಕರ್ನಾಟಕದವ್ರು. ನಿಮ್ ಮನೆಯವ್ರಿಗೆ ಅಷ್ಟು ಇಷ್ಟ ಇಲ್ಲ? ಇಷ್ಟ ಇರಲಿಲ್ಲ ಸರ್ ಅವರು. ಅಂದ್ರೆ ಕರ್ನಾಟಕದಿಂದ ತರೋದು ಬೇಡ ಅಂತ? ಕರ್ನಾಟಕದಿಂದ ಅಂತಲ್ಲ, ಅವ್ರು ಒಂಥರ ಫ್ಯಾಮಿಲಿ ಒಂಥರ ರೂಡ್ ಸರ್. ಅವರು ನಮ್ ತರ ಇಲ್ಲ ಅವ್ರಿಗ. ಸರ್ ಏನ್ಬಿಟ್ಟು ಆ ಹುಡ್ಗಿನೂ 29 ವರ್ಷ ಆಗಿತ್ತು ಸರ್ ಅವಾಗ. ಅಂದ್ರೆ ಅವ್ರ ಮನೇಲಿ 15 ಜನ ಇದಾರೆ ಸರ್. 15 ಜನಕ್ಕೂ ಯಾರು ನಿಜದಲ್ಲಿ ಅವ್ರಿಗೆ ಇದೇ ಇಲ್ಲ ಸರ್. ಅವ್ರಿಗೆ ಎಲ್ಲ ಪ್ರತಿಯೊಂದು ಸುಳ್ಳು ಹೇಳ್ತಾರೆ ಸರ್ ಅವರು. ಓಹೋ, 15 ಜನ ಇದ್ರ? 15 ಜನ ಇದಾರೆ ಸರ್. ಅವ್ರ ಮಾವ, ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ತಮ್ಮನವರು, ಅವರು ಎಲ್ಲ ಒಂದ್ 15 ಜನ ಇದ್ದಾರೆ ಸರ್. ಅವ್ರ ಫ್ಯಾಮಿಲಿ ಅವ್ರ ಇದ್ದಿತ್ತ ಎಲ್ಲ ಸೇರ್ಕೊಂಡು. ಓಕೆ, ಸುಳ್ಳೇನ್ ಹೇಳಿದ್ರು? ಹೋಗ್ಲಿ. ಅವ್ರಗ ಕ್ಯಾನ್ಸರ್ ಕಾಯಿಲೆ ಐತೆ ಸರ್ ಅವ್ರಿಗೆ. ಯಾರು? ಹುಡುಗಿಗೆ? ಹೌದು ಸರ್. ಅಯ್ಯೋಯ್ಯೋ, ಅಂದ್ರೆ ಮದುವೆ ಮುಂಚೆನೆ ಅದೊಂದು ಕಾಯಿಲೆ ಇತ್ತು, ಅದಕ್ಕೆ ಅವ್ರು ನಿಮ್ಮನ್ನ ಹುಡುಗಂಬಿಟ್ಟಿದ್ದಾರೆ ಅಂತ? ತುಂಬಾ ವರ್ಷಗಳಿಂದನೇ ಅವ್ರ ಇದೆ ಸರ್. ಅವ್ರಿಗೆ ಒಂದ್ ಕಾಯಿಲೆ ಅಲ್ಲ ಸರ್, 2-3 ಕಾಯಿಲೆ ಐತೆ ಅವಳ್ಕ. 2-3 ಕಾಯಿಲೆ ಏನು? ಅವ್ರಿಗೆ ಬಂದ್ಬಿಟ್ಟು ಒಂಥರ ಪಿಡ್ಸ್ ಅಂತಾರಲ್ಲ ಸರ್, ಅದು. ಪಿಡ್ಸು. ಅದಿದೆ ಸರ್. ಅವ್ರು ಬಂದ್ಬಿಟ್ಟು ಆ ದಾಂಪತ್ಯ ಜೀವನಕ್ಕೆ ಅವಳು ಸರಿ ಹೋಗಲ್ಲ ಸರ್ ಅದು. ಓಕೆ, ಮಕ್ಳು ಮರಿ ಆಗಲ್ಲ ಅಂತ? ಹೌದು ಸರ್. ಅಂದ್ರೆ ಈ ಕ್ಯಾನ್ಸರು, ಪಿಡ್ಸು ಮತ್ತೆ ದಾಂಪತ್ಯಕ್ಕೆ ಅಥವಾ ವಂಶ ಮುಂದುವರಿಯೋದಕ್ಕೆ ಆಗ್ಲಿಕ್ಕಿಲ್ಲ ಅಂತ? ಆಗ್ಲಿಕ್ಕಿಲ್ಲ ಅಂತ. ಅದನ್ನ ನಮ್ಗೆ ಗೊತ್ತಾಗಿದ್ದೀರಾ ಮದುವೆ ಮಾಡಿದ್ರು ಸರ್. ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದ್ರಿ ಸರ್. ಹೋಗಿ ಒಂದ್ 3 ತಿಂಗಳು ಬಿಟ್ಕೊಂಡು ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದ್ರಿ. ಅಲ್ವಾ, ನಿಮ್ ತಾತನ್ ತಮ್ಮನಿಗಾದ್ರೂ ಗೊತ್ತಿರ್ಲಿಲ್ವಾ ಮನೆ ಪಕ್ಕದಲ್ಲಿ ಇರೋರ್ಗೆ? ಅವ್ರು ತೀರ್ಕೊಂಡಿದ್ರು ಸರ್. ಅವ್ರು ಹೆಂಡತಿ ಮಾತ್ರ ಇದ್ರು. ಅವರು ನಾವು ವಿಚಾರಿಸ್ತೀವಿ ಸರ್. ಅವ್ರು ಎಲ್ಲ ಏನು ಇಲ್ಲ, ಒಳ್ಳೆ ಮಗು ಅಂತಾನೆ ಹೇಳಿದ್ರು. ಆದ್ರೆ ಇವಾಗ್ಲೂ ಹಂಗೆ ಹೇಳ್ತಾರೆ ಸರ್, ಎಲ್ಲ ಒಳ್ಳೆ ಮಗ ಅಂತ ಹೇಳ್ತಾರೆ ಸರ್ ಅದ್ರ ಬಗ್ಗೆ. ಆದ್ರೆ ಒಳ್ಳೆ ಮಗು ಸರ್, ಒಳ್ಳೆ ಗುಣ ಐತೆ ಸರ್ ಅದ್ರ ಹತ್ರ. ಒಳ್ಳೆ ಗುಣ ಇದೆ? ಒಳ್ಳೆ ಗುಣ ಇದೆ ಸರ್ ಅದ್ರ ಹತ್ರ. ನಾನು ಅದ್ರ ಬಗ್ಗೆ 2 ಮಾತು ಹೇಳಿದ್ರೆ ಸರ್. ಹೆಣ್ಮಕ್ಳು ನಮ್ಮನೇಲಿ ಇರ್ತಾರೆ, ನಮ್ಮನೆ ಹೆಣ್ಮಕ್ಳು ಬೇರೆ, ಬೇರೆಯವ್ರ ಹೆಣ್ಮಕ್ಳು ಅಂತ ನಾವು ತಾತ್ಸಾರ ಮಾಡಕ್ಕಾಗುತ್ತೆ ಸರ್ ಅದನ್ನ? ನಮ್ಮನೇಲಿ ಒಂದ್ ಹೆಣ್ಮಗು ಆತರ ಇದೆ, ನಾವ್ ಆತರ ಹೇಳ್ಕೊಳಕಾಗುತ್ತೆ ಸರ್ ಅದು? ವೆರಿ ಗುಡ್, ವೆರಿ ಗುಡ್. ಏನೋ ಋಣ ಸಂಬಂಧ ಇತ್ತು, ಮದುವೆ ಆಗೈತೆ ಸರ್ ನಮ್ಗೆ. ಬಟ್ ನಿಮಗೆ ಗೊತ್ತಾಗಿದ್ದೆ ಹೆಂಗೆ? ಹೇಳ್ತೀನಿ ಸರ್, ಮುಂಚೆ ಹೇಳ್ತೀನಿ ಸರ್. ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬರ್ಬೇಕಾದ್ರೆ ನಾವೇ ಮದುವೆ ಅವಾಗ ಆಷಾಢ 15-20 ದಿವಸ ಇತ್ತು ಸರ್. ಅವಾಗ ನಾವು ಎಂಗೇಜ್ಮೆಂಟ್ ಮಾಡ್ಕೊಂಡ್ ಹೋಗ್ಬೇಕಾದ್ರೆ ಸರಿ ನಾವೇ ಯಾಕೆ ಎಲ್ಲ ಮದುವೆ ಮಾಡ್ಕೊಂತೀರಿ ಅಂತ ಹೇಳಿದ್ರಿ ಸರ್ ನಾವು. ಆಮೇಲೆ ಅದು ಬಂದು ಟೀಚಿಂಗ್ ಓದೈತೆ ಸರ್. ಅದು B.Ed ಮಾಡೈತೆ. ಪ್ರೈವೇಟ್ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲೇ ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ತೈತೆ. ಒಂದ್ 8,000 9,000 ಸಂಬಳ ಬಿಡ್ತೈತೆ ಸರ್ ಅವಾಗ. ಹುಡುಗಿಗೆ ಎಷ್ಟು ವಯಸ್ಸಾಗ? 27 ಅಂತೇಳಿ ನಮ್ಮ ಹತ್ರ ಹೇಳಿದೆ ಸರ್. 30 ಆಗಿತ್ತು ಸರ್ ಅವಾಗ. ಅವಾಗ ನಿಮಗೆ ಎಷ್ಟು? ನಮ್ಗೆ 31-32 ಆಗಿ ಸರ್ ನನಗೆ. ಓಕೆ, ಅವ್ರಿಗಿಂತ 1-2 ವರ್ಷ ದೊಡ್ಡವ್ರು ನೀವು? ಹೌದು ಸರ್, ಹೌದು ಸರ್. ಆಯ್ತು. ಗುಣ ನಡತೆ ಬೇಕಲ್ಲ ಸರ್, ಬ್ಯಾರೆ ಏನಂತ ಸರ್ ಬೇಕಾಯ್ತು, ರೂಪ ಅಂದ ಚಂದ ಏನ್ ಬೇಕಾಗಿಲ್ಲ ಸರ್ ಅದು. ಹೌದು ಹೌದು. ಆ ಹುಡುಗಿ ನೋಡೋಕೆ ಏನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸರ್ ಅದು. ನಾವ್ ಎಂಗೇಜ್ಮೆಂಟ್ ಮಾಡ್ಬೇಕಾದ್ರೆ ನಾವು ಫೋನ್ ಮಾಡಿ, ನನ್ ಎಂಗೇಜ್ಮೆಂಟ್ ಆಗಿ ಸಾಯಂಕಾಲ ಫೋನ್ ಮಾಡಿದ್ರು ಸರ್ ನನ್ಗೆ. ಅವತ್ತು ಎಂಗೇಜ್ಮೆಂಟ್ ಅಲ್ಲಿ ಕೂರ್ಸ್ಬೇಕಾದ್ರೆ ನಿಂಗೆ ಇಷ್ಟನಾ ಹುಡುಗ ಅಂತ ಕೇಳಿದ್ಕ, ಇಷ್ಟ ಆಯ್ತು ಅಂತ ಹೇಳಿದ್ರು ಸರ್. ಅದ್ ಹೇಳಿದ್ಮೇಲೆ ನಾನು ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡೆ ಸರ್. ನಮ್ ತಾಯಿಯವರು ಕುಲ್ದಾಗಿರೋ ಕೋತಿ ಮರಿ ಆದ್ರೂ ಒಪ್ಕೋಬೇಕಪ್ಪ ಅಂತ ಹೇಳಿ ನನ್ಗೆ ಹೇಳಿದ್ರು. ಏನಂದ್ರು? ಕುಲ್ದಲ್ಲಿ ಇದ್ರೆ ಕೋತಿ ಮರಿ ಅಂದ್ರೆ ನಮ್ ಜಾತಿ, ನಮ್ ಜನ ಅನ್ನೋದು, ನಾವ್ ಸತ್ತೋದ್ರೆ ನಿಂಗೆ ಯಾರು ನೋಡಕ್ಕೆ ಇರೋದಿಲ್ಲ. ಕುಲದಲ್ಲಿ ಕೋತಿ ಮರಿ ಇದ್ರು ಒಪ್ಕೊಳ್ಬೇಕು ಅಂತ? ಒಪ್ಕೋಬೇಕು, ಜಾತಿಯಲ್ಲಿ ಇರ್ಬೇಕು ಅಂತ ಹೇಳಿ ನಮ್ಗೆ ಒಂಥರ ಸಂಸ್ಕಾರ ಬಗ್ಗೆ ಹೇಳಿದ್ರು ಸರ್ ನಮ್ಗೆ. ಸರಿ ಆಯ್ತು ಅನ್ಬಿಟ್ಟು ನಮ್ ತಾಯಿಗೆ ಇದ್ ಮಾಡ್ಬಾರ್ದು ಅಂತ ನಾನು ಮದುವೆ ಮಾಡ್ಕೊಂಡೆ ಸರ್ ಅದನ್ನ. ಅವಾಗ ಎಂಗೇಜ್ಮೆಂಟ್ ಆಗಿ ಸಾಯಂಕಾಲ ನನ್ಗೆ ಫೋನ್ ಮಾಡಿದ್ರು ಸರ್. ಅವರು ಒಂದ್ 6:30-7 ಗಂಟೆಗೆ ಫೋನ್ ಮಾಡಿದ್ರು ನಮ್ಮ ಹೆಸರು. ಅದೇ ದಿನ? ಹೌದು ಸರ್. ನಾ ಇಷ್ಟ ಆಯ್ತಾ ಅಂತ ಕೇಳಿದೆ ಸರ್. ನಿನ್ಗೆ ಹೆಂಗಮ್ಮ ಅಂತ ಕೇಳಿದೆ ಸರ್. ನನ್ಗೂ ಇಷ್ಟನೇ, ಅದಕ್ಕೆ ತಾನೇ ಒಂದಿದ್ದು ಅಂತಂದ್ರು ಸರ್. ಹೆಂಗ್ ಇಷ್ಟ ಆದ್ರೆ ನನ್ಗೆ ಒಂದ್ 15 ಜನ ಬಂದಿದ್ರು, ಯಾರು ಇಷ್ಟನೂ ಕೊಡಿಲ್ಲ, ನೀನ್ ಹೆಂಗ್ ಇಷ್ಟಪಟ್ಟೆ ಅಂತಂದ್ರು. ಋಣ ಸಂಬಂಧ ಇದ್ರೆ ಏನ್ ಮಾಡಕ್ಕಾಗುತ್ತೆ, ಸರಿ ಆಯ್ತು ಬಿಡು, ಯಾವ್ದು ಆಗಿರ್ಲಿ ಬಿಡು ಅಂತ ನಾನು ಸುಮ್ನೆ ಆಗದೆ ಸರ್ ಅದನ್ನ.
ನನ್ ಕಾಲ್ ಹಿಡ್ಕೊಂಡು ಸುಮ್ನೆ ಸರ್ ಇದ್ ಮಾಡ್ಲು ಸರ್, ನನ್ಗೆ ಅಷ್ಟೊಂದು ಇದು ಹೇಳಿದ್ರು ಸರ್, ನಾ ಹಿಂಗಿರೋಣ ಚೆನ್ನಾಗ್ ಬದುಕೋಣ, ನಾವು ಇಷ್ಟ ದಿವಸ ನನ್ ಇಷ್ಟ ಜನ ಗಂಡು ಬಂದಿದ್ರು ನಂಗೆ ಇದ್ ಮಾಡಿದ್ರು, ಇಷ್ಟಪಡ್ಲಿಲ್ಲ ಅಂತ ಹೇಳಿದ್ರು ಸರ್. ಓ ನೈಸ್, ಅದೆಲ್ಲ ಮಾತಾಡ್ಕೊಂಡ್ರಿ? ಅದೆಲ್ಲ ಮಾತಾಡಿ ಹಂಗಂತ ಹೇಳಿದ್ಮೇಲೆ ನಂಗೆ ಅವ್ಳ ರೂಪ ಇಷ್ಟ ಆಗಿಲ್ಲ ಸರ್. ನಂಗೆ ಅವ್ಳು ಹೇಳಿತ್ತು ನಿಜವಾಗಿ ಹೇಳಿದ್ಲಲ್ಲ, ಅದನ್ನ ನಂಗೆ ಇಷ್ಟ ಆಯ್ತು ಸರ್. ಅದು ಅಂದ್ರೆ ಬೇರೇನು ಹೇಳಿಲ್ಲ, ಬಟ್ ಹಿಂಗ್ ಬದುಕೋಣ ಅನ್ನೋ ಒಂದಷ್ಟು ಕನಸುಗಳನ್ನು ವ್ಯಕ್ತಪಡಿಸಿದ್ಲು ಆಕೆ. ಹೌದು ಸರ್. ಸರಿ ಆಯ್ತು ಅಂದ್ಬಿಟ್ಟು ನಿನ್ ಕಾಲು ಇಟ್ಕೊಂತೀನಿ, ಕೈ ಬಿಡ್ಬೇಡ ನನ್ನ ಹಂಗ ಹಿಂಗ ಅಂತ ಹೇಳಿ ಸರ್. ಎಲ್ಲಾರು ಹೇಳಿದ್ರು ನೀನು ಬೇಡ ಅನ್ಬೇಡ, ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬೇಡ ಅಂದವ್ರೆ ಆಲ್ರೆಡಿ. ನನ್ಗೆ ನೀನು ಹಂಗೆ ಮಾಡ್ಬೇಡ ಅಂತ ಹೇಳಿದ್ರು. ಆ ಹುಡುಗಿ ಹಂಗಂದ್ರ? ಹೌದು ಸರ್. ಏನ್ ಅನ್ನಿಸ್ತಾಗ ನಿಮ್ಗೆ? ಸರಿ, ಅಯ್ಯೋ ಇಷ್ಟೊಂದು ಸ್ಟೇಜ್ ಆಗಿದೆ, ಈ ತರ ತಪ್ಪೇನೆ ಮಾಡಿದಿದ್ರೆ ಮುಂಚೆ ಲವ್ ಮಾಡಿದ್ರೆ ಈ ತರ ಇರ್ತಾರಿಲ್ಲ. ಇದು ಕಣ್ಣು ನೋಡಕ್ ಮಾತ್ರ ಚೆನ್ನಾಗಿದ್ರೆ ಏನೋ, ನಮ್ಗೇನ್ ಮನಸ್ತಾನೆ ಬೇಕು, ಮನೆ ಸಂಸಾರ ನೋಡ್ಬೇಕು ಅಂದ್ಬಿಟ್ಟು ನಾವು ಸರಿ ಆಯ್ತು ಅಂತ ಒಪ್ಕೊಂಡೆ ಸರ್. ಆಮೇಲೆ ನಾವೇ ಮದುವೆ ಮಾಡ್ಕೋಬೇಕಂತ ಹೇಳಿದ್ರಿ. ಇಲ್ಲ ನಾವು ಈ ತರ ಓದೈತೆ ನಮ್ಮ ಮಗ, ಅವರು ಸ್ವಲ್ಪ ಚೆನ್ನಾಗಿದ್ದಾರೆ ಸರ್ ಅವರು. ಆಮೇಲೆ ಸರಿ ಮದುವೆ ಮಾಡ್ಕೊಡ್ತೀನಿ ಅಂತ 5 ತಿಂಗಳು ಟೈಮ್ ತಕೊಂಡ್ರು ಸರ್ ಅವರು. ಓಕೆ. ಸರಿ ಮದುವೆ ಟೈಮಲ್ಲಿ ಎಂಗೇಜ್ಮೆಂಟ್ ಅಲ್ಲಿ ಮಾತಾಡಿತ್ತವ್ರು, ನಾವೇ ಮದುವೆ ಮಾಡ್ಕೊಡ್ತೀರಿ, ನೀವೇನ್ ಮದುವೆ ಮಾಡ್ಕೊಳೋದ್ ಬೇಡ, ನಮ್ಗಿರೋದು ಒಬ್ಬ ಹೆಣ್ಮಗ ಅಂತ ಹೇಳಿದೆ ಸರ್ ಅವರು. ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ಕೆ ಇಲ್ಲ ಬೇಡ ನಾವೇ ಮಾಡ್ಕೊಡ್ತೀವಿ, ನಮ್ಗೆ ಒಂದ್ 5-6 ತಿಂಗಳು ಟೈಮ್ ಕೊಡ್ರಿ ಅಂದ್ರೆ ಸರಿ ಆಯ್ತು ಅಂತ ನಾವು ವೇಟ್ ಮಾಡ್ಕೊಂಡಿದ್ರಿ ಸರ್. ಅದು ಸರಿ ಆಯ್ತು, ಆ ಟೈಮ್ ಬಂತು, ಮದುವೆ ಮಾಡಿದ್ರು ಸರ್. ಮದುವೆ ಆಗೋ ಟೈಮ್ ನಲ್ಲಿ ನಾವೆಲ್ಲ ಹಾಕಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ₹1 ಕೂಡ ಮಾಡಿಲ್ಲ ಸರ್. ಮದುವೆ ಯಾವ್ದೋ ಜಮೀನ್ ಐತೆ ಮಾರ್ಬಿಟ್ಟು ನಾವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮದುವೆ ಇನ್ನೊಂದ್ ತಿಂಗಳಿದೆ, ಲಗ್ನ ಪತ್ರಿಕೆ ಎಲ್ಲ ವರ್ಷದ್ಮೇಲೆ ನಾನು ಲಗ್ನ ಪತ್ರಿಕೆ ಇಟ್ಕೊಂಡು ಕೊಡ್ಬೇಕಾದ್ರೆ ಇಲ್ಲ ನಮ್ ಕೈಯಲ್ಲಿ ಆಗೋದಿಲ್ಲ, ನೀನೇ ಹಾಕಿ ಮಾಡ್ಕೋ ಅಂತ ಹೇಳಿದ್ರು ಸರ್. ಮದುವೆನಾ? ಹೌದು ಸರ್. ನಾನೇ ಕೈಯಿಂದ ದುಡ್ಡು ಅವ್ರ ಕೈ ಕೊಟ್ಟು ನಮ್ ಮನೆಗ್ ಗೊತ್ತಿಲ್ದಿರ ಸರಿ ಆಯ್ತು ನೀವು ಮದುವೆ ಮಾಡ್ರಿ, ಆದ್ರೆ ಕೊಡ್ರಿ, ಇಲ್ಲಾಂದ್ರೆ ಇವಾಗ ನಾವ್ ಮಾಡ್ಕೊಂತೀರಿಲ್ಲ ಅಂತ ಹೇಳ್ಬಿಟ್ಟು ನಾನ್ ಸುಮ್ನೆ ಆಗದ ಸರ್. ಜನ ಮುಂದೆ ಒಂದ್ ಮಾತು, ನಾನು ಒಬ್ನೇ ಇದ್ದಾಗ ಒಂಥರ ಮಾತಾಡೋರು ಸರ್ ಅವರು. ಎಷ್ಟು ಕೊಟ್ರಿ ನೀವು? ನಾವು ಸ್ವಲ್ಪ ಒಂದ್ 2 ಲಕ್ಷ ಕೊಟ್ರಿ ಸರ್ ನಾವು. ನಿಮ್ ತಾಯಿಗೆ ಗೊತ್ತಿಲ್ದಂಗೋ ಗೊತ್ತಿದ್ದು? ಗೊತ್ತಿಲ್ದಂಗ ಸರ್. ನಿಮ್ ತಾಯಿಗೂ ಗೊತ್ತಿಲ್ದಂಗ ನೀವು ಕೊಟ್ರಾ? ಹೌದು ಸರ್. ಓಕೆ, ಅಂದ್ರೆ ಅವ್ರ ಜನಗಳ ಲೆಕ್ಕದಲ್ಲಿ ಅವರೇ ಮಾಡ್ಯಾರೆ ಅನ್ನಂಗೆ? ಹೌದು ಸರ್. ಅವ್ರು ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ ಅಂತ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು ಸರ್ ಅವರು. ಅಲ್ಲ, ಅವ್ರ ಮಾತು ತಪ್ಲಿಕ್ಕೆ ಕಾರಣ ಏನು? ಮಾತು ತಪ್ಲಿಕ್ಕೆ ಕಾರಣ ಅದೇ, ಅವ್ರು ಬಂದ್ಬಿಟ್ಟು ಇದು 100 ವರ್ಷ ಬಾಳ ತರ ಅವ್ರ ಕೈಡೇ ಇಲ್ಲ ಸರ್. ಫಸ್ಟೇ ಹೊಟ್ಟೆಲಿ ಇತ್ತು ಗೊತ್ತು ಸರ್ ಅವ್ರಿಗೆ, ಈ ತರ ಪ್ರಾಬ್ಲಮ್ ಆಗಿದೆ, ಇದು ಕಿತ್ತೋಗೈತೆ ಅಂತ ಅವ್ರಿಗೆ ಗೊತ್ತಿತ್ತು ಸರ್ ಅವ್ರಿಗೆ. ಓಹೋ, ಅವ್ರು ಹಿಂಗೆಲ್ಲ ಯೋಚನೆ ಮಾಡ್ಬಿಟ್ಟಿದ್ರು. ಹೌದು ಸರ್. ಬಟ್ ನಿಮಗ್ ಗೊತ್ತಿಲ್ಲ? ಅದೆಲ್ಲ ಗೊತ್ತಿಲ್ಲ ಸರ್. ತುಂಬಾ ನಾಟಕ ಮಾಡ್ಬಿಟ್ರು ಸರ್ ಅವರು. ತುಂಬಾ ಅಂದ್ರೆ ನಮ್ ಶತ್ರುಗಳಿಗೂ ಬೇಡ ಸರ್, ಆ ತರ ತೊಂದ್ರೆ ಮಾಡಿಕ್ಬಿಟ್ಟಾರೆ ಸರ್ ನನಗ. ಆಯ್ತು, ನೀವು ದುಡ್ಡು ಕೊಟ್ರಿ? ದುಡ್ಡು ಕೊಟ್ರಿ, ಮದುವೆ ಆಯ್ತು ಸರ್. ಮದುವೆ ಆದ್ಮೇಲೆ ಫಸ್ಟ್ ದಿವಸ ನಮ್ಮ ಮನೆಗ್ ಬಂದ್ರು ಸರ್. ನಾವ್ ಮನೆಗ್ ಬಂದ್ಮೇಲೆ ಅದೇ ಶಾಸ್ತ್ರ ಮಾಡ್ತಾರೆ, ಅದು ಮನೆ ತುಂಬಿಸ್ಕೊಂತೀರಲ್ಲ ಸರ್. ಅದು ಮನೆ ತುಂಬಿಸ್ಕೊಂಡ್ರೆ ಒಂದ್ 10 ನಿಮಿಷಕ್ಕೆ ಮಳೆ ಬಂತು ಸರ್. ಅದು ಅಂದ್ರೆ ಸೇರ್ ಒದ್ದ ಮೇಲೆ ಒಂದ್ 10 ನಿಮಿಷಕ್ಕೆ ಸರ್ ಸೇರ್ ಒದಿತಾರಲ್ಲ? ಹೌದು ಸರ್. ಹೌದು ಸರ್. ಅದೆಲ್ಲ ಬಂದು ಮನೆ ತುಂಬಿಸ್ಕೊಂಡಿತ್ತು ಆಯ್ತು ಸರ್. ಅಷ್ಟೊತ್ತು ಸಾಯಂತ್ರ ಆಗಿತ್ತು, ಸ್ವಲ್ಪ ಕಣ್ಣು ಬದಲಾಗಿತ್ತು ಸರ್. ಅದು ಏನ್ ಬದಲಾಗಿತ್ತು? ಕತ್ಲಾಗಿತ್ತು ಸರ್. ಒಂದ್ 6:30 ಟೈಮ್ ಆಗಿತ್ತು ಸರ್. ಓಕೆ, ಕತ್ಲಾಗಿತ್ತು. ಮಳೆ ಬಂತು ಸರ್. ಒಂಥರ ಜೋರ್ ಮಳೆನೆ ಬಂತು. ಚಪ್ರ ಹಾಕಿರ್ತಾರ ಸರ್ ಮನೆ ಮುಂದೆ, ಆ ಚಪ್ರ ಹಂಗೆ ಬಿದ್ದೋಯ್ತು ಸರ್. ಅದು ಚಪ್ರ ಹಂಗೆ ಬಿದ್ದೋಯ್ತು ಸರ್. ಆವಾಗೇ ಒಂಥರ ತುಂಬಾನೇ ನೋವಾಗೈತೆ ಸರ್ ನನ್ಕ. ಚಪ್ರ ಬಿದ್ದಿದ್ದಕ್ಕೆ ಆದ್ರೆ ನಿಮ್ಗೇನೇನು ಅಪಶಕನ ಅನ್ಸೋಕ್ ಶುರು ಆಯ್ತು? ಅಪಶಕನ ಅಂತ ಅನ್ನೋದ ಫಸ್ಟ್ ದಿವಸ ನಮ್ಮ ಮನೆಗ್ ಬಂದಾಳೆ. ನಮ್ ತಂದೆ ಇಲ್ಲ, ನಮ್ ತಾಯಿ ಏನಂತಾರೆ ಅನ್ನೋದು ಭಯನೂ ಬಂದ್ ಸರ್ ನನ್ಕ. ನೋಡ್ದಾಗ ಈ ತರ ಫಸ್ಟ್ ದಿವಸ ಬಂದು ಈ ತರ ಆಗೈತಂತ, ಅಪಶಕನ ನೋಡಿತಾರೆ ಅಕ್ಕಪಕ್ಕ ಇರೋ ಜನ ಅಲ್ಲ ಅಂದ್ಬಿಟ್ಟು ನಮ್ಗೆ ಸ್ವಲ್ಪ ನೋವಾಯ್ತು ಸರ್ ನನ್ಕ ಒಳಗಡೆನೆ. ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಬಂದು ಹಂಗೆ ಹೊರಟೋದ್ರಿ ಸರ್ ಅವ್ರ ಮನೆಕ. ಅಂದ್ರೆ ಬಂದು ಇದೆಲ್ಲ ಮುಗಿಸಿ ಮತ್ತೆ ಹೊರಟ್ರು? ಮತ್ತೆ ಹೊರಟ್ಬಿಟ್ರಿ ಸರ್. ಆಮೇಲೆ 3 ದಿವಸ ಆದ್ಮೇಲೆ ಅದೇ ಆ ಕಾರ್ಯಕ್ರಮ ರೆಡಿ ಮಾಡ್ತಾರಲ್ಲ ಸರ್. ಅದು ಆ ಕಾರ್ಯಕ್ರಮ ರೆಡಿ ಮಾಡ್ತಾರೆ ಅಂದಾಗ ಫಸ್ಟ್ ದಿವಸ ಏನಾಗ ಸರ್, ನಾನು ಡೇಟ್ ಆಗ್ಬಿಟ್ಟಿದ್ದೀನಿ, ಆಗೋದಿಲ್ಲ ಅಂದ್ರೆ ಸರ್. ಆಗ ಫಸ್ಟ್ ನೈಟ್ ಬಿಟ್ಟಾಗ ಯಾರಾದಕ್ಕೂ ಆ ತರ ಆಗಿರೋದು. ಒಂದ್ 29 ವರ್ಷ ಹುಡುಗಿ ಸರ್. ಅದು ಬಂದು ಒಂದ್ ಟೀಚರ್ ಕೆಲ್ಸಕೋತೈತೆ, ಅದು ಗೊತ್ತಿಲ್ಲ ಸರ್ ಅದಕ್ಕೆ ಏನಾಯ್ತೈತೆ. ಆ ತರ ಇದ್ದಾಗ ಯಾರಾದ್ರು ಆ ತರ ಬಿಡ್ತಾರೆ ಸರ್ ಅದಕ್ಕ? ಏನಪ್ಪ ಅದು ಡೇಟ್ ಆಗುತ್ತಾರಲ್ಲ ಸರ್ ಅವರು. ನಾನ್ ಕೇಳಕ್ ಬರ್ತಿಲ್ಲ ಸರ್, ನನ್ಗೆ ಬಾಯಿ ಬರ್ತಿಲ್ಲ ಆ ಮಾತು ಹೇಳೋದಕ್ಕೆ. ಆಗ್ಲಪ್ಪ, ಅದು ನಾನ್ ಕೇಳಕ್ ಅದು ಬೇಜಾರಾಗುತ್ತೆ ಸರ್. ಅದು ಅದೇ ನಂಗೆ ಗೊತ್ತಾಗಿಲ್ಲ ಈ ತರ ಆಗ್ಬಿಟ್ಟೈತಿ. ಆ ತರ ಆಗಿದ್ದಾಗ ಯಾರನ್ನು ಆ ತರ ಬಿಡ್ತಾರೆ ಸರ್? ಬಿಡೋದಿಲ್ಲ ತಾನೆ ಸರ್ ಅದು. ಆ ತರ ಹೇಳಿ ಸರ್. ಮಾರನೇ ದಿವಸ ಕೇಳಿದ್ಕು ಹಂಗೆ ಅಪ್ಪ ಹೇಳ್ಕೊಂಡೇ ಇಲ್ಲ ಸರ್ ಅದಕ್ಕ.
ಇವತ್ ನನ್ಕಾಗಲ್ಲ, ಅವತ್ ಹಿಂಗ ಇವತ್ ಹಂಗ, ನನ್ಗೆ ಹುಷಾರಿಲ್ಲ ಹಂಗ ಹಿಂಗ ಅಂತ. ಸರಿ ಅಂದ್ಬಿಟ್ಟು ನಾವ್ ಯಾಕೆ ಕಂಪೇರ್ ಮಾಡೋದು, ನಾನು ಸುಮ್ನೆ ಆಗೋದು ಸರ್ ಅದ್ರಿಗೆ ಸರ್. ಹೇಳಪ್ಪ. ಆಮೇಲೆ ಬಂದ್ರು ಸರ್ 3 ದಿವಸ ಆದ್ಮೇಲೆ ನಮ್ಮ ಮನೆಗ್ ಬಂದ್ರು. ನಮ್ಮ ಮನೇಲಿ ಏನಾಗಿಲ್ಲ ಸರಿ ಅಂತ ವಾಪಸ್ ಹೋಗಿ ಅಲ್ಲೇ ಇದ್ರಿ ಸರ್ ಒಂದ್ ವಾರದ ಮಟ್ಕು. 1 ವಾರ ಆದ್ಮೇಲೆ ನೀನು 50 ಲಕ್ಷ ಕಾಸು ಕೊಡು, ಅವಾಗೇ ನಾನ್ ಬರೋದು ನಿಮ್ ಮನೆಗ. ಅಯ್ಯೋ, 50 ಲಕ್ಷ ಕಾಸು ಕೊಡು, ನಾನ್ ನಿಮ್ ಮನೆಗ್ ಬರಲ್ಲ, ನಿಮ್ ತಾಯಿ ತಂದೆ ನೋಡ್ಬಾರ್ದು ನೀನು. ಅಲ್ಲ ಈಗ ನಾನು ಡೇಟ್ ಆಗಿದ್ದೀನಿ ಅಂತ ಇದೆಲ್ಲ ಹೇಳ್ಬೇಕಾದ್ರೆ ನಿಮ್ಮಲ್ಲಿದ್ರು ಅವ್ರ ಮನೇಲಿದ್ರು? ಅವ್ರ ಮನೇಲಿ ಸರ್, ಅವ್ರ ಮನೇಲಿ. ಓಕೆ, ನೀವು ಅಲ್ಲೇ ಇದ್ರಿ? ಹೌದು ಸರ್, ಹೌದು ಸರ್. ಓಕೆ, ಇದೆಲ್ಲ ನಂಗೆ ಹುಷಾರಿಲ್ಲ ಈ ಥರ ಎಷ್ಟು ದಿನ ಮುಂದೆ ಹಾಕಿದ್ರು ಅವರು? ಅವ್ರು ಹೇಳ್ತಾರೆ ಸರ್ 108 ದಿವಸ 108 ವಾರ ನಾವಿಬ್ರು ಸೇರ್ಬಾರ್ದಂತೆ. ನಮ್ಗೆ ಯಾರೋ ಜ್ಯೋತಿಷ್ರು ಹೇಳವ್ರೆ ಆ ತರ ಹೇಳ್ದು, ಈ ತರ ನಾಟಕ ಮಾಡಿದ್ರು ಸರ್ ಅವ್ರು ಸ್ಟಾರ್ಟಿಂಗ್ ಅಲ್ಲಿ. ಓಹೋ, 108 ದಿನ 108 ವಾರ ಜೊತೆ ಸೇರಂಗಿಲ್ಲ ಅಂತ? 108 ವಾರ ಅಂದ್ರೆ 3 ವರ್ಷ ಆಗುತ್ತೆ ಸರ್. ಗೊತ್ತಾಯ್ತು. ಅಷ್ಟು ದಿವಸ ನಾವ್ ಸೇರ್ಬಾರ್ದು, ನಮ್ಗೆ ಒಳ್ಳೇದಾಗ್ತೈತಂತೆ ಹಂಗ, ನಾನ್ ದಿನ ವ್ರತ ಮಾಡ್ಬೇಕು, ನಾನ್ ಪೂಜೆ ಮಾಡ್ಬೇಕು ಅಂತ ಹೇಳಿ ಶುರು ಮಾಡಿದ್ರು ಸರ್. ಅಲ್ಲಮ್ಮ, ನೀನು ವ್ರತ ಮಾಡೋಳಾದ್ರೆ ಪೂಜೆ ಮಾಡೋಳಾದ್ರೆ ನಿನ್ ಮುಂಚೆನೆ ಹೇಳ್ಬೇಕಲ್ವಾ. ನಮ್ ಕಿವಿಗೆ 32 ವರ್ಷ ಆಗಿದೆ, ನಿನ್ಗೆ 29 ವರ್ಷ ಆಗಿದೆ. ನಾವ್ ಬೇಗ ಸೆಟ್ಲ್ ಆಗ್ಬೇಕು. ನಾವೇನು 25 ವರ್ಷ ಮದುವೆ ಆಗಿದ್ರೆ ಇನ್ನೂ 1 ವರ್ಷ ಕಾಯ್ದಿದ್ರು ಕೂಡ ಏನು ತೊಂದರೆ ಇರ್ತಿರಿಲ್ಲ. ಇವಾಗ ನಮ್ಗಾಗ್ಲೇ 32 ವರ್ಷ ಆಗಿದೆ, ನಿನ್ಗೆ 29 ವರ್ಷ ಆಗೈತೆ. ನೀನ್ ಇವಾಗ ಹಿಂಗ್ ಹೇಳಿದ್ರೆ ಹೆಂಗ? ಮದುವೆಗ್ ಮುಂಚೆನೆ ಹೇಳ್ಬೇಕಾಯ್ತಾನೆ, ಅಷ್ಟ್ ದಿವಸ 5 ತಿಂಗಳು ಗ್ಯಾಪ್ ಇತ್ತಲ್ಲ. ಈ ತರ ಹೇಳಿದ್ರೆ ನಾವೇನೋ ಬೇರೆ ಕಡೆ ನೋಡ್ಕೊಂಡು ಎರೀತಾನೆ ಅಂತ ಹೇಳ್ದೆ. ಅದೆಲ್ಲ ಆಗೋದಿಲ್ಲ, ನೀನ್ 50 ಲಕ್ಷ ಕೊಡು, ನಾನ್ ಬರ್ತೀನಿ, ನಮ್ಮನೆಗ್ ಹೋಗೋಣ ಬಂದಿದ್ಕ. ನೀನ್ 50 ಲಕ್ಷ ಕೊಡು, ನಿನ್ ಮೇಲೆ ನಂಗೆ ನಂಬಿಕೆ ಇಲ್ಲ, ನೀನ್ ಒಬ್ನೇ ಮಗ, ನೀನ್ ನಾನ್ ಸಾಕ್ದಿರ ಬಿಟ್ಟು ಹೋಗ್ಬಿಟ್ರೆ ನಾನ್ ಏನ್ ಮಾಡೋದು? ಏನೇನೋ ವಿಚಿತ್ರ ಮೆನ್ಸಿಲ್ ತರ ಮಾತಾಡ್ತಾರೆ ಸರ್ ಅವ್ರಿಗೆ. ಆತರ ಭಾಷೆ ಮಾತಾಡಕ್ಕೂ ನನ್ಗೆ ಬರ್ತಾ ಇಲ್ಲ ಸರ್. ಆದ್ರೆ ನಂಗೆ ಅಷ್ಟು ಹೊಟ್ಟೆ ಉರಿತೈತೆ ಸರ್ ನನ್ಗೆ ಅವ್ರು ಮಾಡಿರೋದು. ಅಂದ್ರೆ ಆ ಸಮಯದಲ್ಲಿ ನೀವು ಅದೇ ಅವ್ರ ಮನೇಲೇ ಇದ್ರಿ? ಹೌದು ಸರ್, ಹೌದು. ಮದುವೆ ಹೊಸ್ತಲ್ಲ ಸರ್ ಅವಾಗ. ಓಕೆ, ಈ ತರ ಎಲ್ಲ ಮಾತುಗಳು ನಿಮಗೆ ಅಂದ್ರೆ ನಿಮ್ಮ ಮದುವೆ ಮುಂಚೆ ಏನ್ ಫೋನ್ ಮಾತಾಡ್ತಿದ್ರಿ ಅವಾಗೆಲ್ಲ ಇದ್ದ ಮೃದುತನ ಅಥವಾ ಆ ಏನು ಶರಣಾಗತಿಯ ಮನಸ್ಥಿತಿ ಈಗ ಎಲ್ಲ ಉಲ್ಟಾ ಆಗಿದೆ ಈಗ ಇಲ್ಲಿ? ಹೌದು ಸರ್, ಮದುವೆಕ್ ಮುಂಚೆ ಅಷ್ಟು ಚೆನ್ನಾಗಿಲ್ಲ. ನನ್ ಕೈ ಕಾಲೆಲ್ಲ ಇಟ್ಕೊಂಡು ಅಳೋದು ಸರ್. ಅವ್ರ ಅಜ್ಜಿ, ಅವ್ರ ತಾತ, ಅವ್ರ ಅಮ್ಮ, ಅವ್ರ ಅಪ್ಪ ಎಲ್ಲಾದ್ರು ಇಷ್ಟು ಒಳ್ಳೆ ಹುಡುಗನಿದ್ಯಾ ನೀನು, ಇಷ್ಟು 32 ವರ್ಷ ಗಂಟ ಯಾರು ಇರ್ತಾರೆ ಈ ತರ ಎಲ್ಲ ಮಾಡ್ಕೊಂಡಿದ್ರ ಅಂದ್ಬಿಟ್ಟು. ಆದ್ರೆ ಒಳ್ಳೆತನ ಸರ್ ಹೇಳ್ತಾರೆ. ನಮ್ಮೂರಲ್ಲೆಲ್ಲ ಇಳುವರಿ ಮಾಡಿದ್ದಾರೆ ಸರ್, ಅವ್ರು ವಿಚಾರಿಸಿದ್ದಾರೆ. ಒಳ್ಳೆಯವ್ರನ್ನ ಸರ್ ಹೇಳ್ತಾರೆ, ಕೆಟ್ಟವ್ರೆ ಹೇಳ್ತಾರೆ ಸರ್. ಸರಿ ಅಂದ್ಬಿಟ್ಟು ನಂಗೆ 50 ಲಕ್ಷ ಕೊಡು ಅಂತ ಹೇಳ್ತಾರೆ. ನಾವೇನ್ ಸರ್ ಗಿಡ ಹಾಕಿದ್ರೆ ಸರ್ ನಾವ್ ತಗೊಂಡೋಗಿ ಕೊಡೋದಕ್ಕೆ ಹೇಗ್ದಮ್ ಅಂತ. ಅಂದ್ರೆ 50 ಲಕ್ಷ ಕೇಳುವ ಉದ್ದೇಶ ಇಂಥದ್ದೇನೋ ಇದೆ ಅಂತ ಗೊತ್ತಾಗ ನೀನ್ ಬಿಟ್ಟು ಹೋಗ್ಬಿಡ್ತೀಯ ಅಂತಲ್ಲ? ಗೊತ್ತಾವ. ಅದೇ ಇವಾಗ ಅವ್ರ ಪ್ರಾಬ್ಲಮ್ ಆ ತರ ಐತೆ ಅಂದ್ರೆ ನಾವೇನಾದ್ರೂ ರಿಯಾಕ್ಟ್ ಮಾಡ್ತೀರಿ ಅನ್ಬಿಟ್ಟು ಮೊದ್ಲೇ ಇಸ್ಕೊಂಡ್ಬಿಡ್ತ. ಹೌದು ಸರ್, ಅವ್ರ ತಮ್ಮನವ್ರು ಇಬ್ರಿದ್ರು ಸರ್. ಅವ್ರು ಸರಿಯಾದ ಫ್ರಾಡ್ ಸರ್. ಅವ್ರು ಫ್ರಾಡ್ ಅಂದ್ರೆ ಸರಿಯಾದ ಫ್ರಾಡ್ಸ್ ಕಾಲೇಜಿಲೆಲ್ಲ ಮಾಡಿದ್ದಾರೆ ಸರ್. ಅವ್ರು ಅಷ್ಟೊಂದು ಫ್ರಾಡ್ ಸರ್ ಅವರು. ಅದೇಂಗೆ ಹೇಳ್ತೀರಾ ನೀವು? ಅವನೇ ಹೇಳ್ತಾನೆ ಸರ್, ಅವನೇ ಅವ್ರ ತಮ್ಮನೇ ಹೇಳ್ತಾನೆ ಸರ್, ನಾನು ಕೊಲೆ ಮಾಡಿದ್ದೀನಿ ಗೊತ್ತಾ, ಈ ತರ ಇದೆಲ್ಲ ಪ್ರಾಬ್ಲಮ್ ಇನ್ನ ಬರ್ತೈತೆ ಸರ್. ಅದಕ್ಕೆ ಆಮೇಲೆ ಅವ್ನು ಫೋನ್ ಮಾಡಿ ಹೇಳಿದ್ ಸರ್ ನನ್ಕ. ಇವಾಗ ಏನ್ಬಿಟ್ಟು ನಾವು ಅವತ್ತೊಂದ್ ದಿವಸ ಮಳೆ ಬಂದ್ ಸರ್. ಅವಾಗ ಒಂದ್ ಮದುವೆಗೆ ಒಂದು 9-10 ದಿವಸ ಆಗಿತ್ತು ಸರ್ ಅವಾಗ. ಸರಿ ನಮ್ ತಾಯಿ ನೋಡ್ರಿ, ಅವತ್ ಶನಿವಾರ ಹಾಫ್ ಡೇ ಅಲ್ಲ ಸರ್ ಕರ್ನಾಟಕದ ಸ್ಕೂಲು. ಏನಪ್ಪ? ಕರ್ನಾಟಕದಲ್ಲಿ ಸ್ಕೂಲ್ ಹಾಫ್ ಡೇ ಅಲ್ಲ ಶನಿವಾರ. ತಗೊಂಡೋಗಿ ಅಲ್ಲಿ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ಬಿಟ್ಟು ನಮ್ಮೂರು ಅಲ್ಲಿಂದ ಒಂದು 45 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮೂರು. ಅವರು ಟೀಚರ್ ಆಗಿದ್ರಾ? ಟೀಚರ್ ಅಂದ್ರೆ ಪ್ರೈವೇಟ್ ಟೀಚರ್. 9,000 ಸಂಬಳ ಕೊಡೋರು ಸರ್ ಅವ್ರ. ನೀವು ಅವ್ರನ್ನ ಸ್ಕೂಲ್ ತಗ ಬಿಟ್ರಿ? ಸ್ಕೂಲ್ ಹತ್ರ ಬಿಟ್ಬಿಟ್ಟು, ನೋಡಮ್ಮ ಸಾಯಂಕಾಲ ನಿಮ್ ಅಮ್ಮನ ಅಣ್ಣನ ಬರ್ತಾನೆ, ಕರ್ಕೊಂಡು ಹೋಗು, ನೀನ್ ಊರ್ ಕೈಲ ಬಸ್ ಹತ್ತು ಹೋಗು, ಊರ್ಗೆ ಹೋಗ್ಬಿಟ್ಟು ನಮ್ ತಾಯಿನ ನೋಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಸರ್ ನಾನು. ಸರಿ ನೋಡ್ಕೊ ಬರ್ಬೇಕಾದ್ರೆ ಅವತ್ತು ಬಂದು ನಾನು ಆಲ್ಟ್ ಇರಲಿಲ್ಲ ಸರ್. ಬಂದು ನಮ್ ತಾಯಿಯವ್ರು ನೋಡ್ಕೊಂಡು ಏನೋ ತರಕಾರಿ ಕೊಟ್ಟಿದ್ರು ಸರ್. ತರಕಾರಿ ತಗೊಂಡು ನಾನು ಹೊರಟ್ಬಿಟ್ಟೆ ಸರ್. ನೈಟ್ ಇಲ್ಲಿ ಮಳೆ ಹಿಡ್ಕೊಬಿಟ್ಟು ಸರ್, 6 ಗಂಟೆಯಿಂದ 9 ಗಂಟೆ ನೋಡಿ ಸರ್ ಮಳೆ ಹಿಡ್ಕೊಬಿಟ್ಟು ಸರ್. ಇಲ್ಲಿ ಹೋಗಕ್ ಆಗಿಲ್ಲ. ಇಲ್ಲಿ ಒಂದು ನಾವು ಬರೋ ಗಾಡಿ ಕೈ ಒಂದು ಕತ್ನುದ್ದ ನೀರ್ ಬರ್ತೈತಿ ಸರ್, ನಡುನುದ್ದ ನೀರ್ ಬರ್ತೈತಿ ಸರ್ ಆ ಟೈಮಾಗ. ಅದ್ರಲ್ಲಿ ಇಳ್ದಿ ಗಾಡಿ ಹಚ್ಕೊಂಡು ಯಾವ್ದಕ್ ಬಿದ್ದಿ ಎದ್ದಿ ಹೋದೆ ಸರ್. ನೈಟ್ 10:30 ಆಗಿ ಸರ್ ಮನೆಗೆ ಹೋಗ್ತಲ್ಕ. ನಿಮ್ ಮನೆಗೂ ಹುಡುಗಿರ್ ಮನೆಗೂ? ಅವ್ರ ಮನೆಗೆ ಹೋಗ್ತದೆ ಸರ್. ಬೆಳಗ್ಗೆ ಅಲ್ಲಿ ಬಿಟ್ಟು ಬಂದಿದ್ನಲ್ಲ ಸರ್ ಸ್ಕೂಲ್ ಹತ್ರ. ಸಾಯಂಕಾಲ ಅವ್ರು ಬಂದಿದ್ರು, ಮನೆಗ್ ಬಂದಿದ್ರು. ನಾನು ಇಲ್ಲಿ ನಮ್ಮ ತಾಯಿಯವ್ರ ಮನೆಗ್ ಬಂದು ವಾಪಸ್ ಹೋದೆ ಸರ್ ಅವ್ರ ಮನೆಗೆ. 10:30 11 ಗಂಟೆ ಆಗಿ ಸರ್. ಚೆನ್ನಾಗಿ ಮಳೆ ಬಂದು ನೆಂದೋಗ್ಬಿಟ್ಟು ಸರ್ ನನ್ಗ. ಮಳೆ ಬಂದು ನೆಂದೋಗ್ಬಿಟ್ರೆ ನಾನು ಗಾಡಿ ನಿಲ್ಸೋ ಗೇಟ್ ತೆಗಿಬೇಕಾಯ್ತು ಸರ್. ಗೇಟು ತೆಗ್ದಿಲ್ಲ ಸರ್. ಒಂದು ಹೊಸಲ್ಲಿ ಮದುವೆ ಆಗಿದ್ದೀರಿ, ಗಂಡ ಬರ್ತಾ ಇದ್ದೇನೆ, ತಳ ಒಂದು ಗೇಟ್ ಸೌಂಡ್, ಅದು ಗೇಟ್ ತೆಗಿಬೇಕು, ಗಾಡಿ ಸೌಂಡ್.
ನೆನ್ಕೊ ಬಂದಿದ್ದಾನೆ, ಅವ್ನ್ ಟವಲ್ ಕೊಡ್ಬೇಕು, ಊಟ ಇಕ್ಬೇಕು, ಮನೇಲಿ ಹೆಂಗ್ ಚೆನ್ನಾಗವ್ರೆ ನಿಮ್ಮ ಅಮ್ಮ ಅಂತ ಏನಾದ್ರು ಕೇಳಿ ಇಲ್ಲ ಅವ್ರಿಗೆ ಮಾಡ್ಬೇಕಾನೆ ಸರ್. ಏನು ಮಾಡಿ ಸರ್, ಕಾಲ್ ಮೇಲೆ ಕಾಲ್ ಹಾಕೊಂಡ್ ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡ್ತಾರೆ. ಅವ್ರ ಮನೆಗೆ 15 ಜನ ಅವ್ರೆ ಸರ್, 15 ಜನ ಟಿವಿ ನೋಡ್ತಾರೆ. ಏನು ರೆಸ್ಪಾನ್ಸೇ ಮಾಡಿಲ್ಲ ಸರ್. ಹೊಸ ಮದ್ವೆ ಗಂಡು ಊರ್ಗ್ ಹೋಗಿ ಬಂದಿದ್ದಾನೆ, ಏನೋ ಕಷ್ಟ ಸುಖ ಕೇಳೋಣ ಒಬ್ರಿಗೂ ಪರಿಜ್ಞಾನ ಇಲ್ಲ ಸರ್. ಅವ್ರಿಗೆ ಯಾರು ಎದ್ದೇಳಲೇ ಇಲ್ಲ, ಯಾರು ಎದ್ದೇಳ ಸರ್. ಒಂಥರ ಕೇರ್ಲೆಸ್, ಒಂಥರ ಅದಕ್ ಮುಂಚೆ ಚೆನ್ನಾಗಿದ್ರು. ಯಾವ್ದೇ ಒಂದ್ ಕಾರಣ ಕೊಟ್ಟು ಇವ್ನ ಏನೋ ಒಂದ್ ಮಾಡಿ ಬಿಡಿಸ್ಕೋಬೇಕು. ಅವ್ರ ಮೇಲೆ ತಪ್ಪು ಬರ್ಬಾರ್ದು ಸರ್, ನಮ್ ಮೇಲೆ ತಪ್ಪು ಬರ್ಬೇಕು. ಆ ತರ ಇವ್ರು ಎಲ್ಲಾ ಮಾತಾಡ್ಕೊಂಡು ಈ ತರ ಮಾಡಕ್ ಶುರು ಮಾಡಿದೆ ಸರ್. ನನ್ಗೆ ಸರಿ ಅನ್ಬಿಟ್ಟು ನಾನು ಆಯ್ತು ಅಂತ ಹೋಗಿ ಮನೇಲಿ ಮಲ್ಕೊಂಡಿದ್ದೆ ಸರ್, ರೂಮಲ್ಲಿ ಮಲ್ಕೊಂಡಿದ್ದೆ. ಸರಿ 8 ಗಂಟೆ ಸಮಾಚಾರ, ನಾವ್ ಹಾಲಲ್ಲಿ ಮಾತಾಡಕ್ಕಾಗುತ್ತೆ ಸರ್ ಎಲ್ಲಾರ ಮುಂದೆ. ಸರಿ ಅನ್ಬಿಟ್ಟು ರೂಮಲ್ಲಿ ಆದ್ರೆ ನಮ್ ಇಬ್ರಿಗೂ ದಾಂಪತ್ಯ ಜೀವ ಸಂಬಂಧ ಇರಿಲ್ಲ ಸರ್. ಅವಾಗೂ ಸುಮ್ನೆ ನೆಪಕ್ ಮಾತ್ರ ಇದ್ರಿ ಸರ್. ನಾವ್ ಗೋಡೆಕ್ ಮಾತ್ರ ಗೊತ್ತು ಸರ್ ನಾವ್ ಹೆಂಗಿದ್ದೀರಿ ಅನ್ಬಿಟ್ಟು. ಸುಮ್ನೆ ಜೊತೆಲಿ ಬಂದ್ ಮಲ್ಕೊಂಡು ಅಷ್ಟೇ ಸರ್. ನಾವ್ ಓಪನ್ ಆಗಿ ಹೇಳ್ತೀನಿ ಸರ್, ನನ್ಗೆ ಅದು ಹೇಳಕ್ಕೂ ತುಂಬಾ ದುಃಖ ಆಗ್ತೈತೆ. ಅದ್ ತಡ್ಕೊಂಡು ಹೇಳ್ತಾ ಇದ್ದೀನಿ ಸರ್ ನಾನು. ಆಮೇಲೆ ಬಂದೇಳ ಸರ್, ಒಂದ್ 12:30 1 ಗಂಟೆಗೆ ಬಂದು ಸರ್. ರೂಮ್ ಡೋರ್ ಓಪನ್ ಗಡಾರಟ್ಟು ತಟ್ಟಿದ್ರು ಸರ್. ಬಂದ್ಬಿಟ್ಟು ಯಾವ್ದೋ ನಮ್ಗೆ ಗೊತ್ತಿರೋ ಜನ ನಾಯಿನ ಟ್ರೀಟ್ ಮಾಡ್ತೀವಿ ನೋಡಿ, ನಾಯಿನ ಕೂಡ ಆತರ ಟ್ರೀಟ್ ಮಾಡಲ್ಲ ನಾವು. ನಾಯಿ ಅಂದ್ರೆ ರೂಮ್ ಶಾನೆ ವಿಶ್ವಾಸ ಪ್ರೀತಿವಾದ ನಾಯಿ. ಹೌದು ಸರ್. ಆ ತರ ಟ್ರೀಟ್ ಮಾಡಿ ನೀನ್ ಊಟ ತಿನ್ನಲ್ಲ ಅಂತ ಒಂಥರ ಕೇರ್ಲೆಸ್. ಇಲ್ಲಮ್ಮ ನಾ ಮನೇಲಿ ಊಟ ಮಾಡ್ಬಂದೆ, ನೀನ್ ಮಾಡ್ದೆ ಅಂದ್ರು. ಸರಿ ಆಯ್ತು ಮಲ್ಕೊಂಡ್ ಹೋಗಿ ಅವ್ರ ಅಜ್ಜಿ ಅವ್ರ ತಾತನ ಪಕ್ಕದಲ್ಲಿ ಹೋಗಿ ಮಲ್ಕೊಂಡ್ಲು ಸರ್. ಸರಿ ಅನ್ಬಿಟ್ಟು ನೈಟ್ ಎಲ್ಲ ನಾನ್ ಸುಮ್ನೆ ಇದೆ. ಬೆಳಗ್ಗೆ ಎದ್ದೆ ಸರ್. ಬೆಳಗ್ಗೆ ಎದ್ಬಿಟ್ಟು ಸ್ಕೂಲ್ ಡ್ರಾಪ್ ಮಾಡ್ಬೇಕಾದ್ರೆ ಅಲ್ಲಿಂದ ಒಂದ್ 2 ಕಿಲೋಮೀಟರ್ ಆಗುತ್ತೆ ಸರ್ ಅವ್ರ ಮನೆಗೂ ಸ್ಕೂಲ್ಗೆ. ನೀನ್ ಮಾಡಿ ಸರ್ ಆಯ್ತಾ ಅಂತ ಕೇಳ್ದೆ ಸರ್. ಏನ್ ಮಾಡಿದೆ ನಾನು ಅಂದ. ಅಲ್ಲ ನೀವು ಅಜ್ಜಿ ತಾತನ ಪಕ್ಕದಲ್ಲಿ ಮಲ್ಕೊಳಕ ನಾವು ಲಕ್ಷಾಂತರ ರೂಪಾಯಿ ಸಿಲು ಮಾಡಿ ಮದುವೆ ಮಾಡ್ಕೊಂಡಿರೋದು. ಈ ತರ ಮಾಡ್ಬೇಕಂತ ನೀವ್ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ದೆ, ನಾನೇ ಸಿಗ್ಬೇಕಾಯ್ತಾ ನಿಮ್ಗೆ ಈ ತರ ಮಾಡಕ? ನಾನ್ ಏನಾದ್ರು ತಪ್ಪು ಮಾಡಿದ್ರೆ 4 ಜನ ಕೇಳ್ಬೇಕು ತಾನೆ ನೀನು. ನಮ್ ತಾಯಿ ನೋಡಕ್ ಹೋಗಿ ನಿನ್ ತಾಯಿ ನೋಡಕ್ ಏನ್ ಹೋದಿ ನೀನಂತ ನಿಮ್ ಅಜ್ಜಿ ಕೇಳ್ತಾರಲ್ಲ, ಸರಿ ಆಯ್ತಾ? ನಿಮ್ ಅಜ್ಜಿ ಹಂಗಾದ್ರೆ ನಿಮ್ ಅಜ್ಜಿ 2 ಗಂಡ್ ಮಕ್ಳು ಇದಾರಲ್ಲ, ನಿಮ್ ಅಜ್ಜಿ ಹಂಗೆ ಕೇಳ್ತಾರ ನಿಮ್ಮ ಸೊಸೆಗಳನ್ನ? ಮದುವೆ ಮಾಡ್ಬಿಟ್ಟು ಗಂಡ ಹತ್ರ ಕಳಿಸ್ತೀರ, ಪಕ್ಕದಲ್ಲಿ ಮಲ್ಸ್ಕೊಂತಾರೆ, ಸುಮ್ನೆ ಹೇಳ್ತಾರ ಅವ್ರು ಅಂತ ನಾನ್ ಕೇಳಕ್ಕಿಲ್ಲ. ನಿಮ್ ಗಂಡ್ ಮಕ್ಳಿಗೆ ಹಂಗ್ ಮಾಡಿದ್ರಿ ಅಂತ ಚೆನ್ನಾಗಿರೋದು, ದಾರಿಗ್ ಬರೋದು. ನಾನ್ ಹೇಳ್ತಾ ಅಷ್ಟೇ ತಾನೆ, ನಿನ್ 50 ಲಕ್ಷ ಕೊಟ್ಬಿಡು, ಯಾರು ನಾವು ನಮ್ಮೂರ್ಗೆ ಹೋಗಿ ಬದುಕನ ಅಂತ. ನೋಡಮ್ಮ, ನಾವೇನು ದೊಡ್ಡ ಶ್ರೀಮಂತರೇನಲ್ಲ, ನಿನ್ಗೂ ಗೊತ್ತು ತಾನೆ. ಮದುವೆ ಮಾಡಕ್ಕೂ ದುಡ್ಡು ಕೊಟ್ಟಿನ್ ತಾನೆ, ನಿನ್ಗೂ ಗೊತ್ತು ತಾನೆ. ಮದುವೆಗೂ ದುಡ್ಡು ಕೊಟ್ಟಾಗ ಮಾತ್ರ ನಾವು ಅದೇ ಏನ್ ಹೇಳ್ತಾರೆ ಸರ್, ತುಂಬಾ ಉಬ್ಬಿಸ್ಬಿಟ್ರೆ ಸರ್ ಅವರು. ತುಂಬಾ ಹೊಗಳಿಕೆ ಮಾತಾಡಿ ನಿಮ್ಗೆ. ಹೌದು ಸರ್, ಎಷ್ಟು ಒಳ್ಳೆನು ಹಂಗ ಸರ್. ನಮ್ ಮದುವೆ ಮಾಡ್ಕೊಳಕ ನನ್ನ ಹೆಂಡತಿ ಕೊಡೋದು ನಾನು ಇನ್ನೊಬ್ರ ಹತ್ರ ಹೇಳಿ ಕೊಡ್ಬೇಕಾ ಸರ್ ಅದನ್ನ? ಏನಿಲ್ಲ ಸರ್. ಇವಾಗ ನಮ್ಮ ಮನೇಲಿ ಒಂದ್ ಹೆಣ್ಮಗ ಇದ್ರೆ ನಾವು ಕೈನೇ ದುಡ್ಡು ಹಾಕಿ ಮದುವೆ ಮಾಡಲ್ಲ ಸರ್ ಅದಕ್ಕೆ. ಮತ್ತೆ ಅದ್ರ ಜೊತೆಗೆ ಇವ್ರು ಹೊಗಳಿಕೆ ಆ ಸಮಯದಲ್ಲಿ ಸ್ವಲ್ಪ ಮೈ ಮರ್ತಿದ್. ಹೌದು ಹೌದು ಸರ್. ತಾಯಿಗೆ ಹೇಳ್ದಂಗೆ. ಹೌದು ಸರ್. ಅವ್ರು ಬಂದು ಉದ್ದೇಶ ಬಂದು ಯಾಮರ್ಸ್ಬೇಕು, ಇವ್ನ ಇದ್ ಮಾಡ್ಬೇಕು, ಇವ್ನ ಓಡಿಸ್ಬೇಕು ಅನ್ನೋತಾರ ಅವ್ರ ಮೆಂಟಾಲಿಟಿ ಸರ್ ಅವ್ರ. ಅದು ಹೌದು, ಅವ್ರ ಉದ್ದೇಶ ಇದ್ದಿದ್ದು ಹೌದು. ಬಟ್ ನಿಮ್ಗೆ ಅರ್ಥ ಆಗದೆ 1-2 ಒಳ್ಳೆ ಮಾತುಗಳಿಗೆ ಒಂಚೂರು ನೀವು ಮೈ ಮರ್ತು ಬಿಟ್ರಿ. ಹೌದು ಸರ್. ಇವಾಗ ಯಾರಾದ್ರೂ ಹೊಸದಾಗಿ ಮದುವೆ ಮಾಡಿ ಒಂದು ಎಣ್ಣೆತ್ತಿರೋರು 8 ಗಂಟೆಗೆ ಜಗಳ ಬಂದು ಇಬ್ರಿಗೂ ಸರಿಯಾಗಿ ಏನೋ ಒಂದು ಬುದ್ಧಿವಾದ ಹೇಳಿ ಒಂದ್ಗೂಡ್ ತಾನೆ ಸರ್ ನೋಡ್ತಾರೆ. ಆಯ್ತು ಸರ್. ಸರ್ ಹೇಳಿ ಮುಂದೆ ಹೇಳಿ. ಅವ್ರ ಅಜ್ಜಿ ತಾತ ಬಂದ್ಬಿಟ್ಟು ಹಿಂಗೆಲ್ಲ ಇದ್ರೆ ನಿಮ್ಮೂರ್ಗೆ ಹೋಗ್ಬಿಡು, ನಮ್ಮ ಮಗುನ್ ನಾವ್ ಕಳ್ಸೋದಿಲ್ಲ ಅಂದ್ರು ಸರ್ ಅವ್ರು. ಸರಿ ಅನ್ಬಿಟ್ಟು ನಮ್ಮ ಅಮ್ಮನ್ ಫೋನ್ ಮಾಡಿ ಕೇಳ್ದೆ ಸರ್, ನೋಡಮ್ಮ ಈ ತರ ಮಾಡ್ತಾವ್ರೆ, ಏನ್ ಸಮಾಚಾರ ಅಂತ ಕೇಳ್ದೆ ಸರ್ ನಮ್ಮ ಅಮ್ಮನ್ಗೆ. ನಮ್ಮ ಇಟ್ಕೊಂಡು ಇಲ್ಲ ಕೊಡ್ಕ ನೀನ್ ಬಂದ್ಬಿಡು ಊರ್ಗೆ, ಅವ್ರು ಬರ್ಲಿ ಆಮೇಲೆ ಮಾತಾಡೋಣ. ನಾವ್ ಮದುವೆ ಮಾಡ್ಕೊಂಡು ಇನ್ನ 15 ನಿಮಿಷ ಕೂಡ ಆಗಿಲ್ಲ, ಈ ತರ ಮಾಡಿದ್ರೆ ಅವ್ರು ಸರಿನ ಅವ್ರು. ಮದುವೆ ಮಾಡ್ಕೊಂಡು ಒಬ್ನೇ ಮಗನಂತ ನಮ್ ಮದುವೆ ಮಾಡಿ ನಾವೇ ಸೇಲ್ವ ಅಷ್ಟೊತ್ ನಾವ್ ಅಮ್ಮನ್ ಗೊತ್ತಾಗಿತ್ತು ಸರ್, ನಾನ್ ದುಡ್ಡು ಕೊಟ್ಟಿದ್ದಿತ್ತು. ಸರಿ ಆಯ್ತು, ಇಷ್ಟೆಲ್ಲ ಕೊಟ್ಟಿದ್ದಾನೆ. ಅವಾಗ ನಾವ್ ಅಮ್ಮ ಏನ್ ಕೋಪ ಮಾಡ್ಕೊಂಡಿದ್ದೆ ಸರ್ ಅವ್ರು. ಸರಿ ಆಯ್ತು ಬಿಡು, ಕೊಟ್ಟಿದ್ದೀರಾ, ಯಾವ್ದು ನಾವ್ ಕಂಡೋರ್ಕ ಏನ್ ಮಾಡಿಲ್ವಲ್ಲ, ನಾವೇ ತಾನೇ ಮಾಡ್ಕೊಂಡ್ರಿ. ನಮ್ ಮದ್ವೆಕ್ 4,000 ಜನ ಬಂದಿರಿ ಸರ್ ನನ್ ಮದ್ವೆಕ. ಸಖತ್ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಂಡ್ರಿ ಸರ್ ನಾವು. ಮದುವೆ ಮಾಡ್ಕೊಂಡಾಗಲ್ಲ ನಾ ಹುಡುಗಿ ಚೆನ್ನಾಗಿಲ್ಲ, ನಮ್ಮೂರೆಲ್ಲ ಬೇಡ ಅಂತ ಹೇಳಿದೆ ಸರ್. ಎಂಗೇಜ್ಮೆಂಟ್ ಆದಾಗ್ಲೂ ಬೇಡ ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳಿ ಸರ್. ಆದ್ರೂ ಕೂಡ ನಾವು ಒಪ್ಪುತ್ತಾಯ್ತು. ಇನ್ ಪಾಲಿಗೆ ಬಂದಿದ್ ಪಂಚಾಮೃತ ಅನ್ಬಿಟ್ಟು ನಾವು ಯಾವ್ದೋ ಒಂದು ದಾರಿಗೆ ಹೋಗ್ಬೇಕು ತಾನೆ ಸರ್. ಅದ್ ಮದುವೆ ಆದ್ಮೇಲೆ ನಾವು ಅದು ಇದಿಲ್ಲ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ಅದನ್ನೇನು ಮಾಡ್ಬೋತಾನೆ ಸರ್ ಅದನ್ನ. ಹೌದು ಹೌದು ಹೌದು. ಆಯ್ಕೆ ಮಾಡೋಕ್ಕಿಂತ ಮುಂಚೆ ಬೇಕಾದ್ರೆ ಬೇಡ ಅನ್ಬೋದು. ಆಯ್ಕೆ ಮಾಡಿದ್ಮೇಲೆ ನಾವು ಬೇಡ ಅನ್ನಕ್ಕಾಗುತ್ತೆ ಸರ್. ಎಂಗೇಜ್ಮೆಂಟ್ ಆದ್ಮೇಲೆ ಅದನ್ನ ಒಂದ್ ಹೆಣ್ಮಗುಕ್ ಮಾಡೋ ದ್ರೋಹ ಅಲ್ಲ ಸರ್ ಅದು. ಇವ ನಮ್ಗ ಗಂಡ್ಮಕ್ಳಿಗೆ ಯಾವ ತರ ಇದಿರ್ತದೋ ಮದುವೆ ಆದ್ಮೇಲೆ ಕನ್ಸು, ಅವಕ್ಕೂ ಹೆಣ್ಮಕ್ಳಿಗೆ ಇರ್ತೇನೆ ಸರ್ ಅವ್ಕ. ಹೌದು.
ಒಂದ್ ಹೆಣ್ಮಗು ಅಂದ್ರೆ ನನ್ಗೆ ತುಂಬಾ ಇಷ್ಟ ಸರ್. ನಮ್ ತಾಯಿ ಅಂದ್ರೆ ನಂಗೆ ಫುಲ್ ಇಷ್ಟ ಸರ್. ಆದ್ರೆ ನಮ್ ತಾಯಿನ ಚೆಪ್ಪಿ ತಗೊಂಡ್ ಬರ್ದಿದ್ದಾರೆ ಸರ್ ಅವರು. ಯಾರು? ಅದೇ ಇವಾಗ ನಮ್ ಹೆಂಗ್ಸ್ರು ಸರ್, ಅವ್ರ ಫ್ಯಾಮಿಲಿ ಅವರೆಲ್ಲ ಸರ್ ಅವರು. ಸರಿ ಅಂದ್ಬಿಟ್ಟು ನಮ್ಮೂರ್ಗ್ ಬಂದ್ಬಿಟ್ಟೆ ಸರ್. ನಾನು ಅಮ್ಮ ಫೋನ್ ಮಾಡಿ ಕೇಳಿದ್ಕ ನಾನು ಊರ್ ಬಾ ಅಂತ ಹೇಳಿದ್ರು ನಾ ಊರ್ಗ್ ಬಂದ್ಬಿಟ್ಟೆ ಸರ್ ನಾನು. ಆಮೇಲೆ 15 ದಿವಸ ಆಯ್ತು ಸರ್, ನಾನ್ ಫೋನ್ ಮಾಡಿ ಮಾಡಿದೆ ಸರ್, ಫೋನೇ ತೆಗಿತಲ್ಲ ಸರ್ ಯಾರನ್ನ ಅವರು. ಎಲ್ಲ ಬ್ಲಾಕ್ ಲಿಸ್ಟ್ ಹಾಕಿ ಇಕ್ಬಿಟ್ಟು ಸರಿ ಅಂದ್ಬಿಟ್ಟು ಇನ್ನೊಂದ್ ನಂಬರ್ ಫೋನ್ ಮಾಡಿ ಕೇಳಿದ್ಕ ನೀನು ಏನ್ ಹೇಳಿದ್ರು ಅಂದ್ರೆ ನಮ್ ಹೆಂಗ್ಸ್ರು ಸರ್, ಮದ್ವೆಗ್ ಮುಂಚೆ ನಿಂತಿದ್ರಲ್ಲ ಅವ್ರನ್ನೆಲ್ಲ ಕರ್ಕ ಬಂದ್ರೆ ನಾನ್ ಬರ್ತೀನಿ ಅಂತ ಹೇಳಿದ್ರು ಸರ್. ಮದ್ವೆಗೆ ಮುಂಚೆ ನಿಂತಿರ್ತಾರಲ್ಲ ಮುಂದಾಳಕ್ಕೆ, ಅವ್ರನ್ನೆಲ್ಲ ಕರ್ಕ ಬಂದ್ರೆ ನಾನ್ ಬರ್ತೀನಿ, ಇಲ್ಲಾಂದ್ರೆ ನಾನ್ ಬರಲ್ಲ ಅಂತಂದ್ರು ಸರ್. ಸರಿ ಅನ್ಬಿಟ್ಟು ಇನ್ ಊರಲ್ಲೆಲ್ಲ ಮರ್ಯಾದೆ ಹೋಗ್ತದೆ ತಾಳೆ ಅನ್ಬಿಟ್ಟು ನಾನು ಹೋಗಿ ಅವ್ನ ಕೈ ಕಾಲು ಹಿಡ್ದು ಕರ್ಕೊಂಡ್ ಹೋದೆ ಸರ್. ನಾನು ಕರ್ಕೊಂಡ್ ಹೋದ್ರೆ ಇವಾಗ ಗಂಡ ಬಂದಿದ್ದಾನೆ ತಾಳಪ್ಪ ನಾವ್ ಹೋಗ್ಬೇಕು ಅನ್ನೋದು ಇದಿರ್ಬೇಕು ತಾನೆ ಸರ್. ಒಂದ್ ಯಾವ್ದೇ ಒಂದ್ ಹೆಣ್ಮಗುಕ ಮನೆ ರೂಮ್ ಅಲ್ಲಿ ಹೋಗ್ಬಿಟ್ಟು ಡೋರ್ ಹಾಕೊಂಡು ಟಿವಿ ಹೊಡೆದಾಕೋದು, ಶೋಕೇಶ್ ಹೊಡೆದಾಕೋದು, ಒಂಥರ ದೆವ್ವ ಬಂದ್ರೆ ಅದೇ ದೆವ್ವ ಮೆಟ್ಕೊಂಡ್ರೆ ಬಡ್ಕೊಂತಾರಲ್ಲ ಆ ತರ ಬಡ್ಕೊಂತಾರಲ್ಲ ಸರ್. ಏನ್ ಒಂಥರ ನಂಗೆ ಅದ್ ಏನಾಯ್ತು ಅಂತ ನಂಗೆ ಅರ್ಥನೇ ಆಗಿಲ್ಲ ಸರ್. ಅವ್ಳಿಗೆ ಬಂದು ಇಲ್ಲಿ ಬರ್ಬೋದು, ಅದು ಅವ್ಳ ಮೈಂಡ್ ಅಲ್ಲಿ ಇರೋದು. ಅದನ್ನ ಹೇಳಿದೀರಾ ನಾನ್ ಹೊಡಿತೇನೆ ನಾನ್ ಬಡಿತೇನೆ ಬಾಯಿಗೆ ಬಟ್ಟೆ ತುರ್ಕುಟ್ ಹೊಡೆದ್ಬಿಟ್ಟ ಏನೇನೋ ಹೇಳ್ತಾಳೆ ಸರ್. ಅಸಹ್ಯವಾಗ ನಾನ್ ಕೇಳಕ್ಕೆ ನನ್ಗೆ ತುಂಬಾ ಬೇಜಾರತ್ತೆ ಸರ್. ನಿಮ್ಮ ಹತ್ರ ಏನು ಮುಚ್ಚಿಕ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಾನು ತುಂಬಾ ದುಃಖದಿಂದ ಹೇಳ್ತಾ ಇದ್ದೀನಿ ಸರ್. ನಾನು ಏನೇನು ಅವ್ಳ ಬಾಯಿಗೆ ಬಂದಿತ್ತಲ್ಲ ಹೇಳ್ತಾಳೆ ಸರ್. ನಂಗೆ ಬಾಯಿಗೆ ಬಟ್ಟೆ ತುಂಬಿ ಹೊಡೆದ್ಬಿಟ್ಟ, ನಂಗೆ ಸಿಕ್ಸ್ ಟಾರ್ಚರ್ ಹೋಗ್ಬಿಟ್ಟ, ಏನೇನು ಅವ್ಳಿಗೆ ಏನೇನು ಇಷ್ಟಪಡ್ತಾಯ್ತು ಯಾವ ಹೆಣ್ಮಗು ಹೇಳ್ಬೋದು ಸರ್. ಗಂಡಿನ ಬಗ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕು ಸರ್. ಯಾರೇ ಒಂದ್ ಹೆಣ್ಮಗಾಗ್ಲಿ ಗಂಡ್ ಮಗಾಗ್ಲಿ ಅವ್ರ ಮುನ್ಸ್ಕ್ ನೋವು ಮಾಡಿ ಅವ್ರು ಎತ್ತೋರ್ಗೆ ಎಷ್ಟು ನೋವು ಮಾಡಿ ನಮ್ ತಾಯಿ ಎಷ್ಟು ಕಷ್ಟಪಟ್ಟು ನಮ್ನ ಸಾಕಿರ್ತಾರೆ ಸರ್. ಅವ್ರನ್ನ ಹೆಂಗ್ ಸಾಕಿರ್ತಾರೆ ನಮ್ಮನ್ನ ಹಂಗೆ ತಾನೆ ಸರ್ ಸಾಕಿರ್ತಾರೆ. ಒಬ್ಬ ಸೊಸೆ ಬರ್ತಾಳೆ ಮನೆಕಂದ್ರೆ ಮನೆ ಬೆಳಗ್ಬೇಕೇ ಹೊರ್ತು ಇರೋ ದೀಪನ ಆರ್ಸ್ಕೊಡ್ತಾನೆ ಸರ್ ಅದನ್ನ. ಸರಿ ಅನ್ಬಿಟ್ಟು ಒಡೆಯಕ್ ಬಂದ್ಬಿಟ್ರು ಸರ್ ಅವ್ರೆಲ್ಲಾನು. ನಮ್ಮ ಅಕ್ಕನ್ಗೆ ನೀನ್ ಏನೋ ಮಾಡ್ಬಿಟ್ಟೆ, ನಮ್ಮ ಅಕ್ಕನ್ BP ಲೋ ಆಗೋಯ್ತು, ನಮ್ಮ ಅಕ್ಕನ್ಗೆ ಏನೋ ಮೆಂಟ್ಲಿ ಹಿಡಿದ್ಬಿಡ್ತು ಅನ್ಬಿಟ್ಟು ಒಡೆಯಕ್ ಬಂದ್ಬಿಟ್ರು ಸರ್ ಅವ್ರ ತಮ್ಮನವ್ರು. ಸರಿ ಆಯ್ತು ಅನ್ಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ರಲ್ಲ. ಅವ್ರು ತುಂಬಾ ನಮ್ ರಿಲೇಷನ್ ಸರ್ ಇರೋದು. ಹಿಂಗ್ ಬೇಜಾರ್ ಮಾಡ್ಬಿಟ್ರು ಅನ್ಬಿಟ್ಟು ನಾನ್ ಬಂದ್ಬಿಟ್ಟೆ ಸರ್ ಊರ್ಕ. ಸರಿ ಮತ್ತೆ ಒಂದ್ ತಿಂಗಳಾದ್ಮೇಲೆ ಫೋನ್ ಮಾಡಿದೆ ಸರ್. ಫೋನ್ ಮಾಡಿ ಮಾಡಿದೆ, ಫೋನೇ ತೆಗಿತಾ ಇಲ್ಲ ಸರ್ ಯಾರು. ಅವ್ರು ಯಾರ ಮಾತ್ಕು ಮರ್ಯಾದೆನೇ ಕೊಡೋದಿಲ್ಲ ಸರ್. ಅವ್ರಿಗೆ ಏನ್ ಮದುವೆ ಆಗ್ಬೇಕು ಅಷ್ಟೇ ಸರ್. ಅವ್ರ ಕನ್ಯಾದಾನ ಆಗ್ಬೇಕು ಅಷ್ಟೇ ಆ ಮಗುಕ ಕನ್ಯಾದಾನ ಕೂಡ ಮಾಡಿಲ್ಲ ಸರ್. ಅವರು ಆ ಟೈಮ್ ಕರೆಕ್ಟ್ ತಾಲಿನೂ ಕಟ್ಸಿಲ್ಲ ಸರ್. ಅವರು 100 ವರ್ಷ ಬದುಕ್ಬೇಕು ಅಂತ ಹೇಳಿದ್ರೆ ಆ ಟೈಮ್ ಪ್ರಕಾರ ಏನ್ ಬೇಕೋ ಅದ್ ಮಾಡಿರೋ ಸರ್. ಅವರು ಇದು ಕಿತ್ತೋಗ್ಲಿ ಅಂತ ಮಾಡೋರು. ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ ಸರ್ ಮದುವೆ. ಅವರು ಆ ಟೈಮ್ ಮುಗ್ದೋದ್ಮೇಲೆ ತಾಲಿ ಕಟ್ತಾರೆ ಸರ್. ಕನ್ಯಾದಾನೂ ಮಾಡಿಲ್ಲ, ಎಂತದೂ ಮಾಡಿಲ್ಲ ಸರ್ ಅವರು. ಸರಿ ಹೋಗ್ಲಿ ಬಿಡು, ಅವ್ರಿಗೆ ಗೊತ್ತಿಲ್ಲ ನಾವು ಸುಮ್ನೆ ಸರ್. ಅದನ್ನೆಲ್ಲ ಏನ್ ಕೇಳೋದಕ್ಕೆ ಹೋಗಿಲ್ಲ ಇದುವರೆಗೂ. ನಾ ಹೇಳಿಲ್ಲ ಯಾರು ಕೂಡ. ಸರಿ ಆಯ್ತು ಅನ್ಬಿಟ್ಟು 1.5 ತಿಂಗಳ ಬಿಟ್ಕೊಂಡ್ ತಿರ್ಗಾ ಹೋದ್ರಿ ಸರ್. ನಾವು ಎಲ್ಲಾರನ್ನ ಕರ್ಕೊಂಡ್ ಬನ್ನಿ ಪುನಃ ಅಂತ ಹೇಳಿದ್ರು. ಸರಿ ಆಯ್ತು ಎಲ್ಲಾರನ್ನ ಕರ್ಕೊಂಡ್ ಹೋದ್ರಿ ಸರ್ ನಾವು ಮನೆಕ. ನಾವ್ ಹೋಗೋದ್ರ ಒಳಗಡೆ ಎಲ್ಲ 100 ಜನಕ್ಕ ಸಾರಾಯಿ ಕುಡ್ಸ್ಬಿಟ್ಟು ಸರ್ ರೌಡಿಗಳ ತರ ಸರ್ ಅವರು. ಒಬ್ಬೊಬ್ರು ಒಂದೊಂದ್ 100 kg ಇರ್ತಾರೆ ಸರ್. ಅವರು ಸರಿಯಾದ ಕುಡ್ಕನನ್ ಮಕ್ಳು ಸರ್. ನೀವು ಅವಾಗ ಬೈತಿರಲ್ಲ ಆ ತರ ಕುಡ್ಕನನ್ ಮಕ್ಳು. ನಾವ್ ಇದುವರೆಗೂ ಡ್ರಿಂಕ್ಸ್ ಮಾಡೇ ಇಲ್ಲ ಸರ್. ಒಂದು ಹ್ಯಾಬಿಟ್ ಇಲ್ಲ ಸರ್ ನಮ್ಕ. ಅವ್ರ ಊರ್ಗ್ ಹೋಗೋ ತನಕ ಒಂಥರ ಕೆಟ್ಟ ಶಬ್ದ ಬಳಸಿ ನೀನ್ ಎಷ್ಟೋ ಕೊಟ್ಟಿದ್ಯಾ ನಿನ್ ಹೆಂಡ್ರಕ, ಏನೋ ಕೊಟ್ಟಿದ್ಯಾ, 50 ಲಕ್ಷ ಕೊಡೋ ಆಮೇಲೆ ಕರ್ಕೊಂಡ್ ಹೋಗೋ, ನೀನ್ ಹೆಂಗೋ ಸಾಕ್ತಿಯ. ದಾರಿಗೆ ಹೋಗೋರೆಲ್ಲ ಪ್ರಶ್ನೆ ಕೇಳೋ ಸರ್ ನನ್ಗ. ನಮ್ಮ ಅಮ್ಮ ಇದಾರೆ, ನಮ್ಮನ್ ಮುಂದ್ಗಡೆ ಅಸಹ್ಯವಾಗಿ ಬೈದ್ರು ಸರ್ ಅವರು. ದಾರಿಗೆ ಹೋಗೋರ್ ಕೈಗೆಲ್ಲ ಬಂದ್ ಬೈಸ್ತಾರೆ ಸರ್. ನಾವ್ ಆತರ ತಪ್ಪು ಏನ್ ಸರ್ ಮಾಡಿದ್ರಿ ಅವ್ರಕ? ಅಂದ್ರೆ ದಾರಿಲೆಲ್ಲ ನಿಲ್ಸಿದ್ರ ಅವ್ರನ್ನ. ಅವ್ರ ಮನೆಗ್ ಹೋಗೋತಲ್ಕೆ ಅವ್ರ ತಂದೆ ಅನ್ಸ್ಕೊಂಡನು ನಮ್ಮ ಅಮ್ಮನ ಹಿಡ್ದು ಕೆಟ್ಟ ಶಬ್ದ ಸರ್ ಅದು. ನನ್ಕ ಅದ್ ಹೇಳಕ್ಕೆ ನನ್ಗೆ ತುಂಬಾ ದುಃಖ ಆಗ್ತೈತೆ ಸರ್. ನನ್ಕ ಆತರ ಬೈದು ಏನ್ಕೊ ಬಂದೆ ನೀನು, ಒಂಥರ ಕೆಟ್ಟದಾಗ ಬೈದಿ. ಸರಿ ಮನೆ ಒಳಗಡೆ ಕುತ್ಕೊಳತಲ್ಕ ಎಲ್ಲಾರು ಒಂಥರ ಜೇನುಳ ಬರ್ತಾರೆ ನೋಡಿ ಸರ್ ಅವ್ರು. ಆ ತರ ಒಂದೇ ಸತಿ ಬಂದ್ಬಿಟ್ಟು ಯಾರೋ ಒಬ್ಬ ಕುಡ್ಕ ನನ್ಗೇನ್ ಹೇಳ್ದಂದ್ರೆ, ನೀನ್ ಎಂತಕ್ ಎಷ್ಟ ಕೊಟ್ಟಿದ್ಯಾ ನೀನು ಬೋಳಿ ಮಗನೆ, ಇಷ್ಟ್ ಕೊಟ್ಟಿದ್ಯಾ, ಇಷ್ಟ್ ಕೊಟ್ರೆ ಕರ್ಕೊಂಡ್ ಹೋಗೋ ಹಂಗ. ನಾನ್ ಸಂಸಾರ ಬಂದಿದೀನಿ, ನಾನು ಮದುವೆ ಮಾಡ್ಕೊಂಡಿದೀನಿ, ನಾವೇನೋ ಮಾತಾಡ್ತಿರಪ್ಪ, ನೀವ್ ಸುಮ್ನೆ ಇರಪ್ಪ ಅಂತ ಹೇಳ್ದೆ ಸರ್. ನಾನು ಇದ್ರಲ್ಲಿ ಏನಾದ್ರು ತಪ್ಪಿದೆ ಸರ್ ಅದು. ಇವಾಗ ನಿಮ್ ಜೊತೆ ತಾಯಿ ಬಿಟ್ರೆ ಬೇರೆ ಯಾರು ಬಂದಿರ್ಲಿಲ್ವಾ? ತಾಯಿ ಬಂದಿದ್ರು, ಒಂದ್ 20 ಜನ ಬಂದಿದ್ರು ಸರ್. ಅದೇ ಮದುವೆಗೆ ಮುಂಚೆ ನಿಂತಿದ್ರಲ್ಲ ಮುಂದಾಳಿಗಳು, ಅವರೆಲ್ಲ ಬಂದಿದ್ರು ಸರ್. ಅವ್ರು ಅದೇ ಆತರ ಮಾತು ಹೇಳೋತಲ್ಕೆ ನಾನು ಯಾರೋ ಹೊಟ್ಟೆ ತುಂಬಾ ಕುಡ್ದ್ಬಿಟ್ಟು ಕಣ್ಣು ಇಷ್ಟಪ್ಪ ಬಿಟ್ಕೊಂಡ್ ಅವನು ಒಂಥರ ಕೇವಲ ಮಾತಾಡ ಸರಪ್ಪ ಆಯ್ತು ನಮ್ ನೇಂದ್ರ ಮನೆಗ್ ಬಂದ್ರೆ ಕರ್ಕೊಂಡ್ ಹೋಗ್ತೀನಿ, ಇಲ್ಲ ನಾವೇನೋ ಮಾತಾಡಕ್ ಸಮಾಧಾನ ಮಾಡ್ಕೊಂತೀನಿ, ನಿಮ್ಗೆ ಯಾಕೆ ಸುಮ್ನೆ ಇರು ಅಂದಪ್ಪ.
ಹಂಗನ್ನತ್ತಲ್ಕೆ ನಮ್ಮೂರಾಗ ಇರೋನ್ಕೆ ನೀನು ಜವಾಬ್ ಹೇಳ್ತೀಯಾ, ನೀ ಉತ್ತರ ಕೊಡ್ತೀಯಾ ಅಂದ್ಬಿಟ್ಟು 100 ಜನ ಒಂದೇ ಸತಿ ಬಂದ್ಬಿಟ್ಟು ನಾನ್ ಕತ್ ಮೇಲೆ ಅಜ್ಜಿ ಹಾಕ್ಬಿಟ್ರು ಸರ್. ಅವ್ರು ಏನ್ ಹೊಡಿತಾರೆ ಅಂದ್ರೆ ಸರ್ ನಾನ್ ಜೀವನದಲ್ಲಿ ನಾನು ಒಬ್ರ ಕೈನಾಗ ಒಂದ್ ಕೆಟ್ಟ ಪದ ಅನ್ಸ್ಕೊಂಡಲ್ಲ ಸರ್. ಅಷ್ಟು ಕೆಟ್ಟ ಪದ ಕೇಳ್ಬಿಟ್ಟೆ, ಅಷ್ಟು ಏಟು ತಿನ್ಬಿಟ್ಟೆ ಸರ್ ನಾನು ಅವತ್ತಲ್ಲಿ ಹೊಡೆದ್ರ. ಹೌದು ಸರ್. ಏನೇ ಮಾಡಿ ಅದ್ ಕಿತ್ತಾಕ್ಬೇಕನ್ನೋ ಹೌದು ಉದ್ದೇಶಪೂರ್ವಕವಾಗಿ. ಅವಳೇನ್ ಹೇಳ್ತಾರೆ ಸರ್, ಎಂಟಿ ಆದವಳು, ಇವನ್ ಹೊಡೆದಿ ಸಾಯ್ಸ್ರಿ ನೀವು. ಏನ್ ಕಾರಣ ನೀನ್ ಯಾಕಂತ ಕೇಳಿದ್ಕ ಇವಳು ನನ್ ಮೇಲೆ 1000 ಹೇಳಿ ಸರ್, ಸಾರಿ ಕುಡಿತಾನೆ, ಇಸ್ಪಿಟ್ ಆಡ್ತಾನೆ, ಯಾವ್ದೋ ಅದೇ ಪ್ರಪಂಚಲ್ಲ ಅಲ್ಲೆಲ್ಲ ಕೇಳ್ತಾರಲ್ಲ ಸರ್, ಟಿವಿ ನೈನಲ್ಲಿ ಅವ್ರು ಹೇಳ್ತಾರಲ್ಲ, ಆ ತರ ಹೇಳ್ತಾಳೆ ಸರ್ ಅವಳು. ನಂಗೆ ಒಂದ್ ಯಾಬಿಟ್ಟಿಲ್ಲ ಸರ್. ಸರಿ ಆಯ್ತು, ನಾನು ಹೊಡೆದು 7 ತಿನ್ಬಿಟ್ಮೇಲೆ ನೋಡಮ್ಮ ನೀನ್ ಎಲ್ಲಿ ಕರ್ಕೊಂಡೈತಿ ಹಾಸ್ಪಿಟಲ್ ನಾನು ಬರ್ತೀನಿ, ನೀನು 10 ಜನ ಹೆಂಡತಿ ಕಟ್ಕೊಂಡಿದ್ಯಾ, ನಾನು ಬ್ಲಡ್ ಚೆಕಪ್ ತೋರಿಸ್ತೀನಿ, ನನಗೇನಾದ್ರು ಆತರ ಚಟ ಆಗ್ಲಿ ನಾನೇನಾದ್ರು ಕುಡಿಯೋದಿದ್ರೆ ನೀವ್ ಏನ್ ಶಿಕ್ಷೆ ಕೊಡ್ತಾರೆ ನೋಡಿ. 100 ಜನ ಕರ್ಕೊಂಡ್ ಹೊಡ್ಸಿದ್ಯಾ, ಅದಕ್ಕೆ ಮೇಲೆ ಏನಾದ್ರು ಶಿಕ್ಷೆ ಇದ್ರೆ ನೀವ್ ಕೊಡಿವಂತೆ ಅಂತ ನಾನು ಹೇಳತ್ತಲ್ಕ. ಇವ್ನ ಹಿಡ್ಕೊಂಡ್ ಸಾಯ್ಸ್ರಿ ಹಂಗ ಹಿಂಗ ಏನ್ ಕಾರಣನಪ್ಪ ಅಂತ ಕೇಳಿದ್ಕ, ನೋಡಿ ಇವಕ್ಕೆ ಈ ತರ ಪ್ರಾಬ್ಲಮ್ ಐತೆ ಅಂತ ನಾ ಅದ್ವರ್ಗು ಹೇಳಿಲ್ಲ ಸರ್. ನೋಡಿ ಈ ತರ ಪ್ರಾಬ್ಲಮ್ ಮಾಡ್ತಾಳೆ, ನಾವ್ 20 ಗಂಟೆ ತರ ಇಲ್ವೇ ಇಲ್ಲ ಅಂತ ನಾನು ಹೇಳೋದಕ್ಕ ಹಿಡ್ಕೊಂಡ್ ಎಲ್ಲ ಹೊಡೆದು ಸರ್, ಆದಷ್ಟು ಹೊಡೆದು ಸರ್. ಸರಿ ಅನ್ಬಿಟ್ಟು ನನ್ಕ ತುಂಬಾ ದುಃಖ ಆಗ್ಬಿಟ್ಟು ಊರಿಗೆ ಬಂದ್ರಿ ಸರ್. ನಾವು ಊರಿಗೆ ಬಂದಾದ್ಮೇಲೆ ನಾವು ಫೋನ್ ಮಾಡಿದ್ರೆ ಏನು ಮಾತಿಲ್ಲ ಕತೆ ಇಲ್ಲ ಸರ್. ಏನೋ ಈಗ ಬಂದಂಗ್ ಬೈತಾರೆ, ಅವ್ರ ಇಷ್ಟ ಬಂದ ನಂದೇ ತಪ್ಪು ಅನ್ನೋ ತರ ಒರ್ಸ್ಬಿಟ್ರು ಸರ್. ಅದಾದ್ಮೇಲೆ ನಾವ್ ಮನೆ ಹತ್ರ ನಿಂತಿದ್ದು 2 ವೀಲರ್ ಕಳ್ತನ ಮಾಡ್ಕೊಂಡು ಹೋದ್ರು ಸರ್ ಅವರು. ಹೌದು ಸರ್, ನನ್ನ ಹತ್ರ ಹಳೆ 2 ವೀಲರ್ ಒಂದಿತ್ತು. ನನ್ಗೆ ಇದು ಬೇಡ, ನಾನ್ ಹೊಸದೇ ತಗೊಂಡ್ರೇನೆ ನನ್ಕ ಅನ್ಬಿಟ್ಟು ಈ ಪ್ರತಿಯೊಂದಕ್ಕೂ ಆಡ್ರು ಸರ್ ಅವಳು. ಒಂದು ಸೇವಿಂಗ್ ಮಾಡ್ಸ್ಕೊಂಡ್ರೆ ನಾನ್ ಮದುವೆನೇ ಮಾಡ್ಕೊಂಡಿಲ್ಲ, ಸೇವಿಂಗ್ ಮಾಡ್ಕೊಂಡ್ರೆ ಸರ್ ನಾನು ಬಂದು ಸೂಪರ್ ಚೆನ್ನಾಗಿದ್ದೀನಿ ಸರ್ ನಾನು. ಅವಳು ಬಂದು ಫುಲ್ ಅಸಹ್ಯ ಹೋಗಿದ್ದಾಳೆ ಸರ್ ಅವಳು. ಸರಿ ಮದುವೆ ಮಾಡ್ಕೊಂಡ್ರೆ ಅದೇ ಹೊಸ 2 ವೀಲರ್ ತಗೊಂಡು ನನ್ನ ಹೆಸರಲ್ಲೆಲ್ಲ ತಗೊಂಡ್ಬಿಟ್ಟು ನಾನೆಲ್ಲ ದುಡ್ಡು ಕೊಟ್ಟು ಅವಳ ಹೆಸರಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್ ತಗೊಂಡೆ ಸರ್ ನಾನು. ಸರಿ ತಗೊಂಡು ಈ ತರ ಎಲ್ಲ ಆಯ್ತಲ್ಲ, ನಮ್ಮ ಮನೆ ಬಾಕ್ಲಲ್ಲಿ ನಿಂತಿ ಗಾಡಿ ಕಳ್ತನ ಮಾಡ್ಕೊಂಡು ಹೋಗ್ಬಿಡು ಸರ್ ಅವರು. ಹೊಸ ಸರ್. ಆಮೇಲೆ ಸರಿ ಅನ್ಬಿಟ್ಟು ನಾವು ಮಿಷಿನ್ಗಳು ತಗೊಂಡಿವಿ ಸರ್. ಅಂಗಡಿಕ್ಕಿದ್ದವಾಗ ಇಲ್ಲ ಅಂಗಡಿ ಬೇಡ, ನೀನ್ ಇಲ್ಲೇ ಒಲಿ, ನೀನ್ ನಿಮ್ಮೂರ್ ಕುಡ್ದು ಅಂತ ಇದು ಮಾಡಿದೆ ಸರ್. ಸರಿ ಆಯ್ತು ಅನ್ಬಿಟ್ಟು ಎಲ್ಲ ಹೊಸ್ದಾಗ್ ತಕೊಂಡು ಅಲ್ಲೇ ಅವ್ರ ಮನೇಲಿ ಇಟ್ಟಿದೆ ಸರ್. ಬೇರೆ ಕಡೆ ಅಂಗಡಿ ನೋಡಿ ಇಟ್ಕೊಳ್ಳೋಣ ಅಂತ ಅದು ಅವ್ರ ಮನೇಲಿ ನಿಂತೋಯ್ತು. ನಂದು 30 ಜೊತೆ ಮದುವೆ ರೆಡಿ ಮಾಡ್ಕೊಂಡಿತ್ತು, ಬಟ್ಟೆಗಳೆಲ್ಲ ಅಲ್ಲೇ ನಿಂತ್ಕೋಯ್ತು. ನಂದು ಒಡವೆ ಗಿಡ್ಗೆ ಎಲ್ಲಾನು ಅಲ್ಲೇ ನಿಂತೈತೆ ಸರ್ ಅವ್ರ ಮನೇಲಿ. ಮದುವೆಗೆ 30 ಜೊತೆ ಬಟ್ಟೆ ತಂದಿದ್ರ? ಹೌದು ಸರ್, ನಾವ್ ಟೈಲರ್ ಅಲ್ವಾ ಸರ್, ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ಸರ್ ನಾವು. ಅಂದ್ರೆ ಮುಂಚೆಯಿಂದಲೇ? ಹೌದು ಸರ್, ನಾವ್ ಮದುವೆ ಅಂದ್ರೆ ಎಲ್ಲಾರ್ಗೂ ಒಂದು ಇದಲ್ಲ ಸರ್, ಅದು ಲೈಫಲ್ಲಿ ಒಂದ್ಸತಿ ಆಗೋದು. ಹೌದು, ಬಟ್ 30 ಜೊತೆ ನಾನು ಇದೇ ಫಸ್ಟ್ ಕೇಳಿದ್ದು. ಹೌದು ಸರ್. ಆಯ್ತು, ತೊಂದರೆ ಇಲ್ಲ. ಸೊ ಇಲ್ಲಿ ಆ ಮಿಷಿನ್ ತಗೊಂಡೋಗಿ ಅವ್ರ ಮನೇಲಿ ಇಟ್ಟಿದ್ದು ಅಲ್ಲೆಲ್ಲ ಒಂದು ರೂಮ್ ಮಾಡ್ಕೊಂಡು ಆಮೇಲೆ ತಗೊಂಡೋಗೋಣ ಅಂತ. ಆಮೇಲೆ ತಗೊಂಡೋಗೋಣ ಅಂತ ಅಲ್ಲಿ ಇಟ್ಟಿದ್ದೆ ಸರ್ ನಾನು. ನನ್ ಒಡವೆನೂ ಅಲ್ಲೇ ನಿಂತ್ಕೊಂಡ್ ಸರ್, ನನ್ ಬಟ್ಟೆಗಳು ಅಲ್ಲೇ ನಿಂತ್ಕೊಂಡ್ ಸರ್, ನನ್ ಗಾಡಿನೂ ಕಳ್ತನ ಮಾಡ್ಕೊಂಡೋದು ಸರ್ ಅವರು. ಆ ಮಿಷಿನ್ ಕೂಡ ಅಲ್ಲೇ ಐತೆ? ಎಲ್ಲ ಪ್ರತಿಯೊಂದು ಅಲ್ಲೇ ಐತೆ ಸರ್ ನಂದು. ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ತಗೊಂಡೋಗಿಡು ಅಂತ ಇದ್ಯಾಕೆ ಮಾಡಿದ್ರಿ ನೀವು? ಇದು ಜಗಳ ಹಾಕಿನ ಮುಂಚೆ ಸರ್, ಮದುವೆ ಅದು ಹೊಸದ್ರಲ್ಲೇ ತಗೊಂಡು ಅಲ್ಲಿ ಇಟ್ಕೊಂಡಿ ಸರ್. ನಾವ್ ಬೇರೆ ಕಡೆ ಅಂಗಡಿ ಇಟ್ಕೊಳಲ್ಲ ಅನ್ಬಿಟ್ಟು. ಆಯ್ತು ಸರಿ ಅನ್ಬಿಟ್ಟು ಊರಿಗೆ ಬಂದ್ರಿ ಸರ್ ನಾವು. ಅಂದ್ರೆ ಆ ಸಮಯಕ್ಕೆ ಇನ್ನೂ ಇವ್ರಿಗೇನು ಕಾಯಿಲೆ ಇದೆ ಅಂತ ನಿಮಗೆ ಗೊತ್ತಿರ್ಲಿಲ್ಲ? ಗೊತ್ತಿರಲಿಲ್ಲ ಸರ್, ಗೊತ್ತಿದ್ರೆ ಯಾಕೆ ಸರ್ ನಾವ್ ಮಾಡ್ಕೊಳ್ಳೋಣ? ಅಲ್ಲ 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 ಈ ಒಡೆದು ಕಳಿಸಿದ್ರಲ್ಲ, ಈಗ್ಲೂ ನಿಮಗೆ ಗೊತ್ತಿಲ್ಲ? ಅಂದ್ರೆ ನಾನು ಹೇಳ್ದೆ ಸರ್ ಏನಪ್ಪ ಪ್ರಾಬ್ಲಮ್ ಅನ್ನೋ ನಾನು ಈ ಮ್ಯಾಟ್ರ್ ಹೇಳೋತಲ್ಕ ಅವ್ಳು ಹೇಳಿದ್ಲು ಸರ್ ನನ್ಕ. ನನ್ಗೆ ಯಾಕಂತ ಕೇಳಿಕ ಒಂಥರ ಕ್ಲೂ ಕೊಟ್ಟಿದ್ಲು ನನ್ಕ. ನಮ್ಗೆ ನಾಳೆ ದಿವಸ ಒಂದ್ ಮದುವೆ ಮಗು ಆದ್ರೆ ನೀನ್ ಇದೇ ತರ ಮಾಡಿದ್ರೆ ಹೆಂಗ ಅಂತ ಕೇಳೋದ್ಕ, ನಿನ್ ಮಗು ಆಯ್ತೈತಿ ಅಂತ ಏನ್ ಗ್ಯಾರಂಟಿ? ನಿನ್ ಮಗು ಆಯ್ತೈತಿ ಅಂತ ಏನ್ ಗ್ಯಾರಂಟಿ? ನೀನ್ ಹೆಂಗ್ ಹೇಳ್ತೀಯ? ಆತರ ಒಂಥರ ಹುಚ್ಚುಚ್ಚ ಮಾತಾಡೋ ಸರ್. ಇವಳು ನಡ್ತೆ, ಇವಳು ನಡ್ಕೊಂತ ಇತ್ತು ರೀತಿ ಎಲ್ಲ ನಾನು ತಿಳ್ಕೊಂಡು ನಾನೇ ಅಂದಾಜ್ ಮಾಡ್ಕೊಂಡಿದ್ದೆ ಸರ್. ಆತರ ಅಂದ್ರೆ ಕಣ್ಣಾರ ನಾನು ನೋಡಿದೆ ಸರ್. ಅದೇ ಫಸ್ಟ್ ನೈಟ್ಗೆ ಅಂತ ಹೇಳಿದ್ರಲ್ಲ, ಅದು ನನ್ಗೆ ಗೊತ್ತಾಗಿತ್ತು ಆ ಸಿಂಟಮ್ಸ್ ಎಲ್ಲ ನನ್ಗೆ ಗೊತ್ತಾಗಿತ್ತು. ಈ ತರ ಇವಕ್ಕೇನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಿತ್ತು. ಅವಳ ಬಾಯಿನಲ್ಲೇ ಬಂದ್ಬಿಟ್ಟು ಸರ್ ಒಂದ್ಸತಿ. ಅವಳು ಮಾತ್ರೆ ತಿಂತಾ ಇದ್ಲು. ಆ ಮಾತ್ರೆ ತಿಂತ ತಕೊಂಡೋಗಿ ನಮ್ಮ ಫ್ರೆಂಡ್ ಹತ್ರ ಒಂದು ಮೆಡಿಕಲ್ ಶಾಪ್ ಇಟ್ಟಿದ್ರೆ ಅವ್ರ ಹತ್ರ ಹೋಗಿ ತೋರಿಸಿದ್ಕ ಏನ್ ಕಾಯಿಲೆ ತಿಂತಾರೆ ಅಂತ ಕೇಳಿದ್ಕ ಅವ್ರು ಹೇಳಿದ್ರು ಸರ್, ಈ ತರ ಇವ್ರಿಗೆ ಆ ತರ ಪಿಡ್ಸ್ ರೋಗ ಐತೆ ಅಂತ ಹೇಳಿದ್ರು ಸರ್ ಅವರು. ಒಂದಿಷ್ಟು ಟ್ಯಾಬ್ಲೆಟ್ ಇಟ್ಕೊಂಡು ಬ್ಯಾಗ್ ತುಂಬಾ ಟ್ಯಾಬ್ಲೆಟ್ ಇಟ್ಕೊಂಡು ಒಂದ್ ದಿವ್ಸಕ್ಕೆ 10-12 ಟ್ಯಾಬ್ಲೆಟ್ ತಿಂತಾಳಂತೆ ಸರ್ ಅವಳು. ನಮ್ಗೆ ಅದು ಗೊತ್ತಾಗಿಲ್ಲ. ಸರಿ, ಯಾವ್ದೋ ಇವಾಗ ಮದುವೆ ಆಗಿದ್ರೆ ಕಾಯಿಲೆ ಬಂದಿದ್ರೆ ನಾವು ಓಡಿಸ್ಬಿಡ್ಯಾರ ಸರ್ ಅದನ್ನ.
ಮದುವೆ ಮಾಡ್ಕೊಂಡಿದ್ದಾದ್ಮೇಲೆ ಏನೋ ಒಂದ್ ಕೈನೋ ಹೊಟ್ಟೆನೋ ಏನೋ ಒಂದ್ ಕಾಯಿಲೆ ಬಂದ್ರೆ ಓಡ್ಸಕ್ಕಾಗುತ್ತಾ? ಒಪ್ಕೊಳ್ತಿದ್ದು ಅಂತ. ಅಲ್ಲ ನಾವು ಒಪ್ಕೊಂತ ಇದ್ರಿ ಅಂತ ನಾನು ಎಷ್ಟೋ ಸಮಾಧಾನ ಹೇಳಿದೆ ಸರ್. ಆತರ ಹೊಡೆದ್ರೆ ಕೂಡ ಜನಗಳು ಆತರ ಆಡ್ಕೊಂತಾರೆ, ಪಕ್ಕದಲ್ಲಿ ಆಗ್ತಿಲ್ಲ ಸುಮ್ಮನೆ ಚೆನ್ನಾಗಿ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಸರಿ ಆಯ್ತು, ಏನೋ ಹೊಡೆದ್ರಿ, ಏನೋ ಆಗೈತು ಬಾ ಅಂತ ಎಷ್ಟೆಷ್ಟು ಕಾಲ್ಕೊಂಡ್ ಬಿದ್ದಿಲ್ಲ ಸರ್ ಅವಳ್ಕ. ಅಮ್ಮ ಫೋನ್ ಮಾಡಿದ್ರೆ ಚಪ್ಪಲಿ ಹೊಡಿತೀನಿ ಏನದು. ನಾವ್ ಅಲ್ಲಿಗೆ ಹೋಗಿದ್ರಲ್ಲ ಅವ್ರ ಮನೆಗೆ ಕರ್ಕ ಹೋಗ್ಬೇಕ. ನಮ್ ಚಿಕ್ಕಪ್ಪನ ಕೈ ನಾವು ಎಷ್ಟ್ ಜನ ಹೋಗಿದ್ರು ಅಷ್ಟ್ ಜನಕ್ಕೂ ಹೊಡೆದೇ ಕಳ್ಸ್ರಿ ಸರ್ ಅವರು. ಹೋದವ್ರಿಗೆಲ್ಲ ಹೌದು ಸರ್, ಓದೋರಕ್ಕೆಲ್ಲ ದೊಣ್ಣೆ ಅದೇನೋ ನಮ್ಗೆ ಹೇಳ್ಬಾರ್ದಿನ್ನ. ಏನ್ ಚಿಕ್ಕದ್ರಲ್ಲಿ ಯಾರಿಗೆ ಅಂದ್ರೆ ಅವ್ರು ಹೊಡೆದ್ ಇವ್ರು ಹೊಡೆದ್ರೆ ಕೂಡ ಪರವಾಗಿಲ್ಲ ಸರ್. ಏನೋ ಹಳೆಯ ತಪ್ಪು ಮಾಡೋಣ ಇವ್ರೆ ಹೊಡೆದಾರಂತ ನಾನು ಒಂಥರ ಸಮಾಧಾನ ಇತ್ತು ಸರ್ ನನ್ಕ. ಯಾರ ದಾರಿಯಲ್ಲಿ ಹೋಗೋರ ಕೈಗೆಲ್ಲ ಹೊಡ್ಸ ಸರ್ ಅವ್ರು ನಮ್ ಚಪ್ಪಲಿ ಕೂಡ ಅವ್ರ ಯೋಗ್ಯತೆ ಇಲ್ಲ ಸರ್. ಅವ್ರ ಕೈಗೆಲ್ಲ ನಮ್ನ ಹೊಡ್ಸ್ಬಿಟ್ರು ಸರ್. ನನ್ಗೆ ಅದೇ ಸರ್ ದುಃಖ. ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ ಹೊಡ್ಸಿದ್ರೆ ಕೂಡ ನಮ್ಗೆ ನೋವು ಆಯ್ತಾ ಇಲ್ಲ ಸರ್. ನಾವು ಒಂದು ರಾಗಿ ಕಾಲಷ್ಟು ಕೂಡ ನಾವ್ ತಪ್ಪು ಮಾಡಿದಿರ ನಮ್ಮನ್ನ ವರದಿ ಕಳಿಸ್ತಾರಲ್ಲ ಸರ್. ಇವ್ರ ಒಂದು ಇದ ಸರ್ ಅವ್ರಕ. ಆಯ್ತು. ಆಮೇಲೆ ಬಂದ್ರಿ ಸರ್. ಸರಿ ಅವಳೇ ಡೈವರ್ಸ್ ನೋಟಿಸ್ ಕೊಟ್ಟಿವಿ ಸರ್, ನನ್ ಗಂಡ ಬೇಡ ಅನ್ಬಿಟ್ಟು. ಯಾವ್ದಾವ್ದೋ ಕಾರಣ ಕೊಟ್ಟಿ ಸರ್. ಅದಾಗ ಇರೋದು ಒಂದು ಶಾಸ್ತ್ರಕಾಲಷ್ಟು ಕೂಡ ನಿಜ ಇಲ್ಲ ಸರ್. ಬರೀ ಸುಳ್ಳೆ ಹೇಳ್ತಾರೆ ಸರ್. ನಿಜ ಹೇಳು ನೀನು, ಅದನ್ನ ನಾನು ಒಪ್ಕೊಂತೀನಿ ಸರ್. ಅನ್ನೋದು ಬರೀ ಸುಳ್ಳೆ ಹೇಳ್ತಾರೆ ಸರ್. ಅದನ್ನ ಡೈವರ್ಸ್ ನೋಟಿಸ್ ಹೋಗ್ಬಿಟ್ಟು ಸತ್ತ ಕೂಡ ಅಷ್ಟು ಬೇಜಾರಾಗಿ ಸರ್ ನನ್ಕ. ಆಮೇಲೆ ನಮ್ ತಂದೆ ಬಂದು ದೂರ ಇದ್ರು ಸರ್. ನಮ್ ತಾಯಿ ಹತ್ರ ಇರಲಿಲ್ಲ, ಬೆಂಗಳೂರಲ್ಲಿ ಇದ್ರು ಅವರು. ಅವ್ರಕ ಗೊತ್ತಾಗಿ ಈ ತರ ಒಬ್ಬೇ ಮಗನ ಅನ್ಬಿಟ್ಟು ಅವ್ರಿಗೆ ಗೊತ್ತಾಗಿ ಅವರು ಅದೇ ಬೇಜಾರಲ್ಲೇ ತೀರೋದ್ರು ಸರ್ ಅವರು. ಮದುವೆ ಆಗಿ ಒಂದ್ 6 ತಿಂಗಳಿಗೆ ಇದೇ ಬೇಜಾರಕ್ಕೆ ಕೊರ್ಗಿ ತೀರ್ಕೊಬಿಟ್ರು. ಈಗ ಮದುವೆ ಆಗಿ 3 ವರ್ಷ ಆಯ್ತಾ ಸರ್. ನಮ್ಮ ಅಮ್ಮನ್ಗೆ ಅದೇ ಬೇಜಾರಲ್ಲೇ ಸ್ಟ್ರೋಕ್ ಆಗಿ ಮಲಗಿದ ಜಾಗದಲ್ಲೇ ಇದಾರೆ ಸರ್ ಅವರು. ತಾಯಿ? ಹೌದು ಸರ್. ಅದೇ ಸರ್ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗಿದ್ದಾರೆ ನೋವು ಅಂದ್ರೆ ನಾನ್ ಕಣ್ಣಲ್ಲಿ ನೀರ್ ಬರ್ತೈತೆ ಅಂತ. ನಾನು ಈ ತರ ನನ್ ನಗದಿ 3 ವರ್ಷ ಆಗೈತೆ ಸರ್. ನಾನ್ ನಗದಿ ಬಾಯಿ ತುಂಬಾ ನಗದಿ ಕಣ್ ತುಂಬಾ ನಿದ್ದೆ ಮಾಡಿ 3 ವರ್ಷ ಆಗೈತೆ ಸರ್. ನಂಗೆ ಅಷ್ಟು ಬೇಜಾರಾಗ್ಬಿಟ್ಟೈತಿ ಸರ್. ಏನ್ ಅನ್ಕೊಂಡಿದ್ ನಾವು ಹೆಣ್ಮಕ್ಳ ಬಗ್ಗೆ ಇದ್ದಿತ್ತು ಭಾವನೆನೇ ನಂಗೆ ಸತ್ತೈತೆ ಸರ್. ನನ್ಕ ಅಷ್ಟು ಬೇಜಾರಾಗೈತೆ ಸರ್ ನನ್ಕ. ದೇವ, ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ಏನೇನ್ಕೋ ವಂಚನೆ ಮಾಡ್ತಾರೆ. ಗಂಡ ಹೆಂಡತಿ ಇಬ್ರಿಗೂ ಮೋಸ ಮಾಡ್ಕೊಡ್ತಂತ ಮದ್ವೆಗೆ ಎಷ್ಟು ಇದಿರ್ತೈತೋ ಅದನ್ನ ಇದ್ ಮಾಡ್ಬಿಟ್ರು ಸರ್ ಅವರು. ಮದ್ವೆ ಅಂದ್ರೆ ಅದಕ್ಕೆ ಮೀನಿಂಗೇ ಗೊತ್ತಿದ್ರ ಇದ್ ಮಾಡ್ಬಿಟ್ರು ಸರ್. ನಂಗೆ ಅದೇ ಬೇಜಾರ್ ಸರ್. ಡೈವರ್ಸ್ ಆಗ್ಬಿಡ್ತಾ? ಇನ್ನ ಆಗಿಲ್ಲ ಸರ್. ಅದೇ ಡೈವರ್ಸ್ ಕೊಡ್ತಾ ಇಲ್ಲ. ನಿನ್ ಕೈಯಲ್ಲಾದ್ರೆ ನೀನ್ ಈಸ್ಕೊ ಅಂತಾಳೆ. ನನ್ಗೆ 50 ಲಕ್ಷ ಕೊಡ್ತೀನಿ ಅಂತ ಅವ್ರು ಹುಚ್ಚುಚ್ಚ ಮಾತಾಡ್ತಾಳೆ ಸರ್. ಅವ್ರ ತಮ್ಮನವ್ರು ಫೋನ್ ಮಾಡಿದ್ರೆ ಅಸಹ್ಯವಾಗಿ ಬೈತಾರೆ. ನೀನ್ ಯಾವನೋ, ನೀನ್ ಏನ್ಕೋ ನಮ್ಗೆ ಫೋನ್ ಮಾಡ್ತೀಯ? ನಾನು ಈ 2 ವರ್ಷದಿಂದ ಫೋನ್ ಎತ್ತಿರಲಿಲ್ಲ ಸರ್. ನೆನೆ ಫೋನ್ ಮಾಡಿದ್ ಫೋನ್ ಎತ್ತಿ ಕಟ್ ಮಾಡ್ಬಿಡ್ಲು. ಅವ್ರ ತಮ್ಮನವ್ರು ಫೋನ್ ಮಾಡಿದ್ಕೆ ಗೋಳಿ ಮಾಡಿ ನೀನ್ ಯಾವನ ನಮ್ಗೆ ಫೋನ್ ಮಾಡಕ್ಕೆ ನೀನ್ ಯಾರು ನಮ್ಗೆ ಗೊತ್ತೇ ಇಲ್ಲ ಏಕ ಫೋನ್. ನಮ್ ದುಡ್ಡಾದ್ರೆ ಕೊಡ್ರಯ್ಯ, ನಾವೇನೋ ಮಾಡ್ಕೊಂತಿಲ್ಲ, ಸೆಟ್ಲ್ಮೆಂಟ್ ಏನೋ ಮಾಡ್ಕೊಳ್ರಯ್ಯ ಅಂತ. ಅದಕ್ಕೂ ಹೋಗ್ತಾ ಇಲ್ಲ ಸರ್ ಅವರು. ಏನ್ ಸೆಟ್ಲ್ಮೆಂಟ್? ಸೆಟ್ಲ್ಮೆಂಟ್ ಅಂದ್ರೆ ಇವಾಗ ನಾವ್ ಆತರ ಹುಡುಗಿಗ್ ಮದುವೆ ಮಾಡಿ ಯಾಮರ್ಸಿದ್ರೆ ಸುಮ್ನೆ ಬಿಡೋರು ಸರ್ ನಮ್ಗ. ಇವಾಗ ನಮ್ಗೆ ಅದೇ ತರ ಕಾಯಿಲೆ ಇದ್ದಿ ಆ ಹುಡುಗಿಗ್ ಮದುವೆ ಮಾಡ್ಕೊಂಡು ನಾವ್ ಈ ತರ ಯಾಮರ್ಸಿದ್ರೆ ನಮ್ ಮೇಲೆ ಎಷ್ಟು ಕೇಸ್ ಹಾಕೋರ್ ಸರ್ ಅವರು. ನಮ್ ಲೈಫ್ ಹಾಳು ಮಾಡಿದ್ರು, ನಮ್ಗೆ ಈ ತರ ಮಾಡಿದ್ರು, ಆ ತರ ಮಾಡಿದ್ರು ಸರ್. ನಾವ್ ಬಡ್ದಿ ಕಳ್ಸಿದ್ರೆ ನಮ್ಮ ಮೇಲೆ ಎಷ್ಟು ಕೇಸ್ ಹಾಕೋರು, ಎಷ್ಟು ಜನ ಹತ್ರ ಉಗ್ಸೋರ್ ಸರ್ ನಮ್ಮನ್ನ. ಹೌದು. ಇವಾಗ ಅದೇ ತಪ್ಪು ಅವ್ರು ಮಾಡಿದಾರ ಸರ್ ಅವರು. ಅದಕ್ಕೆ ನಮ್ಗೂ ಸರಿ ಸರ್, ಅವ್ರು ದುಡ್ಡು ಕೊಟ್ಟಿಲ್ಲ ಪರವಾಗಿಲ್ಲ, ನಮ್ಗೆ ಯಾಕೆ ಸರ್ ಅವ್ರು ಹೊಡೆದೇ ಅವಮಾನ ಮಾಡ್ಬೇಕು? ನೀವು ಕಂಪ್ಲೇಂಟ್ ಏನು ಕೊಡ್ಲಿಲ್ವಾ? ಕಂಪ್ಲೇಂಟ್ ಕೊಟ್ಟು ಸರ್ ಅವ್ರು ಬಂದ್ಬಿಟ್ಟು ಈ ತರ ನೋಡಮ್ಮ ನೀನ್ ಬಾ ಅಂತ ಹೇಳಿದ್ಕ ಒಂದ್ಸತಿ ಸೆಂಟ್ರಲ್ ಒಂದ್ಸತಿ ಫೋನ್ ಮಾಡಿದೆ ಸರ್ ಅವ್ರಿಗ. ನೋಡಮ್ಮ ಏನೋ ಆಯ್ತು, ಏನೋ ಮದುವೆ ಮಾಡ್ದಿ, ನಾ ಎತ್ರಕ್ಕಾದ್ರೂ ನೀನ್ ಬಂದ್ ನಮ್ಮ ಮನೇಲಿರು, ಇಲ್ಲ ನೀನ್ ಹೇಳು ನೀನ್ ಎಲ್ಲಿರ್ಬೇಕು ಅಂತ ಹೇಳಿ ಅಲ್ಲೇ ರೂಮ್ ಮಾಡ್ಕೊಂಡ್ ಬೇಕಾ ಅಲ್ಲೇ ಇರೋಣ. 8 ಗಂಟು ಜೊತೆ ಒಟ್ಟಿಗೆ ಇರ್ಬೇಕು. ನಾವ್ 8 ಗಂಟೆ ಸಂಬಂಧ 4 ಗೋಡೆ ಮಧ್ಯೆ ನಾವ್ ಹೆಂಗಿರ್ತಾರೋ ಪರವಾಗಿಲ್ಲ, ಹೊರಗಡೆ ನೋಡೋ ಜನಕ್ಕಾದ್ರೆ ನಾವ್ ಚೆನ್ನಾಗಿರ್ಬೇಕು. ನಮ್ ಮಕ್ಳಾಗಿಲ್ಲ ಪರವಾಗಿಲ್ಲ, ನೀನೇ ಮಗು, ನಾನೇ ಮಗು, ಆ ತರ ಏನ್ಬಿಟ್ಟು ಎಷ್ಟೋ ಕನ್ವಿನ್ಸ್ ಮಾಡಿದೆ ಸರ್. ನನ್ ಕೈಯಲ್ಲಿ ಆಗಿಲ್ಲ ಸರ್. ಎಷ್ಟು ಮಾತಾಡ್ದಿನ ಅವಳ ಹತ್ರ ಪ್ರಯೋಜನ ಆಗಿಲ್ಲ ಸರ್. ಈ ತರ ಹೆಣ್ಮಕ್ಳು ಇರ್ತಾರ ಅನ್ನೋದು ನನಗೆ, ನಾವು ಮದುವೆಗಿನ್ನ ಮುಂಚೆ ಎಷ್ಟು ನಾಟಕ ಮಾಡ್ಲು ಹತ್ತಷ್ಟು ಇವಾಗ ಇದ್ ಮಾಡ್ಬಿಟ್ಲು ಸರ್. ಆಮೇಲೆ ಸರ್ ಒಂದ್ಸತಿ ಫೋನ್ ಮಾಡಿ ಕರ್ದಿದ್ಕ ಅವ್ರ ತಮ್ಮನವ್ರನ್ನ ನೈಟು 12 ಗಂಟೆಗೆ ಮಲಗಿದ್ದೀನಿ ಸರ್ ಮನೇಲಿ. ಡೋರ್ ಹೊಡೆದಾಕ್ಬಿಟ್ಟು ಮುಚ್ಚೆಲ್ಲ ಹಾಕ್ಬಿಟ್ಟು ಸರ್ ನನ್ಕ. ಅಲ್ಲ ಅಂದ್ರೆ ಅವ್ರು ನಿಮ್ಮನೆಗೆ ಬಂದಿದ್ರಾ?
ಹೌದು ಸರ್, ನಮ್ಮನೆಗೆ ಅವ್ರ ಮನೆಗೆ ಒಂದ್ 45-50 ಕಿಲೋಮೀಟರ್ ಆಗುತ್ತೆ ಸರ್. ಅವ್ರು ನೈಟ್ 12 ಗಂಟೆಗೆ ಬಂದು ಯಾಕೆ ಬಂದಿದ್ರು? ನಾನ್ ಫೋನ್ ಮಾಡಿದೆ ಸರ್, ನಮ್ ಹೆಂಗಸರ್ಕ ನೋಡಮ್ಮ ಈ ತರ ಮಾಡೋದ್ರ ಸರಿ ಇಲ್ಲ ಒಂದು ಬಾ, ಇಲ್ಲ ಕರೆಕ್ಟ್ ಆಗಿ 4 ಜನ ಕೂರಿಸಿ ಒಂದು ಸೆಟಲ್ಮೆಂಟ್ ಮಾಡ್ಕೋಣ, ಇಲ್ಲ ಡೈವರ್ಸ್ ತಕೋಣ. ನಿಂಗೆ ಇಷ್ಟ ಇಲ್ಲ ತಾನೆ ಬರಕ, ಇವಾಗ ನಿಂಕಿರೋ ಕಾಯಿಲೆ ನಿನ್ ಯಾರಿಗೂ ಹೇಳ್ ಬರ್ತಾನೆ, ಸರಿ ಆಯ್ತು ಬಾ ಇಬ್ರು ಸಮಾಧಾನ ಬಿಟ್ಟೋಗೋಣ. ಯಾಕೆ ಸುಮ್ಮನೆ ನಾವು ಜಗಳ ಮಾಡ್ಕೊಂಡು ನಿನ್ಗೂ ನೋವು ನನ್ಗೂ ನೋವು, ನನ್ ಕೆತ್ತವ್ರಿಗೂ ನೋವು ನೀನ್ ಎತ್ತವ್ರಿಗೂ ನೋವೇ. ಒಂದ್ 4 ಜನ ಕರ್ಕಬಾ, 4 ಜನ ಮುಂದ್ಗಡೆ ನಾವೇನು ಕಳ್ತಂದಾಗ ಏನ್ ಮದ್ವೆ ಆಗಿಲ್ಲ, 4,000 ಜನ ಮುಂದಗಡೆ ಮದ್ವೆ ಆಗಿರೋದು. ನೀವು 4 ಜನ ಕರ್ಕ ಬರ್ರಿ, ನಾವೇನೋ ಹಂಗೆ ಸಮಾಧಾನಗ ನಾವ್ ಬಿಟ್ಟೋಗೋಣ, ಇಲ್ಲಾಂದ್ರೆ ಡೈವರ್ಸ್ ತಗೊಂಡ್ ಬಿಟ್ಟೋಗೋಣ. ಯಾವ್ದಕ್ಕೂ ಗೊತ್ತೇ ಇಲ್ಲ ಸರ್. ನಂಗೆ ಫೋನ್ ಮಾಡಿದಾಗ ಅವ್ರು ಬಂದಿದ್ರ? ಹಾ, ನಾನ್ ಬಂದಿದ್ದ ನಮ್ಮ ಹೆಂಗ್ಸ್ ಹತ್ರ ಮಾತಾಡಿದ್ಕ, ನೀನ್ ಯಾಕೆ ಬರೋಲ್ಲ ಅಂತ ನಾನು ಬಂದು ಸ್ವಲ್ಪ ಗಟ್ಟಿಯಾಗಿ ಕೇಳಿದೆ ಸರ್. ನಾನು ಯಾಕೆ ನೀನ್ ಬರಲ್ಲ, ಹಂಗಿದ್ದೆ ನಮ್ ಜೀವನ ಯಾಕೆ ಕಾಲ್ ಮಾಡಿದೆ ಅಂತ ಒಂಥರ ರ್ಯಾಶಾಗಿ ನಾನು ಮಾತಾಡಿದೆ ಸರ್. ನಾನು ಅದಕ್ಕೆ ರಾತ್ರಿ 12 ಗಂಟೆಗೆ ನಮ್ಮ ಅಕ್ಕನ ಈ ತರ ಬೈತೆ ಅನ್ಬಿಟ್ಟು ಒಂದ್ 20 ಜನ ಕರ್ಕೊಂಡ್ಬಿಟ್ಟು, ನಮ್ಮ ಮನೆ ಒಂಟಿ ಮನೆ ಸರ್ ನಮ್ದು, ನಮ್ಮೂರಲ್ಲಿ ಬಂದಿ ಡೋರ್ನ ಏಕಾಸತಿ ನಾ ಹಳೆ ಮನೇಲಿ ಮಲ್ಕೊಂತ ಇದ್ದೆ ಸರ್. ಅವಾಗ ಆ ಡೋರ್ ಸ್ವಲ್ಪ ವೀಕ್ ಇತ್ತದು, ಬಂದಿ ತಳ್ಳಿ ಹೊರಗಡೆ ಬಂದು ಮೊಚ್ಚಲ್ ಹಾಕ್ಬಿಟ್ಟದ್ರಿ ಸರ್. ನನ್ಕ ಏಟಾಯ್ತು ನಿಮ್ಗೆ? ಇಲ್ಲ ಸರ್, ತಪ್ಸ್ಕೊಬಿಟ್ಟೆ. ನನ್ಗೆ ಬೀಳೋ ಏಟು ಕತ್ತಲ್ಲಿ ತರ್ಸ್ಕೊಂಡ್ ಹೋಗ್ಬಿಟ್ಟಿತ್ತು. ನನ್ಗೆ ಬೀಳೋ ಏಟು ಬಂದ್ಬಿಟ್ಟು ಸೋಪ್ ಆಯ್ತು, ಸೋಪ್ ಆಗ್ಬಿದ್ದೈತೆ ಸರ್. ಅದು ಸರಿಯಾದ ಪ್ರಪಂಚ ಇಷ್ಟೊಂದು ಮೋಸವಾಗಿ ಜನಗಳು ಇರ್ತಾರೆ ಅಂತ ನಂಗೆ ನಿಜವಾಗ್ಲೂ ಇದೆ ಸರ್ ಗೊತ್ತಾಗಿತ್ತು. ಹೆಲ್ಪ್ ಮಾಡೋದು ತಪ್ಪನ, ಈ ತರ ಹೆಣ್ಮಕ್ಳು ನಾವೇ ಕಾಸಕ್ ಮದುವೆ ಮಾಡ್ಕೊಂಡಿದ್ ನಮ್ಮ ಮನೆಗ್ ನಾವೇ ನ್ಯಾಯ ತಗೊಂಡ್ ಬಿಟ್ಕೊಂಡಂಗ ಆಯ್ತು ಸರ್. ಇವಾಗ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದ್ರಿ ಸರ್. ನೈಟ್ 12 ಗಂಟೆಗೆ ಅವಾಗ ಪೊಲೀಸ್ ಕಳ್ಸಿ ನಾವು ಎಂಕ್ವೈರಿ ಮಾಡ್ಸಿದ್ಕ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ಕ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದುಡ್ಡು ಕಟ್ಬಿಟ್ಟು ಹೋಗೋರು ಸರ್. ಅವ್ರು ಬಂದು ಸ್ವಲ್ಪ ರಾಜಕೀಯವಾಗಿ ಚೆನ್ನಾಗಿದ್ದಾರೆ ಅವ್ರ ಕಡೆ. ನಾವು ಹೋಗೋ ತಲಕ ಅವ್ರು ನಮ್ಮನ್ನೇ ಸುಮ್ನೆ ಹೇಳ್ತೇವೆ, ನೀನ್ ವಿಡಿಯೋ ಮಾಡ್ಕೋಬೇಕಾಯ್ತಾನೆ, ಅವ್ರ ಮುಚ್ಚೆಲ್ಲ ಹೊಡ್ಯಕ್ ಬಂದಿರ್ತಾನೆ, ನೀನ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಪ್ರೂಫ್ ಇದಾರೆ, ಹೆಂಗ ನಾವು ಕಂಪ್ಲೇಂಟ್ ತಗೊಂಡು ನೀನ್ ಸುಳ್ಳು ಹೇಳ್ತೇವೆ ಹೋಗ ಆಚೆ ಅಂದ್ರು ಸರ್ ಅವರು. ಈ ತರ ಕಂಪ್ಲೇಂಟ್ ಕೊಟ್ಬಿಟ್ಟು ಕರ್ಸ್ರಿ ಅಂತ ಕೂಡ ಇವ್ರು ಫೋನ್ ಎತ್ತಾ ಇಲ್ಲ, ಬರೋದಿಲ್ಲ ಸರ್ ಇವ್ರು. ಇದಕ್ಕೇನ್ ಸರ್ ಮಾಡೋದು, ಏನೋ ಒಂದು ಅರ್ಥನೇ ಆಯ್ತಲ್ಲ, ಏನೋ ಒಂದು ಸೊಲ್ಯೂಷನ್ ಹೇಳ್ರಿ ಸರ್ ನೀವು. ಆಮೇಲೆ ಇನ್ನೊಂದು ದ್ರೋಹಿ ಮಾಡೋಣ ಸರ್, ಇನ್ನೊಂದು ದ್ರೋಹ ಮಾಡೋಣ. ಫ್ರೆಂಡ್ ಹೆಂಡತಿ ಈ ತರ ಮಾಡ್ಲು, ಫ್ರೆಂಡ್ ಇನ್ನೊಂದು ದ್ರೋಹ ಮಾಡ್ದ ಸರ್. ನಮ್ ಫ್ರೆಂಡ್ ಒಂದ್ 20 ವರ್ಷದಿಂದ ನಮ್ ಫ್ರೆಂಡ್ಶಿಪ್ ಆಗಿ ಒಬ್ಬ ಇದ್ದೆ ಸರ್. ಒಬ್ಬ ಬ್ಯಾರೆ ಕೆಸ್ಟ್ ಅವರು. ನಮ್ದು ಜಮೀನ್ ರೋಡ್ ಪಾಯಿಂಟ್ ಅಲ್ಲಿ 1.5 ಎಕರೆ ಜಮೀನ್ ಇತ್ತು ಸರ್. ನಾವು ನಮ್ ಹೊಲ ಮಾಡ್ಕೊಂತೀರಿ, ನಾವು ರಾಗಿ ಬೆಳ್ಕೊಂತೀರಿ ಅನ್ಬಿಟ್ಟು ಜಮೀನ್ ಕೇಳಿದ್ ಸರ್. ಆಯ್ತು ಮಾಡ್ಕೊಳ್ಳಯ್ಯ ಅಂತ ನಾವ್ ಹೇಳಿದ್ವಿ ಸರ್. ನಾವ್ ಈ ತರ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಇದ್ರಲ್ಲ, ಆ ವರ್ಷ ಮಾಡಕ್ಕಾಗಿಲ್ಲ, ಸರಿ ಆಯ್ತಪ್ಪ ನೀನ್ ಈ ವರ್ಷ ಮಾಡ್ಕೊಂಡು ಬರೋ ವರ್ಷ ಕೊಟ್ಕೋ ಅಂತ ಹೇಳಿದ್ರಿ ಸರ್. ಈ ಬೇಜಾರ್ಕ ನಾನು 2 ವರ್ಷ ಮನೆಯಿಂದ ಹೊರಗಡೆನೆ ಬಂದಿಲ್ಲ ಸರ್. ಬೇಜಾರ್ಕ 23, 24 ಅರ್ಧ 6 ತಿಂಗಳಾಗಂಟ ಮನೆಯಿಂದ ಈಚೆ ಹೊರಗಡೆ ಬರೋಕೆ ನಂಗೆ ತಲೆ ತೋರ್ಸಕ್ಕೆ ಬೇಜಾರಾಗ ಸರ್. ಯಾವ ಜನ ಏನ್ ಕೇಳ್ತಾರೋ, ನೀನ್ ನಿಂತಿ ಇಲ್ಲ ಅಂತ ಕೇಳ್ತಾರೋ, ಇಷ್ಟ ಚೆನ್ನಾಗ್ ಮದುವೆ ಮಾಡ್ಕೊಂಡಲ್ಲ ಏನಾಯ್ತು ಅಂತ ಕೇಳ್ತಾರ. ನಾ ಬೇಜಾರ್ಕಾಗಿನೇ ಮನೆಯಿಂದ ಹೊರಗಡೆ 2 ವರ್ಷ ಬಂದೇ ಇಲ್ಲ ಸರ್ ನಾನು. ಆ ಬೇಜಾರ್ಕೆ ನಮ್ಮ ಅಮ್ಮನ್ಗೆ ಸ್ಟೋಕ್ ಆಗಿ ಮಲ್ಕೊಂಡವ್ರೆ ಸರ್. ಇವಾಗ ಎದ್ದು ಏನೋ ಕೆಲಸ ಕಡೆ ನೋಡ್ತಾ ಇದ್ವಿ ಸರ್. ಬಿಸಿಲು ಗುಲಾಬಿ ಹೂವು ಬೆಳಿತೀರಿ ಸರ್. ಇವಾಗ ಆ ಬಿಸಿಲಲ್ಲಿ ಕುತ್ಕೊಂಡು ನಿಮ್ ಕತೆ ಕೇಳಿ ಎಷ್ಟು ನಮ್ದೇ ಒಂದ್ ಚಿಕ್ಕ ಕತೆ ಬಿಡ್ವಿ ಅನ್ಸ್ತೈತಿ ಇವಾಗ ಸರ್. ಇವಾಗ ಬಟ್ ಈ ಫ್ರೆಂಡ್ ಏನ್ ಮಾಡ್ದ ಎಡವಟ್ಟು? ಅವನು ಬೇರೆ ಒಬ್ರಕ ಒಂದ್ 20 ಸೈಟ್ಗಳು ಮಾಡಿ ಮಾರ್ಬಿಟ್ಟವನ್ ಸರ್ ಆ ಜಾಗ. ಇಲ್ಲ ಒಂದು ದುಡ್ಡಾದ್ರೂ ಕೊಡ್ಬೇಕು, ಇಲ್ಲ ಜಮೀನಾದ್ರೂ ಬಿಟ್ಟು ಕೊಡ್ಬೇಕು. ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀವು ಕೋರ್ಟ್ಗೆ ಹೋದ್ರೆ 10 ವರ್ಷ ಆಗುತ್ತೆ ಸರ್ ಅದು ಕ್ಲಿಯರ್ ಆಗ. ಅಲ್ಲ, ಜಮೀನ್ಗೂ ವಾರಕ್ಕೋ ತಿಂಗಳಿಗೋ ಅಥವಾ ಬಾಡಿಗೆಗೂ ಕೊಟ್ಬಿಟ್ಟು ನೀವು ಆ ಕಡೆ ಹೋಗಿರ್ಲಿಲ್ವಾ ವರ್ಷಾನ್ಗಟ್ಲೆ? ಅದು ಬಂದು ನೀನು ಈ ವರ್ಷ ಮಾಡ್ಕೊಂಡು ನೀನ್ ರಾಗಿ ಬೆಳ್ಕೊಂಚು ಏನ್ ಮಾಡ್ಕೊಂಡು ಬರೋ ವರ್ಷ ನಮ್ಗೆ ವಾಪಸ್ ಕೊಡಪ್ಪ ಅಂತ ನಾವು ಸರ್ ಕೊಟ್ಟಿತ್ತು. ಅಲ್ಲ ಕೊಟ್ಟಿದ್ದು ಹೌದು, ಬಟ್ ಅಲ್ಲಿ ಲೇಔಟ್ ಮಾಡತಕ್ಕ ಅಲ್ಲಿ ಏನ್ ನಡೀತೈತಿ ಅಂತ ಹೋಗಿ ನೋಡಿರ್ಲಿಲ್ವಾ? ನಾವು ಅವ್ರು ಬಂದು ಫಸ್ಟ್ ಮಾಡೋವಾಗೆ ನಾವು ಬಂದು ತಗರಾಲ್ ಮಾಡಿ ಸರ್. ಫಸ್ಟ್ ಮನೆ ಕಟ್ತಾರಲ್ಲ ಅವಾಗೆ ಬಂದು ನಾನು ತಗರಾಲ್ ಮಾಡ್ಬಿಟ್ಟೆ ಸರ್, ಅದು ಕಟ್ಬಾರ್ದು ಅಂತ. ಅವ್ರು ಬಂದು ಪೊಲಿಟಿಕಲ್ ಆಗಿ ಅವ್ರು ಇವ್ರು ಸಪೋರ್ಟ್ ಇದಾರೆ. ಅವ್ರು ಬಂದು ತುಂಬಾ ಕೀಳ್ ಮಟ್ಟದ ಕ್ಯಾಸ್ಟ್ ಅವರು. ನೀನ್ ಏನ್ ಮಾಡ್ತೀಯ ಮಾಡ್ಕೋ ಬಂದ್ರು, ಅದು ಏನು ಮಾಡಿಲ್ಲ, ಅದಂಗೆ ಪೆಂಡಿಂಗ್ ಆಗಿ ನಿಂತೈತೆ ಸರ್. ಅದು ಬಂದು ಅದೇ ನಾವು ಇನ್ನ ರಿಜಿಸ್ಟ್ರೇಷನ್ ಆಗಿಲ್ವಲ್ಲ, ಅದು ಬಂದು ಗೋಮಾಳ ಸ್ವಲ್ಪ ಐತೆ. ಗೋಮಾಳದಾಗ ಅವ್ನು ಮಾಡಿರೋದು ಪಟ್ಟ ಹಂಗೆ ಐತೆ. ಪಟ್ಟದಾಗ ಏನ್ ಮಾಡಕ್ಕಾಗಲ್ಲ, ಅಲ್ಲಿ ನಮ್ಮ ಹೆಸರಾಗೆಲ್ಲ ಐತೆ ಖಾತೆ ಕಂದೆ ಎಲ್ಲಾನು. ಗೋಮಾಳದಲ್ಲಿ ಆತರ ಮಾಡಿರೋದು ಅವನು. ಅಲ್ಲ ಒಂದ್ ಹೆಲ್ಪ್ ಮಾಡಕ್ ಹೋದ್ರೆ ನಾವೇ ತಗ್ಲಾಕಂತಿಲ್ಲ ಸರ್. ಅದು ನೀನ್ ಯಾವನ್ ಕೇಳಾಕ ಒಂಥರ ಅಸಹ್ಯ ಮಾತಾಡ್ತಾನೆ ಸರ್. ನಿಮ್ ಮೃದುತನವೇ ನಿಮಗ್ ಶಾಪ ಆಗಿದೆ.
ಹೌದು ಸರ್, ಒಳ್ಳೆತನ ಅನ್ನೋದೇ ನಮ್ಗೆ ಶಾಪ್ ಆಗಿದೆ ಸರ್ ಇವಾಗ. ಅಲ್ಲ, ಒಳ್ಳೆತನ ಅದು ಬೇರೆ, ಬಟ್ ಒಳ್ಳೆಯವರೆಲ್ಲ ತುಂಬ ಮೃದುವಾಗಿರ್ತಾರೆ ಅಂತಲೇ ಏನೂ ಇಲ್ಲ. ಕೆಲವು ಹೌದು ಸರ್. ವಿಚಾರದಲ್ಲಿ ನಿಷ್ಠೂರವಾಗೂ ಇರ್ತಾರೆ. ಹೌದು ಸರ್. ಹಂಗೆ ನಿಷ್ಠೂರವಾಗಿರೋರನ್ನ ಒಳ್ಳೆಯವರಲ್ಲ ಗಣಪ ಇವ್ರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಳ್ಳೆತನವನ್ನು ಕೆಟ್ಟವರಿಂದ ರಕ್ಷಣೆ ಮಾಡ್ಕೊಳ್ಬೇಕಂದ್ರೆ ಕೆಲವೊಮ್ಮೆ ನಿಷ್ಠೂರದ ಮಾತುಗಳು ಅನಿವಾರ್ಯ. ಹೌದು ಸರ್. ಎಲ್ಲದಕ್ಕೂ ನೀವು ಅರಕಿಗೆ ಬಿಟ್ಟಿರೋ ಕುರಿ ಥರ ಕತ್ತು ಅಲ್ಲಾಡಿಸ್ತಾ ಹೋದರೆ ಅದು ನೀವು ಅಂದ್ಕೊಳ್ಬೋದು ಒಳ್ಳೆತನ ಅಂತ, ಅದು ಅವರಿಗೆ ನಿಮ್ಮ ದೌರ್ಬಲ್ಯ ಥರ ಕಾಣುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ತಾರೆ. ಹೌದು ಸರ್. ಹೌದು ಸರ್. ಈ ಹೆಣ್ಣಿನ ವಿಚಾರದಲ್ಲಿ ಒಂದು ವೇಳೆ ನೀವು ಹೇಳಿರೋದೆಲ್ಲ ಅಷ್ಟು ಸತ್ಯ ಅನ್ನೋದಾದ್ರೆ ಬಹಳ ದೊಡ್ಡ ಅನ್ಯಾಯ ಇದು. ಹೌದು ಸರ್, 100 ಕಲ ಸರ್. ಸರ್ 100 ಕಲ ಸರ್, ಸಾವಿರ ಪಟ್ಟು ಅದು ನಿಜ ಸರ್. ಒಂದೇ ಒಂದು ರಾಗಿ ಕಾಲಷ್ಟು ಅದರಲ್ಲಿ ಸುಳ್ಳಿಲ್ಲ ಸರ್. ಈಗ ಆ ಹುಡುಗಿ ಅಥವಾ ಈಗ ಮದುವೆ ಇದು ಎಷ್ಟನೇ ಎಂಗೇಜ್ಮೆಂಟು ಅಥವಾ ಇದು ಎಷ್ಟನೇ ಹುಡುಗ ನೀವು ಆ ಹುಡುಗಿಗೆ? ನಂದಿದೆ ಫಸ್ಟ್ ಎಂಗೇಜ್ಮೆಂಟ್, ಫಸ್ಟ್ ಮದುವೆ ಸರ್ ಇದು. ನಿಮ್ದು ಸರಿ, ಆ ಹುಡುಗಿಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಈ ಹಿಂದೆ ಫೋನ್ ಮಾತಾಡ್ಬೇಕಾದ್ರೆ ಏನೋ ಹೇಳಿತ್ತಲ್ಲ, ಅದೇನು ಎಂಗೇಜ್ಮೆಂಟ್ ಆಗಿದ್ದು? ಹೌದು ಸರ್, ಎಂಗೇಜ್ಮೆಂಟ್ ಆಗಿತ್ತಂತೆ. ಎಂಗೇಜ್ ಗಂಟ ಬಂದಿನೂ ಕಟ್ಟಾಗ್ಯಾವ ಸರ್ ಅದಕ್ಕೆ. ಅವನ್ಯಾರು ಬಚಾವಾಗಿ ಹೋಗಿ ನೀನು ಸಿಗಾಕೊಂಡಿದ್ದೀರಾ? ಹೌದು ಸರ್. ಅಂದರೆ ಡೈವರ್ಸ್ ಕೊಡ್ಲಿಕ್ಕೂ ಅವ್ರು ತಯಾರಿಲ್ಲ? ಡೈವರ್ಸ್ ಕೊಡಕ್ಕೂ ತಯಾರಿಲ್ಲ, ಏನ್ ಮಾಡಕ್ಕೂ ತಯಾರಿಲ್ಲ ಸರ್. ಏನ್ ಸರ್ ಇದಕ್ಕ ಅವ್ರು ಬರ್ತಾರೋ ಬರಲ್ಲೋ, ಅವ್ರು ಏನು ಅವ್ರ ಕಾಯಿಲೆ ಅನ್ನೋದೇ ಅವಳು ಒಪ್ಕೊಂತಾನೆ ಇಲ್ಲ ಸರ್. ಅವಳು ಅದನ್ನೇ ಅವ್ರ ಫ್ಯಾಮಿಲಿ ಅವ್ರು ಯಾರು ಅವ್ರ ಕತರ ಪ್ರಾಬ್ಲಮ್ ಐತೆ ಅನ್ನೋದೇ ಒಪ್ಕೊಂತ ಇಲ್ಲ ಸರ್ ಅವರು. ಬಟ್ ಕ್ಯಾನ್ಸರ್ ಅಂದ್ರಲ್ಲ, ಅದು ಹೌದಾ? ಅವಳೇ ಹೇಳಿ ಸರ್ ಕ್ಯಾನ್ಸರ್ ಇದೆ ಅಂತಲ್ಲ. ಹೌದು ಸರ್, ಅದು ಬಂದು ನಾನು ಕಣ್ಣಲ್ಲೇ ನೋಡಿದೆ ಸರ್. ಅದು ಹೇಳ್ಬಾರ್ದು ಸರ್, ತುಂಬಾ ಅಸಹ್ಯ ಇರ್ತದೆ, ಹೇಳ್ಬಾರ್ದು ಸರ್ ಅದು. ಬಟ್ ನೀವು ಸಂಸಾರನೇ ನಡೆಸಿಲ್ಲ ಅಂತ ನೀವು? ಹೌದು ಸರ್, ಅದು ಹೇಳ್ಬಾರ್ದು, ನನ್ನ ಬಾಯಲ್ಲಿ ಬರ್ಬಾರ್ದು ಆ ಮಾತು ಅಂದ್ಬಿಟ್ಟು ನಾನು ಹೇಳಿಲ್ಲ. ಇರ್ಲಪ್ಪ, ಈಗ ನಿಮ್ಮ ತಾಯಿ ಈ ಕಾರಣಕ್ಕೆ ಹಾಸಿಗೆ ಹಿಡಿದಿದ್ದಾರೆ. ಹೌದು ಸರ್. ಆಯ್ತು. ಈಗೇನು ಈ 20 ಜನಕ್ಕೆ ಏನು ಕರ್ಕೊಂಡೋಗಿದ್ರಿ ಮುಂದೆ ಮದುವೆ ಮಾಡಿದವರು ನೋಡಿದವರು? ಅವರೆಲ್ಲ ಅವತ್ತಿಗೆ ವದತಿಯಿಂದ ಬಂದವರು ಮತ್ತೆ ಹೋಗ್ಲಿಲ್ಲ ಸರ್. ಅವರು ಅವತ್ತೇ ಬರಲ್ಲ ಅಂದ್ರು ಸರ್. ಅವ್ರಿಗೆ ಸರಿ ಇಲ್ಲ, ಅವರು ಭಾಷೆ ಮಾತಾಡಿದ್ರೆ ಸರಿ ಇಲ್ಲ, ನಾವು ಬರಲ್ಲ ಅಂದ್ರು ಸರ್. ನಾವೇ ಬಲಂತ ಮಾಡಿ ಕರ್ಕೊಂಡೋದ್ರಿ. ಅವ್ರ ಮರ್ಯಾದೆನೂ ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ನನಗೆ ಮರ್ಯಾದೆ ಇಲ್ಲ ಅಂದ್ರೆ ಅವ್ರಿಗೆ ಸರ್ ಮರ್ಯಾದೆ ಬರುತ್ತೆ? ಮಳಿನ್ಗೆ ಮರ್ಯಾದೆ ಇಲ್ಲ ಅಂದ್ರೆ ಜೊತೆಲಿ ಬಂದವ್ರಿಗೆ ಏನ್ ಮರ್ಯಾದೆ ಕೊಡ್ತಾರೆ ಸರ್ ಅವರು? ಅಲ್ಲ, ನನ್ನ ಪ್ರಕಾರ ಯಾವತ್ತು ಮದುವೆ ಮಾಡ್ತೀವಿ ಅಂತ ಒಪ್ಕೊಂಡು ಹೋಗಿ ಆನಂತರ ಲಗ್ನ ಪತ್ರಿಕೆ ಎಲ್ಲ ಆಗಿ ಮದುವೆ ಇನ್ನೊಂದಷ್ಟು ಕೆಲವು ದಿನಗಳು ತಿಂಗಳುಗಳು ಇದ್ದಾವೆ ಎಂದಾಗ ನಮ್ಮ ಕೈಲಿ ಆಗಲ್ಲ ಅಂದರು. ನನ್ನ ಪ್ರಕಾರ ಈ ಮದುವೆ ಬೇಡ ಅಂತ ನಿಶ್ಚಯಿಸ್ಲಿಕ್ಕೆ ನಿರ್ಧರಿಸ್ಲಿಕ್ಕೆ ಅದಕ್ಕಿಂತ ದೊಡ್ಡ ಕಾರಣ ಬೇಕಿರಲಿಲ್ಲ. ಅಲ್ಲ, ಈಗ ನಾನು ಹೇಳೋದು, ಇವನ್ ನೀವೇ ದುಡ್ಡು ಕೊಡೋದು ಎಲ್ಲ ಮಾಡಿದ್ರು ಕೂಡ ಕೊಟ್ಟುಬಿಟ್ಟು ಅವರಿಗೆ ಕಣಪ್ಪ ಅವ್ರ ಮದುವೆ ಮಾಡಿದ್ರು ಅಂತ ಅನ್ಸೋದು ಯಾಕೆ? ಒಂದು ನಾನೇ ಮಾಡಬೇಕಿತ್ತು. ಇಲ್ಲ ಕಣ್ರಪ್ಪ, ನೀವು ಈಗಲೇ ಹಿಂಗೆ ಮಾತು ತಪ್ತಾ ಇದ್ದೀರಾ, ಇದು ಬೇಡ ಅಂತ ಅಲ್ಲಿ ಕೈ ಬಿಟ್ಟಿದ್ರೆ ಏನು ಮಾಡ್ಕೊಳ್ಳೋರು? ಏನು ಮಾಡ್ತಾ ಇಲ್ಲ ಸರ್, ಎಲ್ಲಾರ್ಗು ಹೇಳ್ಬಿಟ್ಟಿದ್ರಲ್ಲ, ಪತ್ರಿಕೆ ಎಲ್ಲ ಹಂಚ್ಬಿಟ್ಟಿದ್ರಲ್ಲ ಸರ್, ಅದರಿಂದ ನಾವು ಒಪ್ಕೊಂಡ್ವಿ ಸರ್. ಒಳ್ಳೆ ಕಥೆ ಆಯ್ತಲ್ಲ. ಯಾವ ಮರ್ಯಾದೆಯನ್ನು ಹೋಗುತ್ತೆ ಅಂತ ಅಲ್ಲಲ್ಲಿ ಮುಚ್ಚಿಡ್ತಾ ಬಂದ್ರೆ ಅದೆಲ್ಲ ಒಂದೇ ಸತಿ ಹೋಯ್ತು. ಹೌದು ಸರ್. ಹೌದು ಸರ್. ಅಂದ್ರೆ ಯಾವಾಗ ಮನುಷ್ಯ ಸತ್ಯವನ್ನ ಜನರಿಗೆ ಗೊತ್ತಾದ್ರೆ ಎಲ್ಲಿ ಅವರು ನಮ್ಮ ಕುರಿತು ತಪ್ಪು ಮಾತುಗಳನ್ನು ಆಡೋಕೆ ಶುರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸತ್ಯವನ್ನು ಎಷ್ಟು ಅದುಮಿಡ್ತೀಯಪ್ಪ. ಅದು ನೀರು ಒಳಗಡೆ ಒಂದು ಟ್ಯೂಬನ್ನು ಎಷ್ಟು ಅದುಂಬೋದು, ಮತ್ತು ಅದು ಮೇಲೆ ಬರೋಕ್ಕೆ ಪ್ರಯತ್ನ ಮಾಡುತ್ತೆ. ನೀನು ಮ್ಯಾಲೆ ಕೂತಿದ್ದಷ್ಟು ಸಮಯದ ಒಳಗಡೆ ಇರುತ್ತೆ, ಮತ್ತೆ ಸೈಡ್ಗೆ ಹೋದ್ರೆ ಅದು ಮತ್ತೆ ಮೇಲೆ ಬರುತ್ತಲ್ಲ. ಹೌದು ಸರ್. ಇಲ್ಲಿ ಅವರು ಮದುವೆ ಮಾಡ್ಲಿಕ್ಕೆ ಒಪ್ಕೊಂಡಿದ್ರು, ಈಗ ಯಾಕೋ ಬೇಡ ಇಲ್ಲ ಅಂತಿದ್ದಾರೆ. ತಡೆಯಪ್ಪ, ಅವ್ರ ಮರ್ಯಾದೆನೂ ಹೋಗೋದು ಬೇಡ, ಮದುವೆನೂ ನಿಲ್ಲೋದು ಬೇಡ ಅಂದುಕೊಂಡು ಸತ್ಯವನ್ನು ಮುಚ್ಚಿಟ್ಟು ನೀವೊಂದು 2 ಲಕ್ಷ ಕೊಟ್ಟು ಅಥವಾ ನಿಮ್ಮ ಕೈಲಾದಷ್ಟು ನೀವು ಮಾಡಿ ಮದುವೆಯನ್ನು ಮಾಡಿಕೊಂಡು ಮದುವೆ ಮಾಡಿದ್ದು ಅವರು ಅಂತ ಜನ ಅಂದ್ಕೊಂಡ್ರು. ಇಷ್ಟೆಲ್ಲ ದೊಡ್ಡದಾಗಿ ಮದುವೆ ಮಾಡಿದವ್ರ ಕಡೆ ಏನು ತಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ, ಇವನೇನೋ ಮಾಡೇನೆ ಅಂದ್ಕೊಂಬೇಕು ಜನ. ಹೌದಲ್ಲ? ಹೌದು ಸರ್. ಯಾಕಂದ್ರೆ ನೀವೇ ಹೇಳಿದ್ರಿ 4,000 ಜನ ಬಂದು ಮದುವೆಯನ್ನು ನೋಡಿ ಹೋದ್ರು, ಅವರೆಲ್ಲರಿಗೂ ಇದು ಹೆಣ್ಣಿನ ಕಡೆಯವ್ರದೇ ಮದುವೆ ಅಂತ ಗೊತ್ತು. ಹೌದಲ್ವಾ? ಹೌದು ಸರ್. ಹೌದು ಸರ್. ನೀವು ಒಳಗಡೆ ಏನೇನು ಮಾಡಿದ್ದೀರಿ ಅದು ಗೊತ್ತಿಲ್ಲ.
ಹೌದು ಸರ್. ಅಷ್ಟು ದೊಡ್ಡ ಮದುವೆ ಇಲ್ಲ, ಹೆಂಗೆ ಮಗಳನ್ನ ಕಳಿಸ್ದೆ ಅಳಿಯನ್ನ ಇಷ್ಟು ತುಚ್ಛವಾಗಿ ನೋಡೋದಾಗಿದ್ರೆ ಅಷ್ಟು ದೊಡ್ಡ ಮದುವೆ ಯಾಕೆ ಮಾಡ್ತಿದ್ರು ಅಂತ ಜನ ಅಂದ್ಕೊಳ್ತಾರೆ. ಅವರು ನಮ್ಮ ಹೆಂಗಸನ್ ಕೇಳಿದ್ ಕೇಳಿದ್ರು ಸರ್ ಅವ್ರು ಒಂದ್ಸತಿ ಅಂದ್ರೆ, ನಾನು ಮದುವೆ ಮಾತ್ರ ಆಗ್ಬೇಕು, ತಾಲಿ ಮಾತ್ರ ನನ್ ಕತ್ತಲ್ಲಿ ಇರ್ಬೇಕು, ನನ್ ಗಂಡ ಅವಶ್ಯಕತೆ ಇಲ್ಲ ಅಂತ ಓಪನ್ ಅಲ್ಲೇ ಹೇಳ್ಬಿಡ್ಲಿ ಸರ್ ಒಂದ್ಸತಿ ಫೋನಲ್ಲಿ. ಯಾವಾಗ ಮದುವೆ ಮುಂಚೆನಾ? ಮದುವೆ ಆದ್ಮೇಲೆ ಸರ್, ನಾನ್ ತಮ್ಮನವ್ರ ಮದುವೆ ಮಾಡ್ಬೇಕಂದ್ರೆ ನಾನ್ ಮದುವೆ ಆಗದಿರ ಮನೇಲಿದ್ರೆ ನಾನ್ ತಮ್ಮನವ್ರಿಗೆ ಯಾರು ಎನ್ಕೊಳ್ಳೋದಿಲ್ಲ ಅನ್ನೋದಕ್ಕಾಗಿ ನಾನ್ ಮದುವೆ ಮಾಡ್ಕೊಂಡೆ. ನನ್ಗೆ ಇಷ್ಟ ಎಲ್ಲ ಮದುವೆ ಮಾಡಕ ನಮ್ಮ ಅಜ್ಜಿ ನಮ್ ತಾತ ನಮ್ಮ ಅಮ್ಮ ನನ್ಗೆ ಒತ್ತಾಯ ಮಾಡಿ ಒಪ್ಪಿಸಿದ್ರು ಅಂತ ಹೇಳಿದ್ರು ಸರ್. ಅದೇ ಈ ತರ ಶಾನೆ ಜಗಳಾದ್ಮೇಲೆ ನಾವು ಫೋನ್ ಮಾಡಿದಾಗ ಆತರ ಹೇಳಿದ್ರು ಸರ್ ಒಂದ್ಸತಿ. ಹಿಂಗೆ ಮದುವೆ ಆಗಿ ತವ್ರ ಮನೇಲಿ ಉಳ್ಕೊಂಡಾದ್ಮೇಲೆ ತಮ್ಮನಿಗೆ ಹೆಣ್ಣು ಕೊಡ್ತಾರೆ ಅಂತ ಆಕೆ ಹೆಂಗ್ ಅಂದ್ಕೊಳ್ತಿದ್ದಾಳೆ? ಆತರ ಹೇಳಿ ಸರ್, ನಮ್ಗೆ ಅರ್ಥ ಆಗುತ್ತೆ ಸರ್. ಅವಳ ಆ ಟೈಮ್ ಆತರ ತಪ್ಸ್ಕೊಳಕ್ ಏನೋ ಒಂದ್ ಮಾತು ಹೇಳ್ತಾರೆ ಸರ್ ಅವ್ರಿಗೆ. ಇರ್ಲಪ್ಪ, ಯಾವುದನ್ನ ಈ ದಿನ ತಮ್ಮ ಬಲ, ಹಣ ಅಥವಾ ತಮ್ಮ ಬುದ್ಧಿಯನ್ನು ಬಳಸಿ ನಿಮ್ಮ ಕುರಿತಾಗಿ ಇಷ್ಟು ಅನ್ಯಾಯದ ದಾರಿಯನ್ನು ಹಿಡಿದಿದ್ದಾರೆ, ಅದೆಲ್ಲದರ ಪರಿಣಾಮ ಅವರ ತಮ್ಮಂದಿರ ಬದುಕಲ್ಲಿ ಅವರದನ್ನು ನೋಡ್ತಾರೆ. ಇರಲಿ, ಅದೇನಾದರೂ ಆಗಲಿ. ಈ ಸಮಯದಲ್ಲಿ ನಾನೇನು ಹೇಳ್ತೀನಪ್ಪ, ಬದುಕು ಜೀವಗಟ್ಟಿ ಇದ್ರೆ ಯಾವಾಗ ಬೇಕಾದರೂ ಮದುವೆ ಆಗ್ಬೋದಪ್ಪ. ಹೌದು ಸರ್, ನೀವ್ ಹೇಳ್ತಿರಲ್ಲ ಸರ್, ನೀವು ಆರೋಗ್ಯ ಚೆನ್ನಾಗಿದ್ದು ದುಡ್ಡಿದ್ರೆ 60 ವರ್ಷಕ್ಕೂ ಮದುವೆ ಆಗ್ಬೋದಂತ ನೀವ್ ಹೇಳ್ತಿರಲ್ಲ, ಅದನ್ನೇ ಹೇಳ್ತೀನಿ ನೋಡಿ. ಈ ಹೆಣ್ಣು ಈ ವಿಚಾರದಲ್ಲಿ ಮುಕ್ತಿ ಅಥವಾ ನಿಮ್ಮ ಬೇಡ ಬಿಡಿಸ್ಕೊಬೇಕು ಅನ್ಬೇಕು ಅಥವಾ ನಿಮ್ಮ ಜೊತೆ ಒಲಿದು ಬರಬೇಕು, ಇವೆರಡಕ್ಕೂ ನೀವು ತಯಾರಾಗಿರಿ. ಇನ್ನೊಂದು 3 ವರ್ಷ ಆಯ್ತಾ. ಆದರೆ ಯಾವ ತಮ್ಮಂದಿರ ವಿಚಾರವನ್ನು ಮುಂದಿಟ್ಟುಕೊಂಡು ಒಂದು ಹುಡುಗನ ಬದುಕನ್ನು ಹಾಳು ಮಾಡುವ ಹೆಜ್ಜೆ ಇಟ್ಟರು, ಆ ತಮ್ಮಂದಿರ ಬದುಕಿಗೆ ಆಕೆನೇ ಕೊಳ್ಳಿ ಆಗ್ತಾಳೆ, ಆಕೆವೇ ಶಾಪವಾಗ್ತಾಳೆ. ಈ ಸಮಯದಲ್ಲಿ ನಾವು ಗೆದ್ದೆ ಅಂತ ಅವರೆಲ್ಲ ಅಂದ್ಕೊಳ್ತಿರ್ಬೋದು, ಆದರೆ ಧರ್ಮ ಅದೊಂಥರ ಹೆಪ್ಪಾಕಿರೋ ಹಾಲು, ಹೆಪ್ಪಾಕಿದ ಮರುಕ್ಷಣವೇ ಅದು ಮೊಸರು ಆಗುವುದಿಲ್ಲ, ಅದು ಸಮಯ ಬೇಕು. ಹೌದು ಸರ್. ಆ ಸಮಯ ಬಂದಾಗ ಬಲ, ಹಣ, ಅಧಿಕಾರ ಅಥವಾ ಇನ್ಫ್ಲೂಯೆನ್ಸ್ ಇದ್ಯಾವುದೂ ಕೂಡ ಅಧರ್ಮಕ್ಕೆ ಸಿಕ್ಕಬಹುದಾದ ಪ್ರತಿಫಲವನ್ನು ಯಾವ ಹಣಬಲ, ಜನಬಲ, ಭುಜಬಲ, ತೋಳುಬಲ, ಅಧಿಕಾರ ಬಲ ಯಾವ ಬಲವೂ ಕೂಡ ಫಲವನ್ನು ತಡೆಯೋಕ್ಕಾಗೋದಿಲ್ಲ. ಈ ಸಮಯದಲ್ಲಿ ಇಂತಹ ವಿಚಾರಗಳಲ್ಲಿ ಒಪ್ಪಿಕೊಳ್ಳಬೇಕಾದ್ರೆ, ಮದುವೆ ಆಗಬೇಕಾದ್ರೆ ಕೆಲವು ಸೂಕ್ಷ್ಮಗಳು, ಕೆಲವು ನಡತೆಗಳು ಕಂಡು ಬಂದಾಗ ಆರಂಭದಲ್ಲಿ ಅದನ್ನು ಚೂಟು ಬಿಸಾಕಬೇಕಿತ್ತು. ಆದರೆ ನೀವು ಏನೋ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ಇವನ್ನೆಲ್ಲ ಮೈ ಮೇಲೆ ಎಳ್ಕೊಂಡಿದ್ದೀರಾ. ಹೌದು ಸರ್, ಹೌದು ಸರ್. ಇವತ್ತಿಗೆ ಆ ಒಳ್ಳೆಯತನಕ್ಕೆ ಬೆಲೆ ಇದ್ದೇ ಇದೆ. ಆದರೆ ಯಾಕೆ ಹಿಂಗಾಯಿತು ಅಂದರೆ, ಹೇಗೆ ಒಂದು ಮುಳ್ಳನ್ನು ನಾನು ಸ್ವಯಂ ತೆಗೆದು ಕಣ್ಣಿಗೆ ಚುಚ್ಕೊಂಡ್ಬಿಟ್ಟು ನನ್ನಂಥ ಒಳ್ಳೆಯವನಿಗೆ ಯಾಕೆ ಸರ್ ಕಣ್ಣಿಗೆ ಮುಳ್ಳು ಚುಚ್ಚಿತು ಅಂದರೆ, ಚುಚ್ಚಿದ್ದಲ್ಲ ಚುಚ್ಕೊಂಡಿದ್ದು ಅಂತ. ಹೌದು ಸರ್. ಇದೊಂಥರ ಗೋಡೆ ಮೇಲಿರೋ ಮಳೆಗೆ ಹೋಗಿ ನಾನಿಗೂ ಎದ್ದು ಎಗ್ರಿ ಚುಚ್ಕೊಂಡಂಗೆ ಆಯ್ತಲ್ಲಪ್ಪ. ಹೌದು ಸರ್. ಮದುವೆ ಆಗುವ ಇಚ್ಛೆ ಇದ್ದಿದ್ದು, ಮದುವೆ ಆಗಲಿಕ್ಕೆ ಹೆಣ್ಣು ಹುಡುಕಿದ್ದು, ಅದಕ್ಕೊಂದು ಹೆಣ್ಣು ಸಿಕ್ಕಿದ್ದು, ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು. ಆದರೆ ಯಾವುದೇ ಒಬ್ಬ ಸಂಸ್ಕಾರವಂತ ಕುಟುಂಬದಲ್ಲಿ ನಮ್ಮಿಂದ ಮದುವೆ ಆಗಲ್ಲ ಅನ್ನೋದಾದರೆ ಅದನ್ನ ಮಾತುಕತೆ ಸಂದರ್ಭದಲ್ಲೇ ಹೇಳ್ತಾರೆ ಹೊರತು ಇನ್ನೇನು ಮದುವೆ ಒಪ್ಕೊಂಡ್ಬಿಟ್ಟು ಮದುವೆ ಇನ್ನೊಂದು ತಿಂಗಳೋ ವಾರ ಐತೆ ಅನ್ನಂಗೆ ಹೇಳಲ್ಲ. ಹಂಗೆ ಹೇಳೋ ಯಾವ ಕುಟುಂಬವೂ ಕೂಡ ತನ್ನ ಮನೆ ಹೆಣ್ಮಗಳಿಗೆ ಒಳ್ಳೆ ಸಂಸ್ಕಾರ ಕಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು ಸರ್. ಹಾಗಾಗಿ ಇವತ್ತಿಗೆ ನೀವು ಅವರಿಂದ ಮೋಸ ಹೋಗಿರೋದು ಅಷ್ಟೇ ಸತ್ಯ, ಅವರು ನಿಮಗೆ ಮೋಸ ಮಾಡಿದ್ದಾರೆ ಅನ್ನೋದೆಷ್ಟು ಸತ್ಯವೋ ಅದಕ್ಕೆ ಪೂರಕವಾಗಿ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರೂ ಇಲ್ಲ ಬೆಂಬಲ, ಅಥವಾ ಹಿಂದೆ ಇವರು ಒಡೆದಾಡೋ ಶಕ್ತಿ ಹೊಂದಿಲ್ಲ ಅನ್ನೋದು ಅವರಿಗೊಂದು ದೊಡ್ಡ ಸಲಿಗೆ ಆಗೋಯ್ತು. ಹೌದು ಸರ್, ಹೌದು ಸರ್. ಹಾಗಾಗಿ ಯಾರಿಗೂ ಈ ಅನ್ಯಾಯ ಆಗಬಾರ್ದಪ್ಪ. ಹೇಳ್ಕೊಂಡಿದ್ದು ಒಳ್ಳೆಯದೇ ಆಯಿತು. ನಾನು ಹೇಳೋದು, ಈ ಹೆಣ್ಣು ಪರಿವರ್ತನೆಯಾಗಿ ಬರ್ತಾಳೋ ಬಿಡ್ತಾಳೋ ಇನ್ನೂ 3 ವರ್ಷ ನನ್ನ ಪ್ರಕಾರ ಬಿಡಿಸಿಕೊಳ್ಳುವ ಯೋಚನೆಯನ್ನೇ ಒಳ್ಳೆಯದು, ಆಯಿತಾ. ಆದರೆ ತಾಯಿ ಹೊರತು ಇಲ್ಲಿ ಯಾವುದೂ ಮುಖ್ಯವಲ್ಲ. ಹೌದು ಸರ್, ನಮ್ಮ ತಾಯಿನೇ ಸರ್ ನಮ್ಮ ದೇವರು. ಅದಕ್ಕೆ ಹೇಳ್ತೀನಲ್ಲ, ನೀವೇ ಹೇಳ್ದಂಗೆ ಇನ್ನೂ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ಕೊರಗೋದು ಬಿಡಿ. ಯಾರೂ ಕೂಡ ಮುಂದೆ ಆಗುವುದನ್ನು ತಪ್ಪಿಸೋಕ್ಕಾಗಲ್ಲ. ಯಾವ ತಮ್ಮಂದರಿಗೋಸ್ಕರ ನಾನು ಈ ಅನ್ಯಾಯವನ್ನು ಮಾಡಲಿಕ್ಕೆ ಮುಂದಾದೆ, ಈ ಅನ್ಯಾಯ ಆ ಮನೆಯನ್ನೇ ಸುಡುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ.
ಅವ್ರ ತಮ್ಮನ್ಗೆ ಇವಾಗ ರೀಸೆಂಟ್ ಆಗಿ 20 ದಿವಸ ಮುಂಚೆ ಮದುವೆ ಮಾಡಿದ್ದಾರೆ ಸರ್ ಅವರು. ಅದೇನೇ ಆಗಲಿ ನಾವೆಲ್ಲರೂ ಹಾರೈಸಬಹುದು ಒಳ್ಳೇದಾಗಲಿ ಅಂತ, ಆದ್ರೆ ಕರ್ಮ ಯಾರಪ್ಪನ ಸ್ವತ್ತಪ್ಪ. ಹೌದು ಸರ್, ಒಳ್ಳೇದ್ ಮಾಡಿಲ್ಲ ಅಂದ್ರೆ ಕೂಡ ಕೆಟ್ಟದ್ ಮಾಡ್ಬಾರ್ದಲ್ಲ ಸರ್, ಈ ತರ ಆಗಬಾರ್ದು. ಆದ್ರೆ ಹೌದು ಸರ್. ಏನ್ ಮಾಡ್ತೀರಿ, ಇವಕ್ಕೆಲ್ಲ ಜಾಗೃತವಾಗಿ ಒಂದು ಊರವರೆಲ್ಲ ಬೇಡ 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 ಅಂದ್ರು ನೀವು ಏನೋ ನಿಮ್ನ ಒಳ್ಳೆತನ ತೋರಿಸ್ಲಿಕ್ಕೆ ಹೋದ್ರಿ. ಆದ್ರೆ ನಾನು ಹೇಳೋದಪ್ಪ, ಸ್ವಾಭಿಮಾನ ಮರ್ತಿ ಯಾರನ್ನೂ ಒಳಗಡೆ ಸೇರಿಸಬಾರ್ದು. ಹೌದು ಸರ್, ಹೌದು ಸರ್. ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಹೌದು ಹೌದು ಸರ್. ಮದುವೆಯಾಗಿ ನಾನು ಒಂದು ಸಂಸಾರ ನಡೆಸಿ ನನ್ನ ವಂಶವನ್ನು ಬೆಳೆಸಬೇಕು ಅನ್ನೋ ಇಚ್ಛೆಗಿಂತ ನನಗೆ ಎಲ್ಲಿ ಗೌರವ ಮರ್ಯಾದೆಗಳು ಅಥವಾ ನನ್ನ ತಾಯಿಗೆ ಎಲ್ಲಿ ಮರ್ಯಾದೆ ಗೌರವಗಳು ಸಿಗುವುದಿಲ್ಲ, ಅಥವಾ ನನ್ನ ಮನೆಯ ಆಚಾರ ವಿಚಾರಗಳಿಗೆ ಹೊಂದಿಕೊಳ್ಳದ ಹೆಣ್ಣು ನಿನ್ನ ಮನೆ ದೀಪವನ್ನು ಹಾರಿಸ್ತಾಳೆ ಹೊರತು ಬೆಳಗ್ಲಿಕ್ಕೆ ಸಾಧ್ಯವಿಲ್ಲ. ಹೌದು ಸರ್. ಹಾಗಾಗಿ ಯಾರನ್ನೂ ದೂರ್ತಾ ಕೂತ್ಕೊಳ್ಬೇಡ. ಆ ಹೆಣ್ಣಾಗಲಿ ಅವ್ರ ಮನೆಯವರಾಗಲಿ ಎಲ್ಲವೂ ನಿನ್ನ ನಿರ್ಧಾರಗಳ ಪ್ರತಿಫಲ. ಅವತ್ತು ಯಾಕೋ ಎಡವಟ್ಟು ನಿರ್ಧಾರ ತಗೊಂಡು ಇಲ್ಲಿಗೆ ಬಂದಿದ್ದೀರಿ, ಇನ್ನು ಮುಂದಾದರೂ ಸರಿಯಾದ ನಿರ್ಧಾರ ಏನು ಆಯಿತು, 2-3 ವರ್ಷ ಸುಮ್ಮನೆ ಇರ್ತೀನಿ, ಬಂದ್ರೆ ಬರಲಿ ಬರ್ದಿರಲಿ. ಈ ಆಮೇಲೆ ದೇವರು ಕೂಡ ಏನು ಅನ್ಯಾಯ ಮಾಡಲ್ಲ. ಅಲ್ಲೇ ಏನೋ ಒಂದು ಕಿಡಿ ಬೆಂಕಿ ಹತ್ತಿಸಿ ಓಡ್ಬರೋ ಥರ ಮಾಡ್ತಾನೆ, ಇಲ್ಲ ಬಿಡಿಸ್ಕೊಂಡು ಹೋಗೋ ಥರ ಮಾಡ್ತಾನೆ. ಎರಡರಾಗೊಂದು ಆಗುತ್ತೆ. ನೀವು ನಿಮ್ಮ ತಾಯಿ ನೋಡಿಕೊಂಡು ಆ ಸೇವೆ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವಿರಿ. ಇದರಲ್ಲಿ ಅನ್ಯಾಯ, ಅದರಲ್ಲಿ 2 ಪ್ರಶ್ನೆನೇ ಇಲ್ಲ, ಅದರಲ್ಲಿ 2 ಮಾತೇ ಇಲ್ಲ. ಅಯ್ಯೋ ಅದು ಹೆಂಗೆ ಅನ್ಯಾಯ ಸರ್, ಈ ತಾನೇ ಅಲ್ವಾ ಒಪ್ಕೊಂಡಿದ್ದು, ಸಾಧ್ಯವೇ ಇಲ್ಲ. ಯಾವುದೇ ವಿಚಾರ ಆಗಲಿ, ಇವನ್ ರೂಪ ನೋಡಿಕೊಂಡು ಇವತ್ತು ಮಣೆ ಹಾಕೋ ಕಾಲ ಬಂದಿದೆ. ಅಂಥದ್ರಲ್ಲಿ ಅದು ಯಾವುದನ್ನೂ ನೋಡದೆ ತಡೆಯಪ್ಪ, ಒಂದ್ಸಲಿ ಒಪ್ಕೊಂಡ ಮೇಲೆ ಚೆನ್ನಾಗಿದ್ದಾಳೆ ಚೆನ್ನಾಗಿಲ್ಲ ಅನ್ನೋದು ಮುಖ್ಯ ಅಲ್ಲ. ಹೊಂದಾಣಿಕೆಯಾಗಿ ಮನಸ್ಸುಗಳು ಬೆರೆತು ಜೊತೆ ಬಾಳಲಿಕ್ಕೆ ರೂಪ ತಗೊಂಡು ಏನು ಮಾಡ್ತೀಯಪ್ಪ ಅನ್ನೋ ಆಲೋಚನೆಯಲ್ಲಿ ನೀವು ಮುಂದುವರೆದ್ರಿ. ಆದರೆ ಮುಖ ವಿಕಾರವಾದರೆ ಬದುಕಬಹುದು, ಮನಸ್ಸು ವಿಕಾರವಾದರೆ ಅದು ಉಸಿರುಗಡಿಸೋ ವಾತಾವರಣ, ಅಲ್ಲಿ ಬದುಕೋಕ್ಕಾಗಲ್ಲ. ಅದೊಂಥರ ಹೊಗೆ ತುಂಬಿದ ವಾತಾವರಣ, ವಿಷ ತುಂಬಿದ ವಾತಾವರಣ. ಮುಖ ಕುರೂಪಿಯಾದವ್ರಿನ ಜೊತೆ ಬದುಕಬಹುದು, ಮನಸ್ಸು ಕುರೂಪಿಯಾಗಿಬಿಟ್ರೆ ಅಲ್ಲಿ ಒಂದು ಕ್ಷಣ ಬದುಕಲಿಕ್ಕಾಗಲ್ಲ. ಸತ್ತ ಮೇಲೆ ಎಲ್ಲೋ ನರಕಕ್ಕೆ ಹೋಗೋದಲ್ಲ, ಬದುಕಿದ್ದಾಗಲೇ ಆ ನರಕ ನೋಡ್ಬಿಡ್ತೀವಿ. ಯಾವ ಮನೆಯಲ್ಲಿ ಕರೆಸಿ ಒಡಿಸಿ ಇದನ್ನೆಲ್ಲ ಮಾಡಿಸಿದ್ರು, ಮನೆಯವರೆಲ್ಲ ಒಡಿಸಿದ್ರು ಪರವಾಗಿಲ್ಲ, ಒಂದು ಆ ಹೆಣ್ಣು ನಿಮ್ಮ ಪರ 2 ಮಾತಾಡಿದ್ರು, ಕರ್ಕೊಳ್ರಿ, ನಾಳೆ ಇನ್ನೂ 5 ವರ್ಷ ಬಿಟ್ಟು ಬಂದರು ಕರ್ಕೊಳ್ರಿ, ಪಾಪ ಆಕೆಗೇನೋ ಒತ್ತಡ ಹಾಕಿದ್ದಾರೆ, ಆಕೆ ನಿಮ್ಮ ಪರನೇ ಇದ್ದಾಳೆ ಅಂತ ಅನ್ಬೋದು. ನನ್ನ ಕೊರಳಲ್ಲಿ ತಾಳಿ ಬೇಕು, ಜೊತೆಲಿ ಗಂಡಿರಂಗಿಲ್ಲ ಅನ್ನೋಷ್ಟಿರಬೇಕಾದ್ರೆ ಇಂಥದ್ದಕ್ಕೆ ನಿಮ್ಮ ಬದುಕನ್ನು ನೀವು ಬಲಿ ಕೊಟ್ಟುಕೊಳ್ಳೋದು ಬೇಡ. ತಾಯಿಯನ್ನು ಕೊನೆ ಕ್ಷಣದವರೆಗೂ, ಅಮ್ಮನಿಗೆ ಏನೋ ಕೊರಗೆ ಇರುತ್ತೆ ಪಾಪ, ಈ ಮಗನ ಮಗನ ಬದುಕು ಹಿಂಗೆ ಆಯ್ತಲ್ಲ ಅಂತ. ಅವಾಗ ನೀವು ನಿಮ್ಮ ನಗು ಮುಖ ಮಾತ್ರ ಅವ್ರಿಗೆ ಭಾಳ ದೊಡ್ಡ ಮಾತ್ರೆ, ಔಷಧಿ. ಇಲ್ಲ ನನ್ನ ಮಗನೇ ಇಷ್ಟೆಲ್ಲ ಆದರೂ ನಗನಗ್ತಾ ಇದ್ದಾನೆ ಅಂತ ಅಂದ್ಕೊಂಡು ಏನೋ ಅವ್ರ ದುಃಖದಲ್ಲಿ ಒಂಚೂರು ಕಡಿಮೆ ಆಗ್ಬೋದು ಏನೋ. ನೀವೇ ಕೊರಕೊಂಡೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡ್ರೆ ಅವರಿಗೆ ಹೊಟ್ಟೆಗೆ ಬೆಂಕಿ ಇಕ್ಕದಂಗೆ ಆಗುತ್ತೆ. ಇರಲಿ, ಅದೇನೇ ಇರಲಿ, ಮುಂದಿನ 3 ವರ್ಷದೊಳಗಡೆ ಇದೊಂದು ಬರುತ್ತೆ, ಇಲ್ಲ ಹೋಗುತ್ತೆ, ಇತ್ಯರ್ಥವಾಗುತ್ತೆ. ಸ್ವಲ್ಪ ಕಾದಿದೆಯಪ್ಪ, ಇಷ್ಟೇ ಕಾದಿದೆಯಂತೆ, ಸುಮ್ಮನೆ ಯಾಕೆ ಅವ್ರವ್ರ 1000 ಮಾತಾಡ್ಕೊಳ್ಳಿ. ಆದರೆ ನಿಮ್ಮ ಹೃದಯದಿಂದ ನೀವು ಒಳ್ಳೆಯದನ್ನೇ ಬಯಸಿದ್ದೀರಿ, ಒಳ್ಳೆಯ ರೀತಿಯಲ್ಲೇ ನಡ್ಕೊಂಡಿದ್ದೀರಿ. ಅವರು ತಮ್ಮ ಭುಜಬಲದಿಂದ ಹಣಬಲದಿಂದ ನಿಮ್ಮನ್ನು ತುಳಿಯೋಕೆ ನೋಡಿದ್ರೆ ಅವರಿಗೆ ಮೀರಿದ ಒಂದು ಶಕ್ತಿ ಅವ್ರ ತಲೆ ಮೇಲೆ ಪಾದ ಹಿಡ್ಕೊಂಡು ಕಾಯ್ತಾ ಇದೆ, ಅದು ಅವ್ರಿಗೆ ಗೊತ್ತಿರಲ್ಲ. ಬಲಿಷ್ಠವಾದವನು ಅಂದರೆ ದುರ್ಬಲ ಮನುಷ್ಯನನ್ನು ಬಲಿಷ್ಠವಾದವನು ಹೊಡೆದ್ರೆ ಬಲಿಷ್ಠವಾದವನು ನಡೆಯೋದಿಕ್ಕೆ ಭಗವಂತನೇ ಕಾಯ್ತಾ ಇರ್ತಾನೆ. ಅದೊಂದನ್ನೇ ನಂಬಿದ್ದೀನಿ ಸರ್ ನಾನು ಇವಾಗ. ಆಗಲಿ, ನಾವ್ಯಾರಿಗೂ ಹಾರೈಸೋದು ಬೇಡ ಅವ್ರಿಗೆ ಕೆಡುಕಾಗಲಿ ಅಂತ. ಆದರೆ ನಾವು ಒಳ್ಳೇದು ಹಾರೈಸಿದ ಮಾತ್ರಕ್ಕೆ ಅವ್ರ ಕರ್ಮಗಳಿಂದ ಅವರು ವಾಪಸ್ ಮುಕ್ತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆಶೀರ್ವಾದಗಳು ಕೇವಲ ಅವರಿಗೆ ಆಗುವ ದುರಂತಗಳ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಬಿಟ್ರೆ ಆಗುವುದನ್ನು ಯಾರು ತಪ್ಪಿಸೋಕ್ಕಾಗಲ್ಲ. ಇವನ್ ಎಂಥ ಮಹಾನ್ ಋಷಿ, ಮಹಾತ್ಮ, ಪಂಡಿತ, ಜ್ಞಾನಿ, ಮಹಾನ್ ಅವತಾರ ಬಂದರೂ ಕೂಡ ಹೆಣದ ಮುಂದೆ ಬಂದು ಮುಕ್ತಿ ಸಿಗಲಪ್ಪ ಅಂತ ಹಾರೈಸ್ಬೋದೇ ಹೊರತು ಬದುಕಪ್ಪ ಅಂತ ಯಾರು ಹೇಳೋಕ್ಕಾಗಲ್ಲ. ಸರ್ ಒಂದ್ ಮಾತು ಸರ್, ನಮ್ ತಾಯಿಯವ್ರಿಗೆ ಈ ತರ ಆಯ್ತು ಸರ್, ಸ್ಟ್ರೋಕ್ ಆಯ್ತಿಲ್ಲ,
ನಮ್ ತಾಯಿಯವ್ರು ಏನ್ ಹೇಳ್ತಾರೆ ಅಂದ್ರೆ ಇವಾಗ್ಲಾದ್ರೂ ಫೋನ್ ಮಾಡಿ ನಾನು ಒಂದ್ಸತಿ ಮಾತಾಡ್ಬೇಕು ಅವಳ ಹತ್ರ ಅಂತ ಕೇಳಿದ್ರು ಸರ್. ನಾನು ಫೋನ್ ಮಾಡಿದೆ ಫೋನೇ ತೆಗಿತಲ್ಲ ಸರ್. ಫೋನ್ ತೆಗೆದ್ಬಿಟ್ಟು ಹಂಗೆ ಕಟ್ ಮಾಡಿ ಹಂಗೆ ಅವ್ರ ಮಾವನವ್ರಿಗೆ ಫೋನ್ ಮಾಡಿದೆ ಸರ್. ಅವ್ರ ಮಾವನವರು ಅವ್ರು ಸರಿಯಾದ ಇದು ಸರ್. ಅವ್ರು ಸುಳ್ಳಂದ್ರೆ ಭಯಂಕರ ಸುಳ್ಳು ಸರ್. ಅವ್ರು ಏನೋ ಎತ್ತಿ ಏನೋ ಒಂದ್ ಹೇಳ ಅನ್ನೋದ್ ಬಿಟ್ಬಿಟ್ಟು ಸರ್ ನಾನು ನಾಳೆ ಮಾಡ್ತೀನಿ, ನಾನು ನಾಳೆ ಹೇಳ್ತೀನಿ ತಪ್ಸ್ಕೊಳಕ್ ಏನೋ ಒಂದ್ ಕಾರಣ. ಕೇಳಿಸ್ಕೊ, ತಾಯಿಗೂ ಆದ್ರೂ ಇಲ್ಲಿಂದ ನನ್ನ ಒಂದು ಸಂದೇಶ ಏನಂದ್ರೆ ನಿಮ್ಮ ಕಡೆಯಿಂದ ಯಾವ ಫೋನು ಹೋಗಬಾರ್ದು. ಸರಿ ಸರ್, ಸರಿ ಸರ್. ಯಾವ ಆಕೆಯನ್ನು ನೋಡಿ ನಿಮ್ಮ ತಾಯಿ ಯಾಕೆ ಪಾಪಿ ಇಷ್ಟ ಆಗ್ಬೇಕು? ಹೌದು ಸರ್. ಯಾವ ದರ್ಶನದಿಂದ ಏನೂ ಆಗಬೇಕಾಗಿಲ್ಲ. ಸರಿ ಸರ್. ಮದುವೆ ಅನ್ನೋ ವಿಚಾರ ಅಥವಾ ಈ ನೀವಿಬ್ರು ಆರಾಮಾಗಿದ್ದೀರಿ ಹಂಗೆ ಇದು ಬಿಡಿ, ಪರವಾಗಿಲ್ಲ. ಯಾವ ರಾತ್ರಿ ಏನು ಘಟಿಸುತ್ತೋ, ಯಾವಾಗ ಯಾರು ಪ್ರಾಣ ದೇಹ ತ್ಯಜಿಸಿ ಹೊರಟೋಗ್ತಾರೋ ಗೊತ್ತಿಲ್ಲ, ಮುಂದಾಗೋದು ಯಾರೂ ಬಲ್ಲವರಿಲ್ಲ. ಆದರೆ ಇವರ ಕುರಿತಾಗಿ ಕೊರಗುತ್ತಾ ಇರೋ ಜೀವನವನ್ನು, ಸಂತೋಷವನ್ನು ಎಂದೋ ಬರುತ್ತೆ ಅಂತ ಕಾಯ್ತಾ ಕೂರಬೇಡಿ. ಒಂದೋ ಆ ಸಂತೋಷ ಬರದೇ ಇರ್ಬೋದು, ಮತ್ತು ನೀವು ಬಯಸ್ತಿರೋ ಸಂತೋಷ ಇನ್ನೂ ಸಾವಿರಾರು ದಿನ ಆದಮೇಲೆ ಬರ್ಬೋದು, ಗೊತ್ತಿಲ್ಲ. ಅರ್ಥಾತ್ ನೀವು ಬಯಸ್ತಿರೋ ಸಂತೋಷ ನೀವು ಅಂದ್ಕೊಂಡಷ್ಟು ಹತ್ರ ಇಲ್ಲ. ಆಗೊಂದು ವೇಳೆ ಅದು ಬರ್ದೇನೂ ಇರ್ಬೋದು ಕೂಡ. ಹಾಗಾಗಿ ತಾಯಿ ನೀವು ಏನು ಒಟ್ಟಿಗಿದ್ದೀರಿ, ಇನ್ನು 3 ದಿನವೋ 6 ದಿನವೋ 6 ವರ್ಷವೋ 20 ವರ್ಷವೋ 15 ವರ್ಷವೋ 12 ವರ್ಷವೋ ಗೊತ್ತಿಲ್ಲ, ಅಷ್ಟು ಮಾತ್ರ ನಿಮ್ಮ ಸಮಯ. ತಾಯಿ ಮಗನಾಗಿ ಈ ಜನ್ಮದಲ್ಲಿ ಏನೋ ಕರ್ಮದ ಕಾರಣಕ್ಕೆ ಪರಸ್ಪರ ಒಂದೇ ಮನೆಯಲ್ಲಿ ಬದುಕ್ತಾ ಇದ್ದೀರಿ. ಭಾವನೆಗಳ ಕಾರಣಕ್ಕೆ ಪರಸ್ಪರ ನಮ್ಮನ್ನು ನಾವು ಅವರು ಮಗ ಅಂತಾರೆ, ನೀವು ತಾಯಿ ಅಂತೀರ. ಯಾಕೆ ಹೆತ್ತಿದ್ದೀನಿ ಅಂತ ಅವ್ರ ಮಗ ಅಂತಾರೆ, ಅವರಿಂದ ಬಂದಿದ್ದೀನಿ ಅಂತ ನೀವು ತಾಯಿ ಅಂತೀರ. ಅದೆಲ್ಲ ವ್ಯವಹಾರಗಳು ದೇಹದೊಳಗಡೆ ಇರೋವರೆಗೂ. ಇಲ್ಲಿಂದ ಸತ್ತು ಅಂದರೆ ಯಾವುದನ್ನು ಈ ಜನ ಹೆಣ ಅಂತ ಕರೀತಾರೆ, ಆ ಹಂತಕ್ಕೆ ಹೋದ್ಮೇಲೆ ಬದುಕಿರೋ ನಿಮಗೆ ಅವ್ರ ತಾಯಿ, ಆದರೆ ಹೆಣವಾಗಿ ಮಲಗಿರೋ ಆಕೆ ಅದೊಂದು ಸ್ವತಂತ್ರಗೊಂಡ ಆತ್ಮ. ಅದಕ್ಕೆ ಮಗ ಅನ್ನೋ ಬಾಂಧವ್ಯ ಇಲ್ಲ ಅಲ್ಲಿ. ಹಾಗಾಗಿ ದೂರದಲ್ಲಿರುವ ಆಕೆಗೋಸ್ಕರ ಕೊರಗುತ್ತಾ ಹತ್ತಿರದಲ್ಲಿರೋ ನೀವು ಈ ಸಮಯವನ್ನು ಕೊರಗುತ್ತಾ ಬದುಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಆಯಿತು, ನಮ್ಮ ಪಾಲಿಗೆ ಇದಕ್ಕಿಂತ ಹೀನಾಯವಾಗಿ ಅನ್ಯಾಯಕ್ಕೊಳಗಾಗಿ ಜೀವನವನ್ನು ಮತ್ತೆ ಕಟ್ಟಿಕೊಂಡು ಬದುಕಿದವರಿದ್ದಾರೆ. ಗೊತ್ತಿಲ್ಲ, ದೇವರು ನಿಮಗೆ ಇದಕ್ಕಿಂತ ಸೆಕೆಂಡ್ ಹಾಫು ಫಸ್ಟ್ ಹಾಫು ಅಂತ ಇರುತ್ತಪ್ಪ ಮನುಷ್ಯನಿಗೆ. ಇದರ್ಧ ಜೀವನ. ಮೊದಲರ್ಧ ಜೀವನದಲ್ಲಿ ಅನ್ಯಾಯದಲ್ಲಿ ಬದುಕಿದ್ದವರು ಎರಡನೇ ಜೀವನದಲ್ಲಿ ಕೊರಗಲೇಬೇಕು, ನರಳಲೇಬೇಕು. ಮೊದಲರ್ಧ ಜೀವನದಲ್ಲಿ ಏನೋ ಪ್ರಾರಬ್ಧದ ಕಾರಣಕ್ಕೆ ಒಳ್ಳೆತನ ಇರುತ್ತೆ, ಈ ಜನ್ಮದಲ್ಲಿ ಒಳ್ಳೇದು ಮಾಡ್ಕೊಂಡೇ ಬಂದಿರ್ತಾರೆ. ಬಟ್ ಯಾವುದೋ ಹಳೆಯ ಜನ್ಮದ ಕೆಲವು ತಪ್ಪು ನಿರ್ಧಾರಗಳ ಕಾರಣಕ್ಕಾಗಿ ಇಲ್ಲಿ ಫಸ್ಟ್ ಹಾಫು ಮೊದಲ 40-45 ವರ್ಷ ದುಃಖ ಏನೋ, ಆಮೇಲೆ ಇನ್ನು ಅರ್ಧ ಜೀವನ ಒಳ್ಳೆ ನೆಮ್ಮದಿಯಾಗಿ ಬದುಕುತ್ತಾರೆ. ಕೆಲವೊಬ್ಬರಿಗೆ ಮೊದಲ ಅರ್ಧ ಬರೀ ದುಃಖವಿದ್ದರೆ ಕೊನೆಯ ಅರ್ಧ ಅಷ್ಟೋ ಇಷ್ಟೋ 3 ಹೊತ್ತು ಊಟ, ಒಳ್ಳೆ ಆರೋಗ್ಯ, ನೆಮ್ಮದಿಯಾಗಿ ಕಳೀತಾರೆ. ಇನ್ನೂ ಕೆಲವೊಬ್ಬರಿಗೆ ಮೊದಲ ಅರ್ಧ ಮೆರೀತಾರೆ, ಕೊನೆಯ ಅರ್ಧ ಅವರು ಭೂಲೋಕದಲ್ಲಿ ಸಾಕ್ಷಾತ್ ನರಕವನ್ನು ದರ್ಶನ ಮಾಡುತ್ತಾರೆ. ಇಲ್ಲಿ ನಾನು ಯಾರಿಗೂ ನರಕ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇಲ್ಲ, ನನ್ನ ಪ್ರಾರ್ಥನೆಗೂ ಮೀರಿದ್ದು ವಿಧಿ. ಇಲ್ಲಿ ನಿಮ್ಮ ತಾಯಿಗೆ ಒಬ್ಬ ಮಗನಾಗಾದರೂ ನೀನು ಗೆಲ್ಲಬೇಕು. ಯಾಕೋ ಗಂಡನಾಗ ನನಗೆ ಆ ಯೋಗ ಇಲ್ಲ ಅಂದಾಗ, ಇಲ್ಲದಿರುವ ಯೋಗವನ್ನು ಕೊರಗುತ್ತಾ ಕೂತ್ಕೊಳ್ಳೋದಕ್ಕಿಂತ ಇರುವ ಕರ್ತವ್ಯ ಭಾಗ್ಯವನ್ನು ಅನುಭವಿಸುವುದೇ ಧರ್ಮ, ಅದೊಂದು ಸುಯೋಗ. ಹಾಗಾಗಿ ಅನ್ಯಾಯ ಮಾಡಿದ್ರು ಯಾವ ಅನ್ಯಾಯ ನಮಗೆ ಮಾಡಿದ್ದಲ್ಲ, ಸಾಕ್ಷಾತ್ ಒಳ್ಳೆತನಕ್ಕೆ ಮಾಡಿದ್ದು, ಅದನ್ನು ಅದೇ ಪೂರೈಸಿಕೊಳ್ಳುತ್ತೆ. ನಿಮಗಾಗಿದ್ದು ಅನ್ಯಾಯ ಅಲ್ಲ, ಇದು ಧರ್ಮಕ್ಕಾಗದ ಅನ್ಯಾಯ, ಒಳ್ಳೆತನಕ್ಕಾದ ಅನ್ಯಾಯ. ಅದಕ್ಕೆ ಭಗವಂತನೇ ಮರು ಉತ್ತರ ಕೊಡ್ತಾನೆ. ನೀವು ಅವನ ಮೇಲೆ ಎಲ್ಲ ಭಾರವನ್ನು ಹಾಕಿ ನೆಮ್ಮದಿ, ಮದುವೆ ಆಗಿದ್ದು, ಕಾರ್ ತಗೊಂಡಿದ್ದು, ಮನೆ ತಗೊಂಡಿದ್ದು ಯಾಕೆ? ಎಲ್ಲ ನೆಮ್ಮದಿಗೋಸ್ಕರ. ಯಾವ ಕಾರ್ ತಗೊಂಡೋ ಅದರಲ್ಲೇ ಆಕ್ಸಿಡೆಂಟ್ ಆಗಿ ಮೂಳೆ ಮುರಿದೋಗಿ ದೇಹ ಹಾಸಿಗೆ ಹಿಡಿದು ಜೀವನ ನರಕ ಆಯಿತು ಅಂದರೆ ಯಾವ ಕಾರು ನನ್ನ ನೆಮ್ಮದಿ ಅಂದ್ಕೊಂಡಿದ್ನೋ ಅದೇ ಕಾರು ನನ್ನ ಜೀವನ ಹಾಳು ಮಾಡುತ್ತಲ್ಲ, ಮತ್ತು ಇಲ್ಲಿ ನೆಮ್ಮದಿ ಯಾವುದು? ನಿರ್ಧಾರ ಮಾಡೋಂಗಿಲ್ಲ. ಮೊದಲು ಬೆಳಗ್ಗೆ ನೆಮ್ಮದಿ ಅನಿಸಿದ ಸಂಜೆ ಅದೇ ನೆಮ್ಮದಿ ಹಾಳು ಮಾಡ್ಬೋದು. ಮದುವೆಯನ್ನು ನೆಮ್ಮದಿಗೋಸ್ಕರ ಅಯ್ಯೋ ಚೆನ್ನಾಗಿರಬೇಕು ಅಂತ ಯಾರು ಮದುವೆ ಆದ್ನೋ ಅದೇ ಮದುವೆ ಇವನ ಬದುಕನ್ನು
ಈ ಮಟ್ಟಿಗೆ ಹಾಳು ಮಾಡುತ್ತಲ್ಲ. ಅಥವಾ ಯಾವ ಮನೆಯನ್ನು ನೆಮ್ಮದಿಯಾಗಿರಬೇಕು ಅಂತ ಸಾಲ ಮಾಡಿ ಕಳಿಸ್ನಲ್ಲ, ಮನೆ ಕಟ್ಟಾದ ಮೇಲೆ ಗೃಹಪ್ರವೇಶ ಆದಮೇಲೆ ಅದರಲ್ಲಿ 5 ನಿಮಿಷ ನೆಮ್ಮದಿಯಾಗಿ ಮಲಗೋಕ್ಕಾಗ್ತಿಲ್ವಲ್ಲ ಸಾಲದ ಯೋಚನೆಯಲ್ಲಿ. ಈ ಲೋಕದಲ್ಲಿ ಇದರಲ್ಲೇ ನೆಮ್ಮದಿ ಇದೆ, ಇದರಲ್ಲೇ ನೆಮ್ಮದಿ ಇದೆ ಅನ್ನೋದು ಸುಳ್ಳು. ನೆಮ್ಮದಿ ಇರೋದು ಕೇವಲ ಸರಳ ಜೀವನದಲ್ಲಿ, ನಿಮ್ಮ ಅಂತರಂಗದಲ್ಲಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಮಾತ್ರ ನೆಮ್ಮದಿ ತಗೊಳ್ಬೇಕೇ ಹೊರತು ಭಗವಂತನನ್ನು ಕಣ್ಣಿಗೆ ಕಾಣದ ಭಗವಂತನನ್ನು ನೆಮ್ಮದಿಗೋಸ್ಕರ ನಾವು ನೆನೆಯಬಹುದೇ ಹೊರತು ಇನ್ನು ಕಣ್ಣು ಮುಂದೆ ಕಾಣುವ, ಮುಟ್ಟುವ, ನೋಡುವ ಈ ಎಲ್ಲ ವಿಚಾರಗಳು ನೆಮ್ಮದಿ ಥರ ಕಾಣಿಸ್ತವೆ, ಆದರೆ ನೆಮ್ಮದಿ ಅಲ್ಲ. ಆದರೆ ಭಗವಂತ ಮುಟ್ಲಿಕ್ಕೂ ಸಿಗಲ್ಲ, ನೋಡ್ಲಿಕ್ಕೂ ಸಿಗಲ್ಲ, ಆದರೆ ನಿಜವಾದ ನೆಮ್ಮದಿ ಅವನೇ. ಆದರೆ ಇಲ್ಲಿ ಯಾವ್ದ್ಯಾವ್ದು ಮುಟ್ಟಬಹುದು, ನೋಡ್ಬೋದು, ಕೇಳ್ಬೋದು, ಅದು ಯಾವುದು ನೆಮ್ಮದಿ ಥರ ಕಾಣುತ್ತೆ, ಬಟ್ ಅದು ಯಾವುದು ನೆಮ್ಮದಿ ಅಲ್ಲ. ಹಾಗಾಗಿ ನಾವು ಕಟ್ಟಿದ ಮನೆಯಾದರೂ 89 ವರ್ಷ, ಹುಟ್ಟಿದ ದೇಹವಾದರೂ 89 ವರ್ಷ, ಬೆಳೆಸಿದ ಮರವಾದರೂ 89 ವರ್ಷ, ತೆಗೆದುಕೊಂಡ ಕಾರಾದರೂ 10-20 ವರ್ಷ, ಎಲ್ಲ ಯಾವುದು ಬಂತೋ ಅದು ಹೋಗಲೇಬೇಕು, ಹೌದಲ್ಲ? ಹೌದು ಸರ್, ಹೌದು. ಯಾವುದು ಹುಟ್ಟಿತೋ ಅದು ಸಾಯಲೇಬೇಕು, ಯಾವುದು ಕೂಡಿತೋ ಅದು ಬೇರ್ಪಡಲೇಬೇಕು, ಯಾವುದು ಬೆಳೆಯಿತೋ ಅದು ಮತ್ತೆ ಬೀಳಲೇಬೇಕು, ಎಲ್ಲವೂ ಅಷ್ಟೇನಪ್ಪ. ಹಾಗಾಗಿ ಕೆಲವೊಬ್ಬರ ಮದುವೆಯಾಗಿ 10 ವರ್ಷಕ್ಕೆ ಬಿದ್ದರೆ ಇನ್ನು ಕೆಲವೊಬ್ಬರು ಮದುವೆಯಾಗಿ 50 ವರ್ಷಕ್ಕೆ ಬೀಳ್ತವೆ. ನಿಮ್ಮದು 4 ತಿಂಗಳಿಗೋ 5 ತಿಂಗಳಿಗೋ 6 ತಿಂಗಳಿಗೋ ಬಿದ್ದಿದೆ, ಮುಗೀತು. ಒಂಚೂರು ಬೇಗ ಬಿದ್ದಿದೆ ಅಂದ್ಕೊಂಡು ಸುಮ್ಮನೆ ಆಗು. ಅದೇ ಎಷ್ಟು ಬೇಗ ಕಷ್ಟ ಬರ್ತೈತೆ ಅಷ್ಟು ಬೇಗ ಅದನ್ನ ಹೇಳ್ತಾರ. ನೀವು ಒಂದು ಸ್ಟೋರಿಯಲ್ಲಿ ಹೇಳಿದ್ರಿ ಸರ್, ಆ ತರ ಎಷ್ಟು ಬೇಗ ಈ ತರ ಮಾಡ್ತಾರೋ ಅಷ್ಟು ಒಳ್ಳೇದೇ ನಿಮ್ಕ ಅಂತ. ಹೌದು. ಯಾಕಂದ್ರೆ ಈಗ ಈ ತರ ಏನೋ ಮುಂದುವರೆದು ಬಿಟ್ಟು ಮುಂದೆಲ್ಲೋ ದೊಡ್ಡ ಅಪಾಯವನ್ನು ತಂದಿಟ್ಟು ನಿನಗೆ ಏನೋ ಆಗ್ಬಿಟ್ಟಿದ್ರೆ ತಾಯಿ ಅನಾಥ ಮಾಡ್ಬಿಡ್ತಿದ್ದಲ್ಲಪ್ಪ. ಹೌದು ಸರ್. ಅವತ್ತು ಅವ್ರು ಹೊಡೆದ್ರಲ್ಲ ಸರ್, ಅವಾಗ ಅವತ್ತು ನಾವು ಸಾಯ್ಬೇಕಾಯ್ತು ಸರ್. ಅವತ್ತು 100 ಜನ ಸೇರಿ ಒಬ್ಬ ನೋಡದೆ ಇರ್ತಾರೆ ಸರ್. ಅದೇ ಹೇಳೋದು, ಇಷ್ಟಕ್ಕೆ ಇದು ಮುಕ್ತಾಯವಾಗಿದೆ, ನನಗದು ಬೇಡ, ಅದೇ ಬಂದರೂ ಕೂಡ ನನಗದು ಬೇಡ ಅಂದ್ಕೊಂಡು ನಿಮ್ಮ ಪಾಡಿಗಿರಿ. ಮುಂದೊಂದು ದಾರಿಯನ್ನು ದೇವರೇ ತೋರಿಸ್ತಾನೆ, ಅವನನ್ನು ಸದಾ ಸ್ಮರಣೆ ಮಾಡಿ. ಇಲ್ಲಿ ಯಾರನ್ನೂ ಕೆಟ್ಟವರು ಅಂತ ಈ ವಿಷ್ಣು ಸಹಸ್ರನಾಮ ಹೇಳಿದಂಗೆ ಸಂಜೆ ಆದರೆ ಬೆಳಗಾದ್ರೆ ಅವ್ರ ಬಗ್ಗೆ ಮನೆಯ ವಾಸ್ತುಗೃಹದಲ್ಲಿ ಮನಸ್ಸಲ್ಲಿ ಕೊರಗ್ತಾ ಅವ್ರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದು ಒಳ್ಳೇದಾಗಲ್ಲ. ನಿಮ್ಮ ಮನಸ್ಸು ಅನ್ನೋದು ಒಂದು ದೇವಾಲಯ, ಅಲ್ಲಿ ನಿಮ್ಮ ಆಲೋಚನೆಯನ್ನು ಮಂತ್ರವನ್ನು ಪಠಿಸ್ಬೇಕು, ಶುದ್ಧ ಆಲೋಚನೆಯನ್ನು ಮಂತ್ರ. ಅದು ಬಿಟ್ಟು ಅವ್ರು ಹಿಂಗಂದ್ರೆ ಇವ್ರು ಹಂಗಂದ್ರೆ ಅದು ಮನಸ್ಸು ಮೈಲಿಗೆ ಆಗೋಗೋದು. ಮನಸ್ಸು ಮೈಲಿಗೆ ಆಗುವುದು ಸ್ನಾನ ಮಾಡದೇ ಇರೋದ್ರಿಂದ ಅಲ್ಲ, ಕೆಟ್ಟ ಆಲೋಚನೆ ಅಥವಾ ಅಯೋಗ್ಯರನ್ನ ಸ್ಮರಣೆ ಮಾಡೋದ್ರಿಂದ ಮನಸ್ಸು ಮೈಲಿಗೆ ಆಗುತ್ತೆ, ಹೌದಲ್ಲ? ಹೌದು ಸರ್, 100% ನಿಜಾನೇ ಸರ್ ಅದು. ಹಾಗಾಗಿ ಮನೆಯಾದರೂ ಮನಸ್ಸಾದರೂ ಮನೆಯನ್ನ ಚಂದ ಇಡಬೇಕಂದ್ರೆ ಹಾಗಾಗಿ ಹೇಗೆ ಒರೆಸ್ತೀವೋ ಒಳ್ಳೊಳ್ಳೆ ಅದನ್ನು ಆಯಾ ಜಾಗದಲ್ಲಿ ಜೋಡಿಸ್ತೀವಿ, ನೀಟಾಗಿ ಇಟ್ಕೊಳ್ತೀವಿ, ಹಂಗೆ ಮನಸ್ಸನ್ನು ಕೂಡ ಬೇಡದ ಆಲೋಚನೆಗಳು ಬರ್ತವೆ, ಆದರೆ ಅದನ್ನು ಉದ್ದೇಶಪೂರ್ವಕವಾಗಿ ಬೇಡ ಅದನ್ನು ಯಾಕೆ ನಾನು ಈ ತಂಪೊತ್ತಲ್ಲಿ ಯೋಚನೆ ಮಾಡಬೇಕು, ಇರುವಷ್ಟು ಸಮಯ ಯಾರೋ ಸಜ್ಜನರ ಬಗ್ಗೆ ಮಾತಾಡಬೇಕು, ಮಹಾತ್ಮರ ಬಗ್ಗೆ, ಗುರುಗಳ ಬಗ್ಗೆ, ದೇವರ ಬಗ್ಗೆ ಇಷ್ಟೇ ಮಾತಾಡಬೇಕು. ದೇವರು ದುಡಿಮೆ ಕೊಟ್ಟಿದ್ದಾನೆ, ಹೆಂಡತಿ ಹಿಂಗೆ ಬರಲಿಲ್ಲ ಅನ್ನೋ ದುಃಖಕ್ಕಿಂತ ಅಯ್ಯೋಳ ಬಗ್ಗೆ ಕೊರ್ಕೊಂಡು ಇರೋ ಕೆಲಸ ಹೋಗಿ ಇವತ್ತಿನ್ನೋ ಕನ್ನ ಇಲ್ಲ ಅನ್ನೋ ಆ ದುಃಖ ಬಹಳ ದೊಡ್ಡದು ಅಲ್ವಾ? ಅಂದರೆ ಒಬ್ಬನಿಗೆ ಯಾರಿಗೋ ಹೆಂಡತಿ ಬಂದಿಲ್ಲ ಅನ್ನೋ ದುಃಖ ಒಬ್ಬನದ್ದು, ಇನ್ನೊಬ್ಬನದ್ದು ಅಯ್ಯೋ ಒಂದು ಹೊತ್ತು ಊಟನೂ ಇಲ್ಲ ಸರ್, ನಮಗೆ 7 ಮಕ್ಕಳವ ಸರ್, ಅವಕ್ಕೆ ಏನು ಸರ್ ಊಟ ಕೊಡೋದು, ನನಗೆ ಎದ್ದು ದುಡಿಯೋಕ್ಕಾಗಲ್ಲ ಸರ್, 3 ಹೊತ್ತು ಊಟಕ್ಕೆ ಯಾರಾದರೂ ನನಗೆ ಅವಕಾಶ ಮಾಡಿಕೊಟ್ರೆ, ದಾರಿ ಮಾಡಿಕೊಟ್ರೆ. ಅಂದರೆ 3 ಹೊತ್ತು ಊಟಕ್ಕೆ ಕಳ್ತಿರೋದು ದುಃಖ ದೊಡ್ಡದು. ಅಯ್ಯೋ ನನ್ನ ಹೆಂಡತಿ ಹೋದಳು ಬರಲಿಲ್ಲ ಸರ್ ಅನ್ನೋರು ದುಃಖ. ಮೇಲ್ನೋಟಕ್ಕೆ 2 ದುಃಖವೂ ದುಃಖವೇ ಅನಿಸಿದ್ರು, ಊಟ ಅನ್ನ ಬ್ರಹ್ಮ, ಅದರ ಮುಂದೆ ಯಾವ ದುಃಖವೂ ಇಲ್ಲ. ಹೌದು ಸರ್. ಭಗವಂತ ಅದಕ್ಕೇನು ಅನ್ಯಾಯ ಮಾಡಿಲ್ಲ, ಹೌದಲ್ವಾ? ಹೌದು ಸರ್, ಹೌದು ಸರ್. ಎಲ್ಲಿಯವರೆಗೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, 3 ಹೊತ್ತು ಊಟ ಇರುತ್ತೆ, ಇರೋಕೆ ಮನೆ ಇರುತ್ತೆ, ಮಾಡೋ ಕೆಲಸ ಇರುತ್ತೆ, ಇಷ್ಟಿದ್ರೆ ನಿಮಗಿಂತ ಪುಣ್ಯವಂತರು ಈ ಜಗತ್ತಲ್ಲಿಲ್ಲ. ಹೌದು ಸರ್, ಅದೆಲ್ಲ ಇದೆ ಸರ್. ಹಾಗಾಗಿ ಇರುವ ಎಲ್ಲವೂ ಕಿತ್ಕೊಂಡು ಹೋಗ್ಬಾರ್ದು. ಅಂದ್ರೆ ಸ್ವಲ್ಪ ಮನಸ್ಸುಗಳನ್ನು ನೆಮ್ಮದಿಯಾಗಿ ಇಟ್ಕೊಳ್ಬೇಕು. ಸರಿ ಸರ್. ಇಲ್ಲ ಅಂದ್ರೆ ಬರಲಿಲ್ಲ ಸರ್ ಪರವಾಗಿಲ್ಲ, 40 ವಯಸ್ಸಾದರೂ ನನ್ನ ಮನಸ್ಸು ಚುರುಕಾಗಿರಬೇಕು, ದೇಹ ಒಂಚೂರು ಗಟ್ಟಿಯಾಗಿ ಶಕ್ತಿಯುತವಾಗಿರಬೇಕು, ಉಲ್ಲಾಸ ಇರಬೇಕು, ಆಮೇಲೂ ಆಗ್ಬೋದು ಆಯಿತಾ?
ಹಾಗಾಗಿ ಸರಿ ಸರ್. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಇದ್ರು ಕಾರ್ಯಕ್ರಮಕ್ಕೆ ಮಾತಾಡಿ, ನಿಮಗೆ ಇರೋದು ಈ ಕಾರ್ಯಕ್ರಮ. ಸರಿ ಸರ್. ಅದೇ ಇದು ಸೆಕೆಂಡ್ ಹೇಳಿದ್ನ ಸರ್, ಅದೇನಾಗುತ್ತೆ ಸರ್ ಅದು ಸ್ವಲ್ಪ ಹೇಳಿ ಸರ್. ಆಯಿತು, ನಿಮಗೇನು ಅದರಿಂದ ಅನ್ಯಾಯ ಅಂದರೆ ಆಗಿದೆ ಅಂತ ಮೇಲ್ನೋಟಕ್ಕೆ ಅನಿಸಿದೆ, ಬಟ್ ಕಾನೂನಾತ್ಮಕವಾಗಿ ಒಬ್ಬ ಅದರ ಬಗ್ಗೆ ತಿಳಿದಿರೋರನ್ನ ಹಿಡಿದು ನೀವೊಂಚೂರು ಕಾನೂನಾತ್ಮಕವಾಗಿ ಮುಂದುವರೆದ್ರೆ ಅದು ನಿಮ್ಮಿಂದ ಏನು ದೂರವಾಗಲ್ಲ. ಅದ್ರ ಹೊರತಾಗಿಯೂ ನೀವು ಸುಮ್ಮನಿದ್ರು ಏನು ದೂರವಾಗಲ್ಲ. ಬಟ್ ಇಂಥದ್ದೇನೋ ಕಂಡು ಬಂದಾಗ ಒಂಚೂರು ಜಿರ್ಲೆಗಳವೆ ಅಂದಾಗಲೇ ನಾವು ಆರಂಭದಲ್ಲಿ ಎಚ್ಚೆತ್ಕೊಳ್ಬೇಕು. ಇಲ್ಲ ಅಂದರೆ ವಂಶಸ್ಥನೆಲ್ಲ ಕರ್ಕೊಂಬಂದ್ಬಿಡ್ತವೆ ಅಲ್ವಾ? ಹೌದು ಸರ್. ಅದಕ್ಕೇನು ಪಂಡಿತರನ್ನ ಕೇಳಿ ನಿರ್ಧಾರ ಮಾಡೋದಲ್ಲ. ಅಂಥ ಜಾಗದ ವಿಚಾರ ಇಂಥವೇನೋ ಬಂದಾಗ ಮಹಾನುಭಾವರು ಅಂಬೇಡ್ಕರ್ ಅವರು ನೀಡಿರುವ ಕಾನೂನಿನ ಮೊರೆ ಹೋದರೆ ಅಂತ ಈಗ ಆರಂಭದಲ್ಲೇ ಯಾರೋ ಒಬ್ರು ನೀಡಿರಿ, ಬಿಡಿರಿ, ಹೆಂಡ್ತಿದ ವಿಚಾರ ಬಿಟ್ಬಿಡಿ. ಅದಕ್ಕೂ ಯಾರೋ ಒಬ್ಬರು ಲಾಯರ್ ಹಿಡಿದ್ರೆ 2 ವಿಚಾರಕ್ಕೂ ಸಹಾಯ ತಗೊಳ್ಳಿ ಅವರಿಂದ. ಸರಿ ಸರ್. ಆಗುತ್ತೋ ಬಿಡುತ್ತೋ, ಬಟ್ ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ಅಂದರೆ ಎಂಟ್ರಿ ವಿಚಾರ ಮಾತ್ರ, ಬಟ್ ಜಾಗದ್ದಂತೂ ನಿಮ್ಗೆ ಅನ್ಯಾಯ ಆಗಲ್ಲ. ಆಯ್ತಾ? ಸರಿ ಸರ್. ಸರಿ ಸರ್. ಒಳ್ಳೇದಾಗ್ಲಿ. ತಾಯಿ ಚೆನ್ನಾಗಿ ನೋಡಿಕೊಂಡು ತಾಯಿ ಮುಂದೆ ನಗ್ನಗ್ತಾ ಇರಿ. ಸರಿ ಸರ್. ಸರ್ ಇನ್ನೊಂದು ನಿಮಿಷ ಸರ್, ನಿಮ್ಮ ಹತ್ರ ಮಾತಾಡ್ಬೇಕು ಸರ್ ನಾನು ಫ್ರೀಯಾಗಿ. ಹೇಳಿ ಸರ್. ನಿಮ್ ಬಗ್ಗೆನೇ ಸರ್. ನೀವೊಂದೇ ತುಂಬಾ ಇಷ್ಟ. ನಾನು ಫಸ್ಟ್ ಹೇಳ್ದ ಲಾಸ್ಟ್ ಅಲ್ಲಿ ಹೇಳ್ತೀನಿ ಸರ್. ನಾನು ನಮ್ ಪ್ರಾಬ್ಲಮ್ ಆಗಿ ಇದ್ದಿತ್ತೆ ಸರ್. ಅದು ಮನುಷ್ಯನ ಮೇಲೆ ಕಷ್ಟ ಬಂದೇ ಬರುತ್ತೆ ಸರ್. ಅದು ಕತೆ ಕೇಳಕ್ ಹೋಗ್ಬಿಟ್ಟೈತೆ ಸರ್. ಅದು ಫ್ಯಾಮಿಲಿ ಮ್ಯಾಟರ್ ಅದು ಹೋಗ್ಬಿಟ್ಟೈತೆ ಸರ್. ಅದನ್ನ ಮಾತಾಡಿ ಏನ್ ಪ್ರಯೋಜನ ಇಲ್ಲ ಸರ್. ಅದು ಹಣೆ ಬರೋ ಹೋಯ್ತು ಸರ್ ನಮ್ಗೆ. ನೀವು ನಗ್ನಗ್ತಾ ಮಾತಾಡ್ತೇವೆ ನೋಡಿ ಸರ್, ಅದ್ ನಂಗೆ ತುಂಬಾ ಇಷ್ಟ ಸರ್. ಇನ್ನೂ ಸ್ವಲ್ಪ ಹೊತ್ತು ನೋಡ್ಬೇಕು ಅನ್ಸುತ್ತೆ ಸರ್ ನಿಮ್ಮನ್ನ. ಹಾಗೇನಿಲ್ಲ ನೋಡಿ, ನೀವು ಹಿಂಗೆ ಹೇಳ್ಕೊಂಡಿದ್ರಿಂದ ಒಂದು ನಿಮ್ಮ ಮನಸ್ಸಿಗೆ ನಿರಾಳ ಆಗುತ್ತೆ, ಮತ್ತೆ ನನ್ನ ಶುದ್ಧ ಹಾರೈಕೆಗಳು ಬೇಗ 2ರಿಂದಲೂ ನಿಮಗೆ ನೆಮ್ಮದಿ ಸಿಗಲಿ. ಮತ್ತು 3ನೇದು, ಇದರಿಂದ ಎಷ್ಟೋ ಹುಡುಗರು ಎಚ್ಚೆತ್ಕೊಳ್ತಾರೆ. ಸ್ವಲ್ಪ ಈಗ ನಂದು ಮದುವೆ ಏಜು, ತಡೆಯಪ್ಪ ನಾನು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕು, ಬರೀ ದುಡ್ಡಿದೆ ಅಥವಾ ನನ್ನನ್ನು ಹೊಗಳು ಬಿಟ್ರು ಮದುವೆ ಮುಂಚೆ ಹೆಣ್ಣಿನ ಕಡೆಯವರು ಹಿಂಗೆ ಅಂದ್ಕೊಂಡು ಹೋಗಿ ಹಳ್ಳಕ್ಕೆ ಬೀಳಬಾರ್ದು. ಅಂದರೆ ಒಂದು ಕತೆ ಒಬ್ಬ ಹುಡುಗ ಮದುವೆಗೆ ಬಂದಿರೋನು ಅಥವಾ ಒಬ್ಬ ಹುಡುಗನಿಗೆ ತುಂಬ ಆಲೋಚನೆ ಮಾಡಲಿಕ್ಕೆ ಅವನಿಗೆ ಅವಕಾಶ ಕೊಡುತ್ತೆ. ನೀನು ಅಂದ್ಕೊಂಡ್ರೆ ಭ್ರಮೆ ಥರ ಜೀವನ ಇಲ್ಲ ನೋಡಪ್ಪ, ಹಿಂಗೆಲ್ಲ ಇರ್ತಾರೆ, ಸ್ವಲ್ಪ ಮಾತಿಗೆ ಮರುಳಾಗಿ ಎಲ್ಲೆಲ್ಲೋ ಮಾತು ಕೊಟ್ಬಿಟ್ಟು ಬರಬೇಡ, ಸ್ವಲ್ಪ ನೋಡಿ ಎಲ್ಲ ವಿಚಾರಿಸ್ಬಿಟ್ಟು ಹೆಜ್ಜೆ ಇಡು. ಅಂದರೆ ನೀರಿಗೆ ಇಳಿಬೇಕಾದ್ರೆ ಒಂದೇ ಸತಿ ಇಳಿಯೋನು ಮೂರ್ಖ. ಮೊದಲು ಒಂದು ಕೋಲಲ್ಲೋ ಯಂತ್ರಲ್ಲೋ ಆಳ ಚೆಕ್ ಮಾಡ್ಬೇಕಲ್ವನಪ್ಪ. ಹೌದು ಸರ್. ಹಂಗೆ ಸಂಬಂಧವಾದರೂ ನದಿಯಾದರೂ ಇನ್ಯಾವುದೇ ಆದರೂ ನಾನು ಇಡ್ತಿರೋ ಹೆಜ್ಜೆಯಲ್ಲಿ ಎಷ್ಟು ಆಳ ಇದೆ, ಏನು ಮುಳ್ಳಿದೆ, ಅಲ್ಲಿ ಏನು ತೊಡಕಿದೆ, ಇದೆಲ್ಲ ಯೋಚನೆ ಮಾಡಬೇಕು. ಆದರೆ ಮದುವೆ ಅನ್ನೋ ಆ ಉಲ್ಲಾಸದ ವಿಚಾರದಲ್ಲಿ ಎಷ್ಟೋ ಜನ ಮೋಹಕ್ಕೊಳಗಾಗಿ ಬಿಡು ನೋಡ್ಕೊಳ್ಳೋಣ ಅನ್ನೋ ನಿರ್ಲಕ್ಷ್ಯ ಮಾಡಿ ತುಂಬ ದೊಡ್ಡ ಹಳ್ಳಕ್ಕೆ ಬಿದ್ದು ಬಿಡ್ತಾರೆ, ಎದ್ದು ಹೇಳಕ್ಕಾಗದೇ ಇರೋಷ್ಟು ಹಳ್ಳಕ್ಕೆ. ಹೌದು ಸರ್. ಇವತ್ತಿಗಂತೂ ಹೆಣ್ಮಕ್ಳು ಪರ ಕೆಲವು ಕಾನೂನುಗಳು ಇರೋದ್ರಿಂದ ಹಿಡಿಯಕ್ಕಾಗಲ್ಲ. ಹೌದು ಸರ್. ಇರ್ಲಿ, ಅದೇನು ಸರ್, ಎಲ್ಲ ಹೆಣ್ಮಕ್ಳು ಅದೇ ತರ ಇರಲ್ವಲ್ಲ ಸರ್. ನಾವು ಎಲ್ಲಾರು ಒಂದೇ ತರ ಮಾತಾಡ್ಬೋದಲ್ಲ ಸರ್. ನಾವು ಆ ತರ ಅಭಿಪ್ರಾಯ ನಾನು ಅನ್ಕೊಂಡಿದ್ದೆ ಸರ್. ನಾನು ಖಂಡಿತ ಇಲ್ಲ. ಈಗ ಇವತ್ತಿಗಾದ್ರೂ ಅಷ್ಟೇ ಹೆಣ್ಣು ನೋಡಿ, ನಿಮ್ಮ ತಾಯಿ ಆದರೂ ನನ್ನ ತಾಯಿ ಆದರೂ ನಮ್ಮ ಈ ದೇಹದ ಬೆಳವಣಿಗೆ, ಬುದ್ಧಿಯ ಬೆಳವಣಿಗೆ ಅಥವಾ ಸಂಸ್ಕಾರದಲ್ಲಿ ಉನ್ನತಿ, ಇವೆಲ್ಲದಕ್ಕೂ ಒಂದು ಮನೆ ಗಂಡ ಅದೆಷ್ಟೇ ದುಡಿಲಿ, ಅದೆಷ್ಟೇ ಕೋಟಿ ಸಂಪಾದಿಸಲಿ, ಆತ ಎಷ್ಟೇ ಸ್ಥಾನಮಾನಕ್ಕೆ ಇರಲಿ, ಶಾಸಕ ಆಗಲಿ, ಸಚಿವ ಆಗಲಿ, ಒಂದು ಹೆಣ್ಣಿನ ಆಸರೆ, ಹೆಣ್ಣಿನ ಬೆಂಬಲ, ಒಂದು ಮನೆಯಲ್ಲಿ ಹೆಣ್ಣು ಗೆಜ್ಜೆ ಶಬ್ದ ಮಾಡ್ತಾ ಅಥವಾ ಮಾತಾಡ್ತಾ ಓಡಾಡ್ತಾ, ಆ ಹೆಣ್ಣಿನಿಂದಲೇ ಸಮಸ್ತ ಸೃಷ್ಟಿ, ಆ ಹೆಣ್ಣಿನಿಂದಲೇ ಮನೆಯ ಆನಂದ, ಅವಳೇ ಲಕ್ಷ್ಮಿ. ಅದಕ್ಕೆ ನಾವು ಭೂಮತಾಯಿಗೆ ಹೆಣ್ಣು ಹೆಸರು, ಕರ್ನಾಟಕ ಮಾತೆಗೆ ಭುವನೇಶ್ವರಿ ತಾಯಿ, ಒಂದು ಹಸುಗೆ ಗೋಮಾತೆ, ಎಲ್ಲದಕ್ಕೂ ಹೆಣ್ಣು 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 ಹೆಣ್ಣು. ಅದಕ್ಕೆ ಭೂಮಿಗೂ ಭೂತಾಯಿ, ಗಂಡನ ಎಲ್ಲಿ ಕೊಟ್ಟಿದ್ದೀವಿ? ಹೆಣ್ಣು ಎಲ್ಲದರಲ್ಲೂ ಶ್ರೇಷ್ಠಳು, ಅದರಲ್ಲಿ 2 ಮಾತೇ ಇಲ್ಲ, ಅಥವಾ ಅದರಲ್ಲಿ ಬೇರೆ ಪ್ರಶ್ನೆ ಏನಿಲ್ಲ. ಆದರೆ ಈ ಹೇಗೆ ಸಜ್ಜನರ ನಡುವೆಯೂ ಅಲ್ಲಲ್ಲಿ ದುರ್ಜನರೂ ಇರ್ತಾರೆ, ಹಾಗೆ ಗುಲಾಬಿಯ ಹೂವಿನ ಕೆಳಗಡೆ ಮುಳ್ಳು ಇರ್ತವೆ, ಹಾಗೆ ಒಳಿತಿದ್ದ ಕಡೆ ಕೆಡುಕು, ಒಳ್ಳೆಯರಿದ್ದ ಕಡೆ ಕೆಟ್ಟವರು, ಹಗಲಿನ ಹಿಂದೆಯೇ ರಾತ್ರಿ, ಅಂದರೆ ಬೆಳಕಿನ ಹಿಂದೆಯೇ ಕತ್ತಲು, ಹುಟ್ಟಿನ ಹಿಂದೆಯೇ ಸಾವು. ಒಳ್ಳೆಯದು ಕೆಟ್ಟದ್ದು ಹಿಂದಿಂದಲೇ ಬರುತ್ತೆ, ಹೌದಲ್ಲ? ಹೌದು ಸರ್. ಹುಟ್ಟಿದ ಮರುಕ್ಷಣದಿಂದಲೇ ಸಾವು ನಮ್ಮ ಹಿಂಬಾಲಿಸ್ತಾ ಇದೆ. ಹೌದು ಸರ್. ಹಂಗೆ ಹೆಣ್ಣಾಗ್ಲಿ ಗಂಡ ಆಗ್ಲಿ
ಒಳ್ಳೆಯದು ಕೆಟ್ಟದ್ದು, ರಾಕ್ಷಸ ಗುಣ ದೈವ ಗುಣ ಎರಡೂ ಇರೋರು ಈ ಸಮಾಜದಲ್ಲಿ. ಒಳ್ಳೆಯದು ಕೆಟ್ಟದ್ದರ ನಡುವಿನ ಸಂಘರ್ಷವೇ ಈ ಬ್ರಹ್ಮಾಂಡ ಅಥವಾ ಈ ಸೃಷ್ಟಿಯ ವಿಚಿತ್ರ. ಹಾಗಾಗಿ ಎಲ್ಲ ಹೆಣ್ಣು ಹಾಗೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಗಂಡುಗಳು ಹಾಗೆ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮ ಎಚ್ಚರದಲ್ಲಿ ನಾವಿರಬೇಕು. ಈ ಅಂಗಡಿಯಲ್ಲಿ ತೂಕದಲ್ಲಿ ಮೋಸ ಮಾಡ್ದ ಅಂತ ನಾವು ಬೇರೆ ಯಾವ ಅಂಗಡಿಗೆ ಹೋಗದೆ ಇರಲಿಕ್ಕಾಗಲ್ಲ. ಯಾವುದೋ ಅಂಗಡಿ ಮೇಲೆ ನಂಬಿಕೆ ಇಡಲೇಬೇಕು, ಸಾಮಾನು ಖರೀದಿ ಮಾಡಲೇಬೇಕು, ಮನೆಗೆ ದಿನಸಿ ತರಲೇಬೇಕು, ಅನ್ನ ಸಾಂಬಾರು ಮಾಡ್ಕೊಂಡು ಉಣ್ಲೇಬೇಕು. ಹಾಗಾಗಿ ಒಂದು ಯಾವುದೋ ಘಟನೆಯ ಆಧಾರದ ಮೇಲೆ ಒಂದು ಹೆಣ್ಣು ಕುಲವನ್ನೇ ನಾವು ಹಂಗನ್ಲಿಕ್ಕಾಗಲ್ಲ. ಹೌದು ಸರ್, ಹೌದು ಸರ್. ಯಾಕಂದ್ರೆ ಹೆಣ್ಣು ಕುಲವನ್ನೇ ಹಂಗನ್ನೋದಾದ್ರೆ ನಿಮ್ಮ ತಾಯಿ ಮೇಲೆ ಅನುಮಾನ ಪಟ್ಟಂಗೆ ಆಯ್ತಲ್ಲಪ್ಪ. ಹೌದು ಸರ್, ಅದನ್ನೇ ಸರ್ ನಾನು ಅವಾಗಲೂ ಹೇಳಿದ್ದು. ಹಾಗಾಗಿ ಆ ನಿರ್ಧಾರಕ್ಕೆ ನಾವು ಬರೋದು ಒಳ್ಳೇದಲ್ಲ, ಅದೊಂದು ಮೂರ್ಖತನ. ಬಟ್ ಹೌದು ಸರ್, ಹೌದು ಸರ್. ಕೆಲವೊಮ್ಮೆ ಈ ಥರದ್ದಾದಾಗ ಏನು ಮಾಡಲಿಕ್ಕಾಗಲ್ಲ. ನಮ್ಮ ಪಾಲಿಂದು ಅಂತ ಇರುವ ಜೀವನದಲ್ಲಿ ಭಗವತ್ ಸ್ಮರಣೆ ಮಾಡ್ತಾ, ಅಪ್ಪ ನಾನು ಯಾರ ಜನರ ಮಾತಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾರು ಏನಂದ್ರು. ಯಾಕಂದರೆ ಮದುವೆಯಾಗಿ ಹಿಂಗಾದವರು ಒಂದು ಕಡೆ ಆದರೆ, ಮದುವೆ ಆಗದೆ ಹೆಣ್ಣು ಹುಡುಕಿ ಹೆಣ್ಣು ಸಿಗದೆ ರೈಲಿಗೆ ತಲೆ ಕೊಡ್ತಿರೋರು ಇನ್ನೊಂದು ಕಡೆ. ಹೌದು ಸರ್. ಆ ಅವಮಾನ ಈ ಅವಮಾನ ನಾನಾ ರೀತಿಯಲ್ಲಿ ಇದ್ದಾರೆ. ನಿಮ್ಮದು ದುಃಖದ ಈ ಪ್ರಕಾರ ಬಿಟ್ಟರೆ ಇನ್ನು ಎಲ್ಲರಿಗೂ ದುಃಖವೂ ಇದೆ, ಆದರೆ ಬೇರೆ ಬೇರೆ ರೀತಿ ಇದೆ. ಹೌದು ಸರ್. ಹಾಗಾಗಿ ಅತಿ ದುಃಖ ಬೇಡ, ಏನು ತೊಂದರೆ ಆಗಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ. ಶುಭವಾಗ್ಲಿ, ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಸರಿ ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಹತ್ರ ಮಾತಾಡಿ ಮೈಯಲ್ಲೇ ಬೆವರು ಬಂದ್ಬಿಡ್ತದೆ ನನ್ಗೆ. ಹೌದಾ? ಹೌದು ಸರ್, ಭಯ ಬಂದ್ಬಿಡ್ತದೆ ನಿಮ್ಮ ಹತ್ರ ಮಾತಾಡಕ್ಕೆ. ಏನಿಲ್ಲ, ಇಷ್ಟೆಲ್ಲ ಹಂಚ್ಕೊಳ್ಳುವಷ್ಟು ನಂಬಿಕೆ ಇಟ್ಟಿದ್ದೀರಲ್ಲ, ಅಷ್ಟೇ ಸಾಕು. ಹೌದು ಸರ್. ಬಹಳ ಖುಷಿ ಆಯ್ತು. ಕರೆ ಮಾಡ್ತಾ ಇರಿ, ನಿಮಗೆ ಯಾವಾಗೆಲ್ಲ ಬೇಜಾರು ಅನ್ಸುತ್ತೆ ಕರೆ ಮಾಡಿ. ನಿಮಗೋಸ್ಕರನೇ ಈ ಕಾರ್ಯಕ್ರಮ ಇರೋದು. ನಿಮ್ಮ ತಾಯಿ ಸರಿ ಸರ್, ಒಂದ್ 50 ಸತಿ ಫೋನ್ ಮಾಡಿದ್ದೆ ಸರ್. ನಾನು ಸ್ವಲ್ಪದಲ್ಲಿ ಮಿಸ್ ಆಗಿತ್ತು ಸರ್. ನಿಮ್ ನಗು ನಾನ್ ಕಷ್ಟ ಹೇಳ್ಕೊಳ್ಬೇಕು ಅನ್ನೋದಕ್ಕಿಂತ ನಿಮ್ ಹತ್ರ ಮಾತಾಡ್ಬೇಕು, ಒಂದ್ಸತಿ ಆದ್ರೂ ಅಲೋ ಅನ್ಬೇಕು ಅನ್ನೋದೇ ನಂಗೆ ತುಂಬಾ ಸಂಕಟ ಆಗ್ತಾ ಇದೆ ಸರ್ ನನ್ಗೆ. ನೋಡಿ, ಎಷ್ಟು ದುಃಖ ಇದ್ರು ನನ್ನ ಜೊತೆ ನಗ್ತಾ ಮಾತಾಡ್ತೀರಿ, ಅದು ನಿಮ್ಮ ದೊಡ್ಡ. ಆದ್ರೆ ಒಂದ್ 2 ವರ್ಷ ತುಂಬಾ ಅಳ್ತಾ ಇದೆ ಸರ್. ನಾನು ಇವಾಗ ಸ್ವಲ್ಪ ನಾನು ಮನ್ಸು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಸರ್. ನಿಮ್ ವಿಡಿಯೋಗಳು ನೋಡಿ 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 ನಾನ್ ನಿಮ್ ಫ್ರೆಂಡ್ ತಾನೇ ಈಗ, ಹಾಗಾಗಿ ನಗಲೇಬೇಕು ನೀವು. ಹೌದು ಸರ್, ಹೌದು ಸರ್. ನೀವ್ ನಂಬ್ಲಿ ಬಿಟ್ಟು ನೀವು ನನ್ ಫ್ರೆಂಡೇ ಸರ್. ಬಿಸ್ಲು ನೀವ್ ಇಬ್ರೇ ಸರ್ ನನ್ ಫ್ರೆಂಡ್. ಇವಾಗ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಗ್ಲು ರಾತ್ರಿ ಎಲ್ಲ ನಿಮ್ ಜೊತೆಲೇ ಇದ್ದೀನಿ ನಾನು. ಹೌದು ಸರ್. ಆಯ್ತು, ಯಾವಾಗ್ಲೂ ಇರ್ತೀನಿ. ಆ ನಂಬಿಕೆಯನ್ನು ಇಟ್ಟುಕೊಳ್ಳಿ, ದೇವ್ರು ನಿಮ್ಮನ್ನು ಕಾಪಾಡ್ತಾನೆ. ಶುಭವಾಗಲಿ. ಸರಿ ಸರ್, ಥ್ಯಾಂಕ್ ಯು ಸರ್. ಗೋವಿಂದ, ಯಾರು ನಂಬ್ತೀರೋ ಅವ್ರ ಜೊತೆ ನಾನು ಇದ್ದೇ ಇರ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಯಾವಾಗ ನೀವು ಮನದಲ್ಲಿ ಆ ಮಟ್ಟಿನ ಸ್ಮರಣೆಯನ್ನು ಭಗವಂತನ ಕುರಿತಾಗಿ ಮಾಡ್ತೀರಿ, ಶರಣಾಗ್ತೀರಿ, ಅವನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಹಾಗಾಗಿ ಸಜ್ಜನರ ರೂಪದಲ್ಲಿ, ಗುರುಗಳ ರೂಪದಲ್ಲಿ, ಅಥವಾ ಹಿತನುಡಿಗಳ ರೂಪದಲ್ಲಿ, ಒಳ್ಳೆಯ ಆಲೋಚನೆಯ ರೂಪದಲ್ಲಿ, ನಿದ್ದೆಯ ರೂಪದಲ್ಲಿ, ತಾಯಿ ರೂಪದಲ್ಲಿ, ತಂದೆ ರೂಪದಲ್ಲಿ, ನಾನಾ ರೂಪದಲ್ಲಿ ದೇವರು ನಿಮ್ಮೊಂದಿಗೆ ಇದ್ದೇ ಇದ್ದಾನೆ. ಡಾಕ್ಟರ್ ರೂಪದಲ್ಲಿ, ನಾನಾ ರೀತಿಯಲ್ಲಿ ನೀವು ನಂಬಬೇಕಷ್ಟೇ ಅಲ್ವಾ? ಆತ್ಮ ಸರ್ವವ್ಯಾಪಿಯಾಗಿ ಎಲ್ಲರಲ್ಲೂ ಆವರಿಸಿದೆ. ನಿಮ್ಮಲ್ಲಿರುವ ಭಗವಂತನೇ ಅವರಲ್ಲೂ ಇದ್ದಾನೆ ಅನ್ನೋದಾದರೆ ಅವರು ಬೇರೆ ನಾನು ಬೇರೆ ಅಂತ ಯಾಕೆ ಅನ್ನಿಸ್ತಾ ಇದೆ? ದೇಹ ನಾಮರೂಪಗಳನ್ನು ನೋಡಿ ಹಂಗನ್ನಿಸ್ತಾ ಇದೆ. ಯಾಕಂದರೆ ಅವನು ಸುರೇಶ, ಅವನು ಮಲ್ಲೇಶ, ಅವನು ಕಲ್ಲೇಶ, ಅವನು ಮಂಜೇಶ, ಅವನು ರಮೇಶ ಅಂದರೆ ದೇಹಕ್ಕಿಟ್ಟಿರುವ ಹೆಸರಿನ ಆಧಾರದ ಮೇಲೆ ನಾವು ಮಾರು ಹೋಗ್ಬಿಡ್ತೀವಿ. ಅವನು ಬೇರೆ ನಾನು ಬೇರೆ ಅಂತ. ಮೂಲಭೂತವಾಗಿ ಅವನಲ್ಲಿರುವ ಆತ್ಮ, ನಿನ್ನಲ್ಲಿರುವ ಆತ್ಮ ಎರಡೂ ಬೇರೆ ಬೇರೆ ಏನಲ್ಲ. ಅರ್ಥಾತ್ ಎಲ್ಲವೂ ಪರಮಾತ್ಮನ ಅಂಶವೇ. ಬಟ್ ದೇಹವನ್ನು ನೋಡಿ ನಾವು ಆತ್ಮದ ಅರಿವನ್ನೇ ಮರ್ತು ಬಿಡ್ತೀವಿ, ಹೊಡೆದಾಡಕ್ಕೆ ಹಿಡಿದು ಬಿಡ್ತೀವಿ. ಒಂದು ಹಂತ ಆದಮೇಲೆ ಅನಿಸುತ್ತೆ, ಅಯ್ಯೋ ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಸಮುದ್ರದ ನೀರನ್ನು ಒಂದು ಲೋಟದಲ್ಲಿ ಮಗ್ದು ಅಂದರೆ ಒಂದು ಲೋಟದಲ್ಲಿ ಎತ್ಕೊಂಡು, ಈಗ ನೋಡಿ ಅಲ್ಲಿ ಅಷ್ಟು ದೊಡ್ಡ ಸಮುದ್ರ ಇದೆ, ಮತ್ತು ನಿಮ್ಮ ಕೈಯಲ್ಲಿ ಒಂದು ಲೋಟದಲ್ಲಿ ಸಮುದ್ರದ ನೀರಿದೆ.
ಈ ಲೋಟದಲ್ಲಿರುವ ನೀರು ಮತ್ತು ಸಮುದ್ರ ಎರಡು ಬೇರೆ ಬೇರೆನಾ? ಮೇಲ್ನೋಟಕ್ಕೆ ಅನಿಸುತ್ತೆ ಇದು ಬೇರೆ ಅದು ಬೇರೆ ಅಂತ, ಬಟ್ ಅದರಲ್ಲಿದ್ದ ನೀರೇ ಈಗ ಸ್ವಲ್ಪ ಲೋಟಕ್ಕೆ ಬಂದಿದೆ ಅಷ್ಟೇ. ಲೋಟ ಒಂದು ದೇಹ, ಸಮುದ್ರ ಅನ್ನೋದು ದೊಡ್ಡ ಬ್ರಹ್ಮಾಂಡ, ಪರಮಾತ್ಮ, ಭಗವಂತ. ಆ ಭಗವಂತನೇ ಸ್ವಲ್ಪ ಈ ಲೋಟದಲ್ಲಿ ಕೂತಿದ್ದಾನೆ. ಈ ದೇಹ ಮಣ್ಣಿಗೆ ಹೋದ ಮೇಲೆ ಆ ಅಂದರೆ ದೇಹ ಅನ್ನೋ ಲೋಟದೊಳಗಡೆ ಇದ್ದ ಪರಮಾತ್ಮ ಎಲ್ಲಿಗೆ ಹೋದ? ಮತ್ತು ಸಮುದ್ರಕ್ಕೆ ಹೋದ. ಎಲ್ಲಿಂದ ಬಂದೋ ಅಲ್ಲಿಗೆ ಹೋದ. ಆದರೆ ಲೋಟದೊಳಗಡೆ ಸ್ವಲ್ಪ ದಿನ ಇದ್ದು ಹೋಗ್ಲಿಕ್ಕೆ ಬಂದಾನೆ. ಅದೇನೇ ಬದುಕು ಅಂತ ಕರಿತೀವಿ. ಹಾಗಾಗಿ ನಾವೆಲ್ಲ ಒಂದೊಂದು ಲೋಟ, ನಮ್ಮ ಒಳಗಡೆ ಇರುವ ನೀರು ಅದು ಭಗವಂತನೇ. ಆದರೆ ನಾವು ಈ ಹಿಂದೆ ಅನೇಕ ಲೋಟಗಳಲ್ಲಿ ಇದ್ದು ಬಂದಿರೋದರಿಂದ ಅಲ್ಲಲ್ಲಿ ಒಳ್ಳೆಯದು ಕೆಟ್ಟದ್ದು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಒಂದು ಹೊಸ ಲೋಟಕ್ಕೆ ಹೋಗಿ ಅನುಭವಿಸ್ತಾ ಇದ್ದೀವಿ. ಆದರೆ ಎಲ್ಲರೂ ಒಂದೇ, ಅಂದರೆ ಭಗವಂತನಿಂದಲೇ ಬಂದು ಅವನಲ್ಲೇ ಇದ್ದು ಅವನಲ್ಲೇ ಹೋಗ್ತೀವಿ. ಹಾಗಾಗಿ ಯಾರೂ ಅನ್ಯಾಯ ಮಾಡಲಿಕ್ಕಾಗಲ್ಲ. ಇನ್ನೊಬ್ಬರಿಗೆ ನಾನು ಅನ್ಯಾಯ ಮಾಡಿದ್ರೆ ಅದು ನನಗೇ ಮಾಡಿಕೊಂಡಂಗೆ, ಯಾಕಂದರೆ ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಈ ಅರಿವು ಬಂದ ಮೇಲೆ ಯಾರಿಗ್ಯಾರು ಮೋಸ ಮಾಡಲಿಕ್ಕೆ ಹೋಗಲ್ಲ ಅಲ್ವಾ? ಇರಲಿ, ಅದು ಆತ್ಮಜ್ಞಾನ. ಭಗವಂತ ಒಳ್ಳೆಯದು ಮಾಡಲಿ ನಿಮಗೆ. ನನಗೇನನ್ಸುತ್ತೆ, ಇಷ್ಟೊಂದು ಅನ್ಯಾಯ ಮಾಡಬಾರ್ದು ಯಾರಿಗೂ. ದೇವರು ನಿಮ್ಮನ್ನು ಚೆನ್ನಾಗಿಡಲಿ. ಭಗವಂತ ನಿಮ್ಮ ದುಃಖವನ್ನು ಕಡಿಮೆ ಮಾಡಲಿ. ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಪಾಪ ಮನಸ್ಸಲ್ಲಿ ಎಷ್ಟು ದುಃಖ ಇಟ್ಕೊಂಡಿದ್ದೀರಿ, ಅದೇನೇ ಇರಲಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಕ್ಕೆ ಆಗ್ತಾ ಇದೆ. ಹಿಂದಾಗಿರುವುದು ಒಳ್ಳೆಯದಕ್ಕೆ, ಆಗ್ತಾ ಇರುವುದು ಒಳ್ಳೆಯದಕ್ಕೆ, ಮುಂದೆ ಆಗಲಿರುವುದು ಒಳ್ಳೆಯದಕ್ಕೆ. ಶುಭವಾಗಲಿ, ಒಳ್ಳೆಯದಾಗಲಿ ನಿಮಗೆ.